नमः ओं विष्णुपादाय कृष्णप्रेष्ठाय भूतले श्रीमते जयपताकस्वामिन् इति नामिने नमः आचार्यपादाय निताय कृपप्रदायिने गौरकथादामदाय नगरग्रहमतारिणे नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन् इति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देश तारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्ण 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 हरे 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 राम 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 हरे हरे ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः मूकं करोति वाचालिं पङ्गं लङ्घयते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं ಶ್ರೀಚೈತನ್ಯಮೀಶ್ವರಂ ಹರಿ ಓಂ ತತ್ಸತ್. ಹರಿ ಕೃಷ್ಣ. ಎಲ್ಲರಿಗೂ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು ಭಗವದ್ಗೀತಾ ಯಥಾರೂಪದ 15ನೇ ಅಧ್ಯಾಯದ 7ನೆಯ ಶ್ಲೋಕವನ್ನು ಅಧ್ಯಯನ ಮಾಡ್ತಿದ್ದೀರಿ. ಈ ಶ್ಲೋಕದ ಅನುವಾದ ಹೀಗಿದೆ: ಈ ಬದ್ಧ ಜಗತ್ತಿನಲ್ಲಿರುವ ಜೀವಿಗಳು ನನ್ನ ನಿತ್ಯವಾದ ಸಣ್ಣ ಸಣ್ಣ ಭಾಗಗಳು. ಬದ್ಧ ಜೀವನದಿಂದಾಗಿ ಅವರು ಮನಸ್ಸು ಸೇರಿದಂತೆ 6 ಇಂದ್ರಿಯಗಳೊಡನೆ ಬಹುವಾಗಿ ಕಷ್ಟಪಡುತ್ತಾರೆ. ಹರಿ ಕೃಷ್ಣ. ನೋಡಿ, ಈ ಶ್ಲೋಕ ತಾತ್ವಿಕವಾಗಿ ಬಹಳ ಮುಖ್ಯವಾದಂತ ಶ್ಲೋಕ. ಇದನ್ನ ಅವಾಗವಾಗ ನಾವು ಉಲ್ಲೇಖ ಉದಾಹರಣೆ ಕೊಡುವಂಥದ್ದು. ಮಾಮೈವಾಂಶ ಜೀವಲೋಕೆ ಜೀವಭೂತ ಸನಾತನಃ. ಈ ಮಾತು ಹೇಳ್ತಾನೆ ಇರ್ತೀವಿ, ಯಾವಾಗ್ಲೂ ಎನ್ಸ್ಕೊತಾನೆ ಇರ್ತೀವಿ. ನೋಡ, ಹಂಗೇನೆ ಷಷ್ಠಾನಿ ಇಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷತಿ ಅಂತನೂ ಕೂಡ. ನೋಡಿ, 2 ಅಂಶ ಇದೆ ಇದರಲ್ಲಿ, ಈ ಶ್ಲೋಕದಲ್ಲಿ. ಇದನ್ನ ಓದಿದ್ರೆ ಮೊದಲನೇ ಸಾಲು ನಮ್ಗೆ ನಾವ್ ಯಾರು ಅಂತ ಹೇಳ್ಕೊಡುತ್ತೆ, ನಾವ್ ಎಲ್ಲಿದ್ದೀವಿ ಅಂತ ಹೇಳ್ತಾ ಇದೆ. ಬದ್ಧ ಲೋಕದಲ್ಲಿ, ಬದ್ಧ ಸ್ಥಿತಿಯಲ್ಲಿ, ಬದ್ಧ ಜಗತ್ತಿನಲ್ಲಿ ಇದೀವಿ. ಆದ್ರೆ ಮೂಲವಾಗಿ ನಾವು ಕೃಷ್ಣನ ಭಾಗ, ಕೃಷ್ಣನ ಅಂಶ. ನೋಡಿ, ಇದು ಇವತ್ತು ನಾವು ತಿಳ್ಕೊಂಡಿದ್ದು. ನೋಡಿ, ಇದು ಮುಖ್ಯವಾದದ್ದು. ಕೃಷ್ಣನ ಅಂಶ, ಕೃಷ್ಣನ ಭಾಗ. ಹಂಗಾಗಿ ನಾವು ಕೃಷ್ಣನ್ ತರನೇ, ಕೃಷ್ಣನ್ ಜೊತೆನೆ ಇರ್ಬೇಕಾಗಿತ್ತು ಅಂತ ಇದ್ರ ಅರ್ಥ. ನೋಡಿ, ಈ ತರದ್ದು. ಆದ್ರೆ ನಾವು ಅಲ್ಲಿ ಕೃಷ್ಣನ್ ಜೊತೆ, ಕೃಷ್ಣನ್ ತರ ಇಲ್ಲ. ಮತ್ತೆ ಎಲ್ಲಿದ್ದೀವಿ? ಈ ಬದ್ಧ ಜಗತ್ತಿನಲ್ಲಿ ಇದೀವಿ. ಇರ್ಬಾರ್ದಿತ್ತು, ಇದೀವಿ ಅಂತ ಅರ್ಥ. ಇಲ್ಲಿ ಬದ್ಧ ಜಗತ್ತಲ್ಲಿ ಇರ್ಬಾರ್ದಿತ್ತು, ಆದ್ರೆ ಇಲ್ಲಿದ್ದೀವಿ. ಈಗ ಮತ್ತೆ ನಾವು ಯಾರು? ನಮ್ಮ ಸ್ವರೂಪ ಏನು? ಕೃಷ್ಣನ ನಿತ್ಯವಾದ ಸಣ್ಣ ಸಣ್ಣ ಭಾಗಗಳು. ಅದು ಹೆಂಗೆ? ಬೇರ್ಪಟ್ಟ ಭಾಗಗಳು. ನೋಡಿ, ಯಾವಾಗ ಬೇರ್ಪಡ್ತು ನೋಡಿ, ಅದಕ್ಕೆ ನೋಡಿ ಇತಿಹಾಸದಲ್ಲಿ ಆ ಥರದ್ದೆಲ್ಲನೂ ದಾಖಲೆ ಇಲ್ಲ. ಶಾಶ್ವತವಾಗಿ ನೋಡಿ, ಶಾಶ್ವತವಾಗಿ ಅದನ್ನೇ ಸನಾತನಃ ಅಂತ ಹೇಳೋದು. ಸನಾತನ ಪದಾರ್ಥದ ಏನು ನೋಡಿ ಅಲ್ವಾ? ನೋಡಿ, ಇಲ್ಲೇನ್ ಹೇಳ್ತಾರೆ ಪ್ರಭುಪಾದರು? ಶಾಶ್ವತನಾದ ಅಂತ ಹೇಳ್ತಾರೆ. ಶಾಶ್ವತವಾಗಿ ಬೇರೆ ಆದವರು, ಅದ್ರ ಭಾಗ, ಅದ್ರ ಬೇರೆ ಆದವರು. ನೋಡಿ, ಹಿಂಗೆ ಅಲ್ವಾ? ಹಿಂಗೆ ಕೃಷ್ಣನ ಭಾಗ, ಕೃಷ್ಣನ ಜೊತೆ ಇರ್ಬೇಕಾದವರು ಈ ಬದ್ಧ ಜಗತ್ತಲ್ಲಿ ಬಂದ್ಬಿಟ್ಟಿದ್ವಿ ಅಂತ. ಹಿಂಗೆ ಆಗಿರೋ ಕಾರಣಕ್ಕೆ ಏನಾಗ್ತಾ ಇದೆ ಈಗ? ನಿಮ್ಮೆಲ್ಲರಿಗೂ ಅನುಭವ ಆಗಿದೆ. ಇವೆಲ್ಲರೂ ಬದುಕಲ್ಲಿ ಬಹಳಷ್ಟು ನೋಡಿ ಕಷ್ಟ, ನಷ್ಟ, ನೋವು, ಸಂಕಟ. ನೋಡಿ, ಸುಖಕ್ಕಿಂತಲೂ ಹೆಚ್ಚಾಗಿ ಕಷ್ಟನೇ ಪಡ್ತಿದ್ದೀರಿ. ಇದಂತೂ ಖಂಡಿತ ನಿಜ. ನೋಡಿ, ಇದನ್ನೆಲ್ಲ ಹೆಂಗ್ ಅರ್ಥ ಮಾಡ್ಕೊಳ್ಳೋದು? ನೀವು ಬಹಳಷ್ಟು ಜನ ನೀವು ಒಪ್ಕೊಳ್ತೀರಿ ಅನ್ಸುತ್ತೆ, ಸುಖಕ್ಕಿಂತಲೂ ಬದುಕಲ್ಲಿ ಕಷ್ಟನೇ ಜಾಸ್ತಿ ಇದೆ ಅಂತ, ಅಲ್ವಾ? ಬದ್ಧ ಸ್ಥಿತಿನೇ. ನೋಡಿ, ಈ ಬದುಕಕ್ಕೆ ಎಷ್ಟು ಕಷ್ಟಪಡ್ಬೇಕು? ತುಂಬಾ ಕಷ್ಟಪಡ್ಬೇಕು. ನೋಡಿ, ಈ ಕಿಂಗ್ ಆಫ್ ದ ಫಾರೆಸ್ಟ್ ನೋಡಿ, ಜಂಗಲ್ ಕಾ ಶೇರ್, ರಾಜ ನೋಡಿ, ಕಾಡಿನ ರಾಜ ಸಿಂಹನು ಕೂಡ ಒಂದೊತ್ತು ಊಟ ತಿನ್ಬೇಕು ಅಂತಂದ್ರೆ ಆತನ ಎಷ್ಟು ಕಷ್ಟಪಟ್ಟು ಬೇಟೆ ಆಡ್ಬೇಕು ಗೊತ್ತಾ? ಅಷ್ಟು ಯಾವ ಪ್ರಾಣಿನೂ ಬಂದು ಬಾಯೊಳಗಡೆ ಹಂಗೆ ಬಿದ್ದೋಗೋದಿಲ್ಲ. ನೋಡಿ, ಆತನ ಸಿಂಹ ಕಾಡಿನ ರಾಜನೇ ಇರ್ಬಹುದು. ಹಂಗೆ ನಾವು ಕೂಡ, ನೀವು ಕೂಡ ನೋಡಿ, ಬದುಕಕ್ಕೆ ಎಷ್ಟು ಕಷ್ಟಪಡ್ತೀವಿ ನೋಡಿ. ಆಹಾರ ನಿದ್ರಾ ಭಯಮೈತು ನಮ್ಚ
ಸಾಮಾನ್ಯಂ ಏತತ್ ಪಶುಬೀರ್ ನರಾಣಂ. ಎಲ್ಲ ಜೀವಿಗಳು ಹಿಂಗೆ ಆಹಾರಕ್ಕೆ ನಿದ್ರೆಗೆ. ನಾನು ಒಂದ್ಸತಿ ಹಂಪಿಗೆ ಹೋಗಿದ್ದೆ. ಆ ಹಂಪಿಯಲ್ಲಿ ಅಲ್ಲೇ ರಾತ್ರಿ ಮಲ್ಕೊಳ್ಳೋ ಒಂದು ವಿಶ್ರಾಮ ಅಲ್ಲೇ ಮಾಡುವಂತದ್ದು ಇತ್ತು. ಒಂದು ದೇವಸ್ಥಾನದಲ್ಲಿ ಮಲ್ಕೊಂಡಿದ್ವಿ. ಎಲ್ಲಿ ಅಂದ್ರೆ ಆ ನಿಮಗೆ ನೀವೆಲ್ಲ ಬಂದಿದ್ದೀರಿ, ಈ ರಾಮನ ದೇವಸ್ಥಾನ. ರಾಮನ ದೇವಸ್ಥಾನ ಯಾವ ರಾಮ ಅಂದ್ರೆ ಆ ಕೋದಂಡ. ಮಾಲ್ಯ ಮಾಲ್ಯವಂತ ಕೋದಂಡ. ಮಾಲ್ಯವಂತ ರಘುನಾಥ. ನೋಡಿ, ಹಂಪಿಯಿಂದ ಹೊರಗಡೆ ಭಾಗ ಇದೆಯಲ್ಲ, ಒಂದು ಗುಡ್ಡದ ಮೇಲೆ ಇದೆ. ನಾವೆಲ್ಲ ಹೋಗಿ ಮೊನ್ನೆ ಹಂಪಿ ಯಾತ್ರೆಗೆ ಹೋದಾಗ ಕೊನೆಯಲ್ಲಿ ಅಲ್ಲೇ ನಾವು ಯಾತ್ರೆ ಮುಗಿಸಿದ್ದು. ನೋಡಿ, ಅಲ್ಲಿ ಆ ದೇವಸ್ಥಾನದಲ್ಲಿ ಉಳ್ಕೋಬೇಕಾಯ್ತು. ಕೆ ಆರ್ ಪುರಂ ಭಕ್ತರ ಜೊತೆ ಹೋಗಿ ಅಲ್ಲಿ ವ್ಯವಸ್ಥೆ ಮಾಡ್ಸ್ಬೇಕು. ಅಲ್ಲಿ ಒಂದು ಆ ಒಂದು ಎಂಟ್ರೆನ್ಸ್ ಅಲ್ಲೇನೆ ಒಂದು ದೊಡ್ಡ ಬಂಡೆ ಇದೆ. ಆ ಬಂಡೆ ನೆಟ್ಟಗ್ ನೇರವಾಗಿ 90 ಡಿಗ್ರಿ ಸ್ಟ್ರೈಟ್ ಆಗಿದೆ ಅದು. ಆ 90 ಡಿಗ್ರಿ ಸ್ಟ್ರೇಟ್ ನೆಟ್ಟಗಿರೋದಕ್ಕೆ ಕೋತಿಗಳ ಮರಿಗಳೆಲ್ಲ ತಪ್ಕೊಂಡಿದಾವೆ. ಆ ಬಂಡೆಯನ್ನ ಹಿಡ್ಕೊಂಡು ಮಲ್ಕೊಂಡಿದಾವೆ. ಹೆಂಗಾಗತ್ತೆ ಯೋಚನೆ ಮಾಡಿ. ನೇರವಾಗಿರೋ ಗೋಡೆನ ಹಿಡ್ಕೊಂಡು ಇರಕ್ಕಾಗತ್ತಾ? ಅದು ಹಂಗಿದೆ. ನನಗೆ ಎಲ್ಲ ಕೋತಿಗಳು ಗುಂಪು ಹಂಗೆ ಹಿಡ್ಕೊಂಡಿದೆ. ನಾನು ಕೇಳಿದೆ ಅಲ್ಲಿದ್ದವ್ರ ಪೂಜಾರಿಗಳನ್ನ, ಯಾಕೆ ಹಿಂಗೆ ಕೋತಿಗಳು ಹಿಂಗಿದಾವೆ? ಅವ್ರು ಹೇಳಿದ್ರು, ಚಿರತೆ ಬರುತ್ತೆ ಇಲ್ಲಿ, ಚಿರತೆಯಿಂದ ತಪ್ಪಿಸ್ಕೊಳ್ಬೇಕಂದ್ರೆ ಇದೊಂದೇ ದಾರಿ. ನೋಡಿ, ಚಿರತೆ 90 ಡಿಗ್ರಿ ನೇರವಾಗಿ ಮೇಲೆ ನೆಟ್ಟಗಿದ್ರೆ ಗೋಡೆ ತರ, ಚಿರತೆ ಹತ್ತು ಬರಕ್ ಆಗತ್ತ ಅಲ್ಲಿ? ಆಗೋದಿಲ್ಲ. ನಿಜ ಯಾಕಾಗ? ಆಗಲ್ಲ. ಬಿದ್ದೋಗ್ಬಿಡುತ್ತೆ ಚಿರತೆ, ಬಿದ್ದೋಗ್ಬಿಡುತ್ತೆ, ಸತ್ತೋಗ್ಬಿಡುತ್ತೆ ಚಿರತೆ. ದೊಡ್ಡ ಬಂಡೆ ಅದು ರಕ್ಷಣೆ ಪಡ್ಕೊಳಕ್ ಹಿಂಗಿರ್ತವೆ ಇವು. ಭಯಕ್ಕೆ ರಾತ್ರಿ ಚಿರತೆಗಳು ಬಂದು ಕೋತಿಗಳನ್ನು ಬೇಟೆ ಆಡತ್ತೆ, ನೋಡಿ ತಿನ್ಬಿಡುತ್ತೆ ಅಂತ ಹೇಳುದು. ಎಲ್ಲ ಮರಿಗಳು ನೋಡಿ, ತಾಯಿ ಮರಿ ನೋಡಿ, ಈ ತರದೆಲ್ಲ ಗುಂಪಲ್ಲಿ ಇರ್ತವೆ. ನಾನ್ ಕೇಳ್ದೆ, ಅಯ್ಯೋ ಬಿದ್ದೋಗಲ್ವ ಇವು? ರಾತ್ರಿ ನಿದ್ದೆ ಮಾಡ್ತಿರ್ತವಲ್ಲ. ಹೌದು, ಎಷ್ಟೋ ಸತಿ ಬಿದ್ದೋಗ್ತವೆ, ಬಿದ್ದು ಸತ್ತೋಗ್ತವೆ. ನೋಡಿ, ಭಯ ಅನ್ನುವಂಥದ್ದು ಹಿಂಗಿರುತ್ತೆ. ನೋಡಿ, ಸಾವು ಅನ್ನುವಂಥದ್ದು ನೋಡಿ, ಈ ಚಿರತೆ ಭಯ ನೋಡಿ. ಹಿಂಗೆ ನಾವು ಕೂಡ ಎಷ್ಟು ಭಯ ಪಡ್ತೀವಿ ನೋಡಿ, ಅಲ್ವಾ? ಪದಂ ಪದಂ ಎತ್ವಿ ಪದಂ. ಹಿಂಗೆ ಇದು ಕೃಷ್ಣನಿಗೆ ಇಲ್ಲೇನು ವಿಷಯ ಸಂದೇಶ ಅರ್ಥ ಆಗ್ತಿದೆ ನನ್ಗಂತೂ ಅಂದ್ರೆ, ನಾವು ಈ ತರ ಬದ್ಧ ಸ್ಥಿತಿಯಲ್ಲಿ ಈ ಮನಸ್ಸು 5 ಇಂದ್ರಿಯಗಳ ಜೊತೆ ಕಷ್ಟಪಡ್ತಿರೋದು ಕೃಷ್ಣನಿಗೆ ತುಂಬಾ ಸಂತೋಷ ಆಗ್ತಾ ಇದೆಯಾ? ಆಗ್ತಾ ಇಲ್ವಾ? ಆಗ್ತಾ ಇದೆ. ಏನಾಗ್ತಿದೆ? ಕೃಷ್ಣನಿಗೆ ತುಂಬಾ ಸಂತೋಷ ಆಗ್ತಿದ್ಯಾ? ಇಲ್ಲ ಇಲ್ಲ ನಾವೆಲ್ಲ ಪ್ರಭು. ಇರುವಂತದ್ದು ಧಾಮ 5 ಜೊತೆ ಆದಷ್ಟು ಬೇಗ ನನ್ನ ಧಾಮಕ್ಕೆ ಬರ್ಲಿ ಅಂತ ಹೇಳ್ತಾರೆ. ಹಾ, ನೋಡಿ, ಕೃಷ್ಣನ್ಗೆ ತುಂಬಾ ಬೇಜಾರಾಗ್ತಾ ಇದೆ ನಾವೆಲ್ಲ ಇಂಥ ದುಸ್ಥಿತಿಯಲ್ಲಿರೋದು. ಯಾಕೆ? ಕೃಷ್ಣನ ಅಂಶ ನೋಡಿ, ಕೃಷ್ಣನ ಅಂಶವಾದಂತ ನಾವು ಇಂಥ ದುಸ್ಥಿತಿಯಲ್ಲಿ ಇದೀವಿ ಅಂತ ಕೃಷ್ಣನ್ಗೆ ನೋವಾಗ್ತಾ ಇದೆ, ಬೇಜಾರಾಗ್ತಾ ಇದೆ. ನೋಡಿ ನೋಡಿ, ನಿಮ್ಮ ಮಕ್ಕಳು ನಿಮ್ದೇ ಅಂಶ. ನೋಡಿ, ನಿಮ್ಮ ಅಂಶ ಆದಂತ ಮಕ್ಕಳನ್ನ ನೀವು ಬಯಸ್ತೀರಿ, ನಾವೆಲ್ಲ ಒಟ್ಟಿಗಿರ್ಬೇಕು ಅಂತ ಸಹಜವಾಗಿ ಬಯಸ್ತೀರಲ್ವಾ? ತಂದೆ ತಾಯಿ ಮಕ್ಕಳು ಎಲ್ಲ ಒಟ್ಟಿಗಿರೋಣ ಅನ್ಸುತ್ತಲ್ವಾ? ನೋಡಿ, ಮಕ್ಕಳು ಜಗಳ ಆಡ್ಕೊಂಡು ಬೇರೆ ಹೋದ್ರೆ ಅಲ್ವಾ, ಅಲ್ಲೋಗಿ ತುಂಬಾ ಕಷ್ಟಪಡ್ತಾ ಇದ್ರೆ ಸಹಜವಾಗಿನೇ ನೋಡಿ ಅದು ಕಷ್ಟ, ನೋವು ಅನ್ಸುತ್ತೆ. ನೋಡಿ, ಹಂಗೆ ನೋಡಿ, ಇದು ಕೃಷ್ಣನ್ಗೆ ಇಷ್ಟ ಇಲ್ಲದೆ ಇರುವಂತದ್ದು. ಕೃಷ್ಣನ್ಗೆ ಇದನ್ನೆಲ್ಲ ನೋಡಿ ದುಃಖ ಆಗ್ತಾ ಇದೆ ಕೃಷ್ಣನ್ಗೆ. ಇದಕ್ಕೆ ಸರಿಪಡಿಸಕ್ ಪ್ರಯತ್ನ ಮಾಡ್ತಿದ್ದಾನೆ. ನೋಡಿ, 6ನೇ ಶ್ಲೋಕದವರೆಗೂ 1, 2, 3, 4, 5 ಶ್ಲೋಕಗಳಲ್ಲಿ ಒಂದು ಮರಕ್ಕೆ ಹೋಲಿಕೆ ಮಾಡಿದ್ರೆ, 6ನೇ ಶ್ಲೋಕದಲ್ಲಿ ನೋಡಿ ಹೇಳಿದ್ದು ನಿಮ್ಗೆಲ್ಲರಿಗೂ ಗೊತ್ತಿದೆ. ನೋಡಿ, ಆತನ ಧಾಮದ ಬಗ್ಗೆ ವರ್ಣನೆ ಮಾಡ್ತಾನೆ, ಅಡ್ವರ್ಟೈಸ್ಮೆಂಟ್ ಮಾಡ್ತಾನೆ. ಈಗ ಈ ಧಾಮ ಇಲ್ಲಿನ ಬಗ್ಗೆ ಹೆಂಗೆ ಕಷ್ಟ ಇದೆ ಅಂತ ಇಲ್ಲಿ ಹೇಳ್ತಿದ್ದಾನೆ. ನೋಡಿ, ಅಲ್ಲೆಂಗಿದೆ, ಇಲ್ಲೆಂಗಿದೆ. ಕೃಷ್ಣನ ಲೋಕ ಇಷ್ಟು ಚೆನ್ನಾಗಿದೆ, ಈ ಲೋಕ ಎಷ್ಟು ಕಷ್ಟ ಬಾಧಿತವಾಗಿದೆ. ಹೋಲಿಕೆ ನೋಡಿ, 5ನೇ ಶ್ಲೋಕದವರೆಗೂ ಏನ್ ಹೇಳಿದ್ದು? ಮರದ ಬಗ್ಗೆ ಹೇಳಿದ್ದು. ಒಂದು ನೋಡಿ, ಒಂದು ಮೂಲ ಮರ, ಅದಂತ ಪ್ರತಿಬಿಂಬ ಮರ. ಆ ಮರದಲ್ಲಿ ನಾವು ನೋಡಿ ಮೇಲೆ ಕೆಳಗೆ ಎಲ್ಲೆಲ್ಲೋ ಹೋಗಿ ಅಲ್ಲಿ ಆ ಮರದಲ್ಲಿ ಬರೋ ಹಣ್ಣುಗಳೆಲ್ಲ ತಿನ್ಕೊಂಡು ಕಷ್ಟಗಳನ್ನು ಅನುಭವಿಸ್ಕೊಂಡು ಬಾಧೆ ಪಡ್ತಿರೋದು ಕೃಷ್ಣನ್ಗೆ ಇಷ್ಟ ಇಲ್ಲ ಅನ್ನೋದು ವಿಚಾರ. ನೋಡಿ, ಹಂಗೆ
ಈ ಶ್ಲೋಕ ನೋಡಿದ್ರೆ ಓದಿದ್ರೆ ಏನ್ ಅನ್ಸ್ಬೇಕು ಅಂದ್ರೆ ಕೃಷ್ಣನ್ಗೆ ಭಕ್ತವತ್ಸಲ ಭಾವ ನೋಡಿ. ಹಂಗೆ ಭಗವದ್ಗೀತೆಯಲ್ಲಿ ಇನ್ನು ಹಲವಾರು ಶ್ಲೋಕಗಳಲ್ಲಿ ಆ ಭಗವದ್ಗೀತೆ ನಾವು ಇಲ್ಲಿ ಕಷ್ಟಪಡೋದು ಬಾಧೆ ಪಡೋದ್ರ ಬಗ್ಗೆ ಹೇಳ್ತಾನೆ. ಯಾರಾದ್ರೂ ಹೇಳ್ತೀರಾ ಯಾವ್ಯಾವ ಶ್ಲೋಕದಲ್ಲಿ? ಒಂದೊಂದು ಸಾಲಲ್ಲಾದ್ರೂ ಯಾವ್ಯಾವ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನ ಭಗವದ್ಗೀತೆಯಲ್ಲಿ ಈ ಈ ಬದುಕು, ಈ ಭೌತಿಕ ಪ್ರಪಂಚದಲ್ಲಿ ನಾವು ಬಹಳ ಕಷ್ಟಪಡ್ತಿದೀವಿ ಅಂತ ಹೇಳುವಂಥದ್ದು ಯಾವ್ದಾದ್ರು ಶ್ಲೋಕಗಳಿದಾವ? 2ನೇ ಅಧ್ಯಾಯದ 7ನೇ ಶ್ಲೋಕ ಪ್ರಭು. ಕಾರ್ಪಣ್ಯ ದೋಷೋಪಾತ ಸ್ವಭಾವ. ಓಕೆ ಮಾತಾಜಿ, ಅದು ಬೇರೆ ಮಾತಾಜಿ. 2ನೇ ಅಧ್ಯಾಯದ ಎಷ್ಟು ನೋಡಿ ನೋಡಿ, ಅದು ಅರ್ಜುನನ ವಿಷಯ. ಅವನಿಗೆ ಕಾರ್ಪಣ್ಯ ದೋಷವು ಬಂದಿರುತ್ತೆ ಅವನಿಗೆ. ಆ ನೋಡಿ, ದುಃಖಾಲಯಂ ಶಾಶ್ವತಂ ಅಂತ ನೀವು ಕೇಳಿದ್ರಿ ಅಲ್ವಾ? ಹೌದು ಪ್ರಭು, ಹೌದು. ದುಃಖಾಲಯಂ ಅಶಾಶ್ವತಂ ನೋಡಿ, ಭಗವದ್ಗೀತೆಯಲ್ಲಿ ಹೇಳಂಥದ್ದು. ಯಾರಾದ್ರೂ ಹುಡುಕಿ ಹೇಳ್ತೀರಾ? ನೋಡ್ರಿ, 8ನೇ ಅಧ್ಯಾಯದ 15ನೇ ಶ್ಲೋಕದಲ್ಲಿ ಹೇಳ್ತಾರೆ, ಮಾಮಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮನಃ ಸಂಸಿದ್ಧಿಂ ಪರಮಾಂ ಗತಃ. ನೋಡಿ, ಹಲವಾರು ಶ್ಲೋಕಗಳಿದ್ದಾರೆ. ಏನದು? ಭಕ್ತಿ ಯೋಗಿಗಳಾದ ಮಹಾತ್ಮರು ನನ್ನನ್ನು ಸೇರಿದ ಮೇಲೆ ದುಃಖಗಳ ತವರಾದ ಈ ಅಶಾಶ್ವತ ಪ್ರಪಂಚಕ್ಕೆ ಹಿಂದಿರುಗುವುದಿಲ್ಲ, ಏಕೆಂದರೆ ಅವರು ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಿದ್ದಾರೆ. ನೋಡಿ, ಇಲ್ಲಿ ಏನ್ ಅಂಶ? ಇದು ಲೋಕ ದುಃಖಾಲಯ ಮತ್ತೆ ಅಶಾಶ್ವತ. ನೋಡಿ, ನಿಮ್ಗೆ ಬೇರೆ ಬೇರೆ ಆಲಯಗಳೆಲ್ಲ ಕೇಳಿರ್ತೀರಿ. ಏನೇನ್ ಆಲಯಗಳು? ಗ್ರಂಥಾಲಯ, ಔಷಧಾಲಯ ಅಲ್ವಾ? ಈ ತರದ ಆಲಯಗಳು ಅಂತ ಕೇಳಿರ್ತೀರಿ. ಕೃಷ್ಣ ಸೃಷ್ಟಿಕರ್ತನೇ ಹೇಳ್ತಿದ್ದಾನೆ, ತಾನು ಸೃಷ್ಟಿ ಮಾಡಿರುವಂತದ್ದು ಪ್ರಪಂಚ ಹೆಂಗಿದೆ, ದುಃಖಾಲಯ ಅಶಾಶ್ವತ. ನೋಡಿ, ಮತ್ತೆ ಹೋಲಿಕೆ ತನ್ನ ಧಾಮ ಇದ್ರ ಬಗ್ಗೆ ನೋಡಿ. ಈ ಇವತ್ತಿನ ಶ್ಲೋಕ ಏನಿದೆಯಲ್ಲ 15ನೇ ಅಧ್ಯಾಯದ ನೋಡಿ, ಈ ಶ್ಲೋಕ 7ನೇ ಶ್ಲೋಕ ತರದ್ದೇ ಇನ್ನೂ ಹಲವಾರು ಶ್ಲೋಕಗಳಲ್ಲಿ ಇದನ್ನ ಒತ್ತಿ ಹೇಳ್ತಾನೆ. ಯಾಕಂದ್ರೆ ಕೃಷ್ಣನ್ಗೆ ಆ ಕಾಳಜಿಯನ್ನ ಕಾಣ್ಬೋದು. ನೋಡಿ, ಹೇಳ್ತಾನೆ, ನನ್ನನ್ನು ಸೇರಿದ ಮೇಲೆ ನೋಡಿ ಭಕ್ತಿ ಯೋಗಿಗಳಾದ ಮಹಾತ್ಮರು, ಯಾರ್ಯಾರನೋ ಸೇರಿಸ್ಕೊಳಲ್ಲ, ಭಕ್ತಿ ಯೋಗಿಗಳಾದ ಮಹಾತ್ಮರು ನನ್ನನ್ನು ಸೇರಿದ ಮೇಲೆ ದುಃಖಗಳ ತವರಾದ ಈ ಅಶಾಶ್ವತ ಪ್ರಪಂಚಕ್ಕೆ ಹಿಂದಿರುಗುವುದಿಲ್ಲ. ನೋಡಿ, ಇಲ್ಲೇನ್ ನಡೀತಾ ಇದೆ ಅಂದ್ರೆ, ಈ ಭೌತಿಕ ಪ್ರಪಂಚದಲ್ಲಿ ಅಡ್ಜಸ್ಟ್ಮೆಂಟ್ಗಳು, ಇಲ್ಲಿರೋದನ್ನೇ ಸರಿಪಡಿಸೋ ಪ್ರಯತ್ನ ಮಾಡ್ತಿದೀವಿ. ಆಕ್ಚುಲಿ ಇದು ಸರಿ ಆಗೋದೇ ಇಲ್ಲ. ಸೃಷ್ಟಿಕರ್ತ ಸೃಷ್ಟಿ ಮಾಡಿರೋ ರೀತಿ ಉದ್ದೇಶನೇ ಹಂಗೇನೆ. ಇಲ್ಲಿ ನಾವೆಲ್ಲರೂ ಕಷ್ಟ, ಬಾಧೆ, ಪೀಡೆ ನೋಡಿ, ಈ ತರದ್ದೊಂದು ದಂಡನಕ್ಕೆ ಉದ್ದೇಶವಾಗಿ ಸೃಷ್ಟಿ ಮಾಡಿದ್ದಾರೆ. ನೋಡಿ, ದಂಡನೆಗೆ ಉದ್ದೇಶ ಮಾಡಿ ರಚನೆ ಮಾಡಿರುವಂತದ್ದು ಈ ಪ್ರಪಂಚ. ಹಂಗಾಗಿ ಈ ತರದೆಲ್ಲ ಕಾಣ್ತೀವಿ. ನೋಡಿ, 8ನೇ ಅಧ್ಯಾಯದ 15ನೇ ಶ್ಲೋಕ ಯಾರಾದ್ರೂ ನೀವು ಅಧ್ಯಯನ ಮಾಡಿದ್ರೆ ಅದ್ರಲ್ಲಿ ಗೊತ್ತಾಗತ್ತೆ. ಭಗವಂತನ ಧಾಮದ ಬಗ್ಗೆನೂ ಹೇಳ್ತಿದ್ದಾನೆ. ನೋಡಿ, ಆ ಶಾಶ್ವತ ಪ್ರಪಂಚಕ್ಕೆ ಹಿಂದಿರುಗುವುದಿಲ್ಲ. ನೋಡಿ, ಭಕ್ತಿ ಯೋಗಿಗಳಾದ ಮಹಾತ್ಮರು ನನ್ನನ್ನು ಸೇರಿದ ಮೇಲೆ ದುಃಖಗಳ ತವರಾದ ಈ ಅಶಾಶ್ವತ ಪ್ರಪಂಚಕ್ಕೆ ಹಿಂದಿರುಗುವುದಿಲ್ಲ, ಏಕೆಂದರೆ ಅವರು ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಿದ್ದಾರೆ. ಕೆಲವರೆಲ್ಲ ಕೇಳ್ತಾರೆ, ಯಾಕೆ ಬರಲ್ಲ ವಾಪಸ್ಸು? ಅಲ್ಲೋಗ್ಬಿಟ್ರೆ ವಾಪಸ್ ಯಾಕೆ ಬರಲ್ಲ ಅಂತ ಕೇಳ್ತಾರೆ. ಏಕೆಂದರೆ ಅಂತ ಕೃಷ್ಣನೇ ಹೇಳ್ತಿದ್ದಾನೆ. ನೋಡಿ, ಅತ್ಯುನ್ನತ ಪರಿಪೂರ್ಣತೆ ಪಡೆದ್ಮೇಲೆ ಮತ್ತೆ ಯಾರು ನೋಡಿ ಇಂಥದಕ್ಕೆ ವಾಪಸ್ಸು ನೋಡಿ ಅಶಾಶ್ವತವಾದದ್ದು ದುಃಖಾಲಯ ಆದದ್ದು ಬರ್ಬೇಕು ಅಂತ ಬಯಸ್ತಾರೆ ಹೇಳಿ? ಇಲ್ವಾ? ನೋಡಿ, ನಿಮ್ಗೆ ಜೀವನದಲ್ಲಿ ಈಜು ಹೊಡಿಯಕ್ಕೆ ಬಂದ್ರೆ ಸಾಮಾನ್ಯವಾಗಿ ನೋಡಿ ಆತ ನೀರಲ್ಲಿ ಮುಳುಗೋದಿಲ್ಲ. ಸಾಮಾನ್ಯವಾಗಿ ಬೇರೆ ನದಿ, ಸಮುದ್ರ ಅದು ಬೇರೆ ವಿಷಯ. ಸಣ್ಣ ಒಂದು ಬಾವಿ ಅಂತ ಹೇಳ್ತಿದ್ದೀನಿ, ಸ್ವಿಮ್ಮಿಂಗ್ ಪೂಲು. ನೋಡಿ, ಈಜು ಹೊಡಿಯಕ್ಕೆ ಬರುತ್ತೆ ಒಬ್ಬ ವ್ಯಕ್ತಿಗೆ ಅಂದ್ರೆ ನೋಡಿ, ಅವನು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ, ಬಾವಿಯಲ್ಲಿ ಇಳಿದ್ರೆ ಅವನಿಗೆ ಈಜು ಗೊತ್ತಿದ್ರೆ ಅವನು ಮುಳುಗಲ್ಲ, ಅವನು ಕಲ್ತ್ಬಿಟ್ಟಿರ್ತಾನೆ. ಹಂಗೆ ಇಲ್ಲೂ ಕೂಡ ನೋಡಿ ಅದೇ ತರನೇ ಭಗವದ್ಗೀತೆಯಲ್ಲಿ ಇನ್ನೊಂದು ಸರ್ವೇಶು ಅದರ್ನಲ್ಲೂ ಹೇಳ್ತಾರಲ್ವಾ ಪ್ರಭು, ಹಾ, ನಿಶ್ಚಯವಾಗಿಯೂ ನನ್ನನ್ನೇ ಹೊಂದುವೆ ಅಂತ. ಹೌದು ಮಾತಾಜಿ. ನೋಡಿ, ಈ ಲೋಕದ ಬಗ್ಗೆ, ಈ ಕಷ್ಟ, ಈ ಭೌತಿಕ ಪ್ರಪಂಚ
ಎಷ್ಟು ನೋಡಿ ಪೀಡಿತವಾಗಿದೆ ಅಂತ ಹೇಳೋದಕ್ಕೆ ಕೆಲವು ಶ್ಲೋಕಗಳು ಉದಾಹರಣೆ ಹೇಳ್ತಿರೋದು. ಮಾರ್ಕ್ ಮಾಡ್ಕೊಳ್ಳಿ. 8ನೇ ಅಧ್ಯಾಯದ 15ನೇ ಶ್ಲೋಕ, ಹಂಗೇನೆ 9ನೇ ಅಧ್ಯಾಯದ 33ನೇ ಶ್ಲೋಕ. ಅನಿತ್ಯಂ ಅಶುಕಂ ಲೋಕಂ ಅಂತ ಬರುತ್ತೆ. 9ನೇ ಅಧ್ಯಾಯದ 33ನೇ ಶ್ಲೋಕ. ನಾವು ಇದನ್ನೆಲ್ಲ ಓದ್ಕೊಂಡು ಬಂದಿದ್ವಿ ನೋಡಿ. ಇಲ್ಲಿ ಹೇಳ್ತಾರೆ, ಕಿಂ ಪುನರ್ಬ್ರಾಹ್ಮಣ ಪುಣ್ಯ ಭಕ್ತ ರಾಜಶಯಸ್ತಥಾ ಅನಿತ್ಯಂ ಅಸುಖಂ ಲೋಕಂ. ನೋಡಿ, ಇಮ ಪ್ರಾಪ್ಯ ಭಜಸ್ವ ಮಾಂ. ಧರ್ಮಾತ್ಮರಾದ ಬ್ರಾಹ್ಮಣರು, ಭಕ್ತರು ಮತ್ತು ರಾಜ ಋಷಿಗಳು ವಿಷಯದಲ್ಲಿ ಇದು ಇನ್ನಷ್ಟು ನಿಜ. ಆದುದರಿಂದ ಈ ಅಶಾಶ್ವತವಾದ ಮತ್ತು ದುಃಖದ ಲೋಕಕ್ಕೆ ಬಂದಿರುವ ನೀನು ನನ್ನ ಪ್ರೇಮಪೂರ್ವಕ ಸೇವೆಯಲ್ಲಿ ನಿರತನಾಗಬೇಕು. ನೋಡಿ, ಈ ಭೌತಿಕ ಪ್ರಪಂಚ ಮತ್ತೆ ಇನ್ನೊಂದ್ಸತಿ ಹೇಳೋದು, ಭಗವಂತನ ಧಾಮವನ್ನ ವರ್ಣಿಸೋದು, ಗುಣಗಾನ ಮಾಡೋದು. ಅನಿತ್ಯಂ ಸುಖಂ ಲೋಕಂ ಅಂತ ಹೇಳೋದು 9ನೇ ಅಧ್ಯಾಯದ 33ನೇ ಶ್ಲೋಕ. ನೋಡಿ, ಹಂಗೆ ಭಗವದ್ಗೀತೆ ಹಲವಾರು ಶ್ಲೋಕಗಳಲ್ಲಿ ಹಿಂಗೆ ಹೇಳ್ತಾನೆ ನೋಡಿ. ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನು ದರ್ಶನಂ ಅಂತ ಇನ್ನೊಂದು ಶ್ಲೋಕ ಇದೆ. ಎಷ್ಟನೇ ಶ್ಲೋಕ ಇದು? 13ನೇ ಅಧ್ಯಾಯದ 11ನೇ ಶ್ಲೋಕ. ನೋಡಿ, ಅಲ್ಲಿ ಓದಿದ್ರೆ ನೋಡಿ, ಯಾಕೆ ನಾನು ಮತ್ತೆ ಮತ್ತೆ ಬೇರೆ ಯಾವ್ಯಾವ್ದೋ ಶ್ಲೋಕಗಳ ಹೋಗಿ ಎಲ್ಲೆಲ್ಲೋ ಉಲ್ಲೇಖ ಕೊಡ್ತೀನಿ ಅಂದ್ರೆ, ನೋಡಿ ವಿಷಯವನ್ನ ಇದು ಮೊದಲನೇ ಸರ್ತಿ ಪ್ರಸ್ತಾಪಿಸಿಲ್ಲ, ಭಗವಂತ ಈಗಾಗ್ಲೇ ಎಷ್ಟೋ ಸತಿ ಹೇಳಿದಾನೆ ಅಂತ ಹೇಳೋದಕ್ಕೋಸ್ಕರ. ನೋಡಿ, 13ನೇ ಅಧ್ಯಾಯದ 11ನೇ ಶ್ಲೋಕದಲ್ಲಿ ಕಾಣ್ಬೋದು. 8, 9, 10, 11 ನೋಡಿ, 4 ಶ್ಲೋಕಗಳು ಒಟ್ಟಿಗಿದಾವೆ ನೋಡಿ. ಅಲ್ಲೂ ಕೂಡ ಹಂಗೆ ಹೇಳೋದು ಏನಂತ, ಜನ್ಮ ಮೃತ್ಯು ಜರಾ ವ್ಯಾಧಿ ಅಂತ ನೋಡಿ. ಹಂಗೆ ಹೀಗೆ ಭಗವದ್ಗೀತೆಯಲ್ಲಿ ಹಲವಾರು ಶ್ಲೋಕಗಳಲ್ಲಿ ಈ ಮಾತನ್ನ ಮತ್ತೆ ಮತ್ತೆ ಪುನರುಚ್ಚರಿಸೋದು. ಹಂಗೆ ಈ ಶ್ಲೋಕದಲ್ಲಿ ಒಂದಂತೂ ಸ್ಪಷ್ಟ ಆಯ್ತು. ಏನದು? ಈ ಎಲ್ಲಾ ಶ್ಲೋಕಗಳ ಉಲ್ಲೇಖ ಆಧಾರಿತವಾಗಿ ಏನಾಯ್ತು? ನಾವೆಲ್ಲ ಬದ್ಧ ಜಗತ್ತಿನಲ್ಲಿದ್ದೀವಿ ಅಂತ ಅರ್ಥ ಆಯ್ತು. ನೋಡಿ, ಇದು ಸುಖವಾಗಿರುವಂತ ಸ್ಥಳ ಅಲ್ಲ ಅಂತ ಎಲ್ಲರಿಗೂ ಅರಿವಾಗ್ಬೇಕು. ಹಂಗ ಅರಿವಾಗಿ ಅನುಭವ ಆದವರೇ ಈ ಭೌತಿಕ ಪ್ರಪಂಚ ಇಲ್ಲಿ ಇರೋಕೆ ನೋಡಿ ವೈರಾಗ್ಯ, ಇಲ್ಲಿ ಬೇಡ ಅಂತ ಹೇಳೋದು. ಇಲ್ಲಿದ್ರೆ ಏನ್ ಮಾಡ್ತೀವಿ? ಇಲ್ಲೇ ಠಿಕಾಣಿ ಹುಡ್ಕೊಂಡು ಇಲ್ಲೇ ಚೆನ್ನಾಗಿದೆ, ಇಲ್ಲೇ ಇದ್ಬಿಡೋಣ ಅನ್ಸುತ್ತೆ ಅಲ್ವಾ? ನೋಡಿ, ಆಮೇಲೆ ಹಂಗೆ ಪ್ರಯತ್ನ ಮಾಡ್ತೀವಿ, ಬಹುವಾಗಿ ಕಷ್ಟಪಡ್ತೀವಿ ನೋಡಿ. 5 ಇಂದ್ರಿಯಗಳ ಜೊತೆ, ಮನಸ್ಸಿನ ಜೊತೆ ನೋಡಿ ಬಹಳಷ್ಟು ಕಷ್ಟಪಡ್ತೀವಿ ನೋಡಿ. ಹಂಗೆ ನೋಡಿ, ಏನೋ ಒಂದು ಕಷ್ಟ ಬಂತು, ಕಣ್ಣು ಮುಂದೆ ಏನೋ ಒಂದು ನಡಿತಾ ಇದೆ. ಇವಾಗ ಏನ್ ಮಾಡ್ತಾರೆ? ಈ ಕಣ್ಣುಗಳಲ್ಲಿ ನೋಡಕ್ ಆಗಲ್ಲ, ಕಣ್ಣು ಮುಚ್ಕೊಂಡ್ಬಿಡಕ್ ಪ್ರಯತ್ನ ಮಾಡ್ತೀವಿ. ಏನೋ ನೋಡಿ, ಕಿವಿ ಮುಚ್ಕೊಳಕ್ ಪ್ರಯತ್ನ ಮಾಡ್ತೀವಿ ಅಲ್ವಾ? ಇದು ನೋಡಿ, ಇದು ಬೇರೆ ಪ್ರಾಣಿಗಳು ಕೂಡ, ಮೂರ್ಖ ಪ್ರಾಣಿಗಳು ಮಾಡ್ತವೆ. ಕಣ್ಣು ಮುಚ್ಕೊಂಡ್ಬಿಡುತ್ತೆ. ಯಾವ ಪ್ರಾಣಿ? ಅದ್ರ ಮುಂದೆ ಕೋತಿ ಪ್ರಭುಜಿ. ಮಂಕಿ ಪ್ರಭು. ನೋಡಿ, ಆಸ್ಟ್ರಿಚ್ ಪ್ರಭುಜಿ. ಉಷ್ಟ್ರ ಪಕ್ಷಿ. ಉಷ್ಟ್ರ ಪಕ್ಷಿ. ಅದನ್ನ ಬೇಟೆಯಾಡ್ಯಕ್ಕೆ ಯಾವ್ದಾದ್ರು ಪ್ರಾಣಿ ಬಂದ್ರೆ ಅದ್ರ ತಲೆ ಮಣ್ಣಲ್ಲಿ ಬಚ್ಚಿಟ್ಕೊಂಡ್ಬಿಡುತ್ತಂತೆ, ತಲೆನ ಮಾತ್ರ ನೋಡಿ. ಅದನ್ನ ಈಗ ಭಯಂಕರವಾದಂತ ದೃಶ್ಯವನ್ನ ಅದ ಕೈಯಲ್ಲಿ ನೋಡಕ್ ಆಗಲ್ಲ ನೋಡಿ. ಅದಕ್ಕೆ ಏನ್ ಮಾಡುತ್ತಾ? ಹಿಂಗ್ ಮಾಡ್ಬಿಡುತ್ತೆ ನೋಡಿ. ಹಿಂಗೆ ಈ ತರದ್ದು ಒಂದು ವಿಷಯ ನೋಡಿ. ಹಂಗೆ ನಾವು ಆ ತರ ಮಾಡ್ತಿದೀವಿ ಅಂತ ನಮ್ಮ ಆಚಾರ್ಯರು ಎಚ್ಚರಿಸ್ತಿದ್ದಾರೆ. ಹಂಗಾಗಿ ಇವತ್ತೇನು ತುಂಬಾ ಗುಡ್ ನ್ಯೂಸ್ ನೋಡಿ. ಈ ಜಗತ್ತಿನ ಬಗ್ಗೆ ನೋಡಿ ಏನು ಅಲ್ಲ ನೋಡಿ. ಇದು ಬದ್ಧ ಜಗತ್ತು ಅಂತ ಹೇಳ್ತಿರೋದು. ಬದ್ಧ ಜಗತ್ತಿಗೆ ಪುರಾವೆ ಕೊಡಿ ಅಂತ ನೀವೇನಾದ್ರೂ ಕೇಳಿದ್ರೆ, ನಿನ್ನೆ ಏಕಾದಶಿ ಇತ್ತು, ಯಾರಿಗಾದ್ರೂ ಹಸಿವು ಅನ್ಸುತ್ತಾ? ಹಸಿವು, ಬಾಯಾರಿಕೆ ಅಲ್ವಾ? ಈಗ ಬೆಳಗ್ಗೆ ಇದ್ದಿದ್ದೀರಿ, ಇವತ್ತು ನಾಷ್ಟ ಬಿಟ್ಬಿಡಿ, ಮಧ್ಯಾಹ್ನ ಊಟ ಬಿಟ್ಬಿಡಿ, ಸಾಯಂಕಾಲನು ರಾತ್ರಿ ಕೂಡ ಏನು ತಿನ್ಬೇಡಿ, ಕುಡಿಬೇಡಿ ನೋಡಿ. ಹೆಂಗಿರುತ್ತೆ ಸ್ವಲ್ಪ ಹೇಳಿ, ಹೆಂಗಿರುತ್ತೆ ಮಾತಾಜಿ? ನಿಶಕ್ತಿ ಆಗೋಗುತ್ತೆ ಪ್ರಭು. ನೋಡಿ, ಇದೇ ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇರಲ್ಲ. ಅದೆಲ್ಲ ನಾವು ನೆನ್ನೆನೆ ಮಾಡಿದ್ದೀವಿ ಅಂತ ಹೇಳ್ತೇವೆ. ಎಲ್ಲ ಮಾಡಿದಿರಿ, ಇವತ್ತು ಸ್ವಲ್ಪ ಮಾಡಿ ನೋಡಿ. ಆ ಬದ್ಧ ಸ್ಥಿತಿಯನ್ನ ಅನುಭವ ಕೊಡಕ್ಕೆ ಏಕಾದಶಿ ಇರೋದು ನೋಡಿ. ಹಸಿವು, ಬಾಯಾರಿಕೆ ನೋಡಿ, ಈ ತರದ್ದು
ಯಾಕೆ ಅಂದ್ರೆ ಅನುಭವಿಸ್ ನೋಡಿ ಬದ್ಧ ಜೀವನ ಹೆಂಗಿದೆ ಅಂತ. ನೋಡಿ ಈಗ ಅಡ್ಗೆ ಮಾಡ್ಬೇಕಲ್ವಾ, ಅಡ್ಗೆ ಮಾಡ್ಬೇಕಂದ್ರೆ ಎಲ್ಲ ಸಾಮಗ್ರಿಗಳು ಬೇಕು. ಸಾಮಗ್ರಿಗಳೇನು ಆಕಾಶದಿಂದ ಉದುರ್ತಾವ? ನೋಡಿ ಅಲ್ವಾ? ದುಡಿಬೇಕು. ದುಡಿಬೇಕು, ಹಣ ಗಳಿಸ್ಬೇಕು, ಅದರಿಂದ ಹೋಗಿ ತರಕಾರಿ ನೋಡಿ ದವಸ ಧಾನ್ಯಗಳ ತರಬೇಕು. ನೋಡಿ ಅದನ್ನ ಆ ದವಸ ಧಾನ್ಯ ಬೆಳೆಯೋದಕ್ಕೆ ಎಷ್ಟು ಕಷ್ಟ ಇದೆ ಗೊತ್ತಾ? ನೀವ್ ಯಾರಾದ್ರೂ ರೈತರಾಗಿ ಕೆಲಸ ಮಾಡಿದ್ರೆ ನೋಡಿ ನಿಮ್ಗೆ ಅನುಭವ ಆಗತ್ತೆ. ನೋಡಿ ನಾವು ಗದ್ದೆಯಲ್ಲಿ ಹೊಲದಲ್ಲಿ ನಾವು ಕೆಲಸ ಮಾಡ್ತಿದ್ವಿ ಹಿಂದೆ. ನೋಡಿ ಗದ್ದೆ ಬಹಳ ಕಷ್ಟ, ಗದ್ದೆಯಲ್ಲಿ ಕೆಲಸ ಮಾಡೋದು. ನೋಡಿ ಹೊಲಕ್ಕಿಂತ ಗದ್ದೆಯಲ್ಲಿ ಕೆಲಸ, ಯಾಕಂದ್ರೆ ಕೆಸರು ಇರುತ್ತೆ. ನಮ್ಮ ಮನೆಯಲ್ಲಿ ಹೇಳೋರು, ಹೂವ ಬಿಸಿ ಬಿಸಿ ಹೂವ ಹಂಗೆ ತಟ್ಟೆಯಲ್ಲಿ ಮುಂದೆ ಬಂದ್ಬಿಡುತ್ತಾ? ನೋಡಿ ನೋಡಿ ಹಂಗೆ ಕೈ ಕೆಸರಾದರೆ ಬಾಯಿ ಮೊಸರು ಅಲ್ವಾ? ಹಿಂಗೆಲ್ಲ ಡೈಲಾಗ್ಗಳು ಬರ್ತಿತ್ತು ನಮ್ಮ ಮನೆಯಲ್ಲಿ. ಬಿಸಿ ಬಿಸಿ ಹೂವ ತಟ್ಟೆಗೆ ಹಂಗೆ ಬಂದ್ಬಿಡುತ್ತಾ? ನೋಡಿ ದುಡಿಬೇಕು, ನೋಡಿ ಬೆಳೆ ಬೆಳಿಬೇಕು. ನೋಡಿ ಹಂಗೆ ಬಹಳ ಕಷ್ಟ, ಅಷ್ಟು ಸುಲಭ ಅಲ್ಲ ಬದುಕು ಅನ್ನುವಂಥದ್ದು. ನೋಡಿ ಬೇರೆ ಬೇರೆ ನಿಮ್ಮ ಕುಟುಂಬ ಸದಸ್ಯರು ಅವರು ಕಷ್ಟಗಳೆಲ್ಲ ಅವ್ರ ಮೈ ಮೇಲೆ ಹಾಕೊಂಡು ದುಡಿದು ನಮ್ಮನ್ನ ನೋಡಿ ಸುಖವಾಗಿ ಇಟ್ಟಿದ್ದಿರಬಹುದು. ಅಥವಾ ಕರ್ಮಾನುಸಾರ ಹಿಂದಿನ ಜನ್ಮಗಳಲ್ಲಿ ಮಾಡಿರುವಂತ ಕರ್ಮಾನುಸಾರ ಇವತ್ತು ತಾವೆಲ್ಲರೂ ಇಟ್ಟಿಗೆ ಬಟ್ಟೆಗೆ ನೋಡಿ ಒಂದು ಸೂರಿಗೆ ನೋಡಿ ಈ ತರದಕ್ಕೆಲ್ಲನೂ ಅನುಕೂಲಕರವಾಗಿರಬಹುದು. ನೋಡಿ ಹಿಂದೆ ಕೆಲವೇ ವರ್ಷಗಳ ಹಿಂದೆ ಯಾವಾಗ ಎಲ್ಲ ವ್ಯವಸಾಯ ಮಾಡ್ತಿದ್ರು ಈ ಭಾಗದಲ್ಲಿ, ನೋಡಿ ಬೆಳಗ್ಗೆ ಎದ್ರೆ ಕೆಲಸ ಶುರು ಆಗ್ತಿತ್ತು. 4 ಗಂಟೆ 4:30 5 ಗಂಟೆಗೆ ಶುರು ಆಗ್ತಿತ್ತು ಎಲ್ಲ. ನೋಡಿ ವ್ಯವಸಾಯದ ಕೆಲಸಗಳು ನಮ್ಮ ಮನೇಲಿ ಎಲ್ಲ ಎದ್ಬಿಡ್ತಿದ್ರು. ಎಲ್ಲಾರು ಕೆಲಸ, ಏನೋ ಒಂದು ಕೆಲಸ. ಒಬ್ರು ಒಬ್ರು ಮಜ್ಜಿಗೆ ಕಡಿತಿದ್ರು, ಒಬ್ರು ದನಗಳು ಆಚೆ ಕಟ್ತಿದ್ರು, ನೋಡಿ ದನಗಳು ತೊಳಿತಿದ್ರು, ಹಾಲು ಕರಿತಿದ್ರು, ಹುಲ್ಲು ಕುಯ್ಕೊಂಬರಕ್ ಹೋಗ್ತಿದ್ರು ಅಲ್ವಾ? ಬಹಳಷ್ಟು ಜನ ನೀವ್ ಹಿಂಗೆ ಮಾಡಿರ್ತೀರಲ್ವಾ? ನೋಡಿ ಆ ಹುಲ್ಲು ತಂದು ಹಾಕ, ನೋಡಿ ಆ ಹುಲ್ಲಿಂದ ಹಾಲು, ನೋಡಿ ಹಾಲಿಂದ ಬದುಕು. ನೋಡಿ ತೋಟ ಹೊಲ ಗದ್ದೆ, ನೋಡಿ ಪ್ರತಿದಿನ ನೋಡಿ ಮಳೆ ಜಡಿ ಮಳೆ ಇದ್ರೇನು ಕೂಡ ಹೋಗಿ ಕೆಲಸ ಮಾಡ್ಬೇಕಿತ್ತು. ನೋಡಿ ಹಿಂಗೆ ಬದುಕು ಅಂದ್ರೆ ಅಷ್ಟು ಸುಲಭ ಅಲ್ಲ. ನೋಡಿ ಇವತ್ತೆಲ್ಲ ಇಲ್ಲ, ನಾವು ಸುಖವಾಗಿದ್ದೀವಿ ಆರಾಮಾಗಿದ್ದೀವಿ ಅಂದ್ರೆ ನಿಮ್ ಮನೇಲಿ ಯಾರೋ ಪುಣ್ಯಾತ್ಮರು ದುಡ್ಕೊಂಬಂದು ಹಾಕ್ತಿದ್ದಾರೆ. ನೋಡಿ ಕಷ್ಟಗಳೆಲ್ಲ ಒಬ್ರು ವಹಿಸ್ಕೊತಿದ್ದಾರೆ ಮನೇಲಿ. ಹಂಗೆ ಕುಟುಂಬದ ಹಿರಿಯ ಯಾರಿರ್ತಾನೆ, ಜವಾಬ್ದಾರಿ ತಗೊಂಡವ್ರು, ಅವ್ರಿಗೆ ನಾವು ಧನ್ಯವಾದ ಹೇಳ್ಬೇಕು. ನೋಡಿ ಅವ್ರು ಎಲ್ಲಾ ಸವಾಲು ಕಷ್ಟಗಳನ್ನ ಅವ್ರ ಮೇಲೆ ಹಾಕೋತಾರೆ. ನೋಡಿ ಎಲ್ಲ ಅನುಕೂಲಗಳು ಮಕ್ಕಳಿಗೆ ಮನೆಯವರಿಗೆ ಎಲ್ಲ ಅನುಕೂಲ ಮಾಡ್ತಾರೆ. ನೋಡಿ ಅವ್ರಿಗೆ ದೊಡ್ಡ ಮನೆಗ್ ತಂದು ಹಾಕ್ತಾರೆ ಪ್ರಭು. ಏನೂ ಮಾಡ್ತಾರೆ ಅವರು ಪಾಪ. ನೋಡಿ ಅದೇ ವರ್ಣಾಶ್ರಮ ಅಂದ್ರೆ ಹಂಗೆ ನೋಡಿ. ನೋಡಿ ನೋಡಿ ಒಂದು ಆಶ್ರಮ ಗೃಹಸ್ಥ ಜೀವನ ಅಂತಂದ್ರೆ ನೋಡಿ ಹಿಂಗೆಲ್ಲ ಇರುತ್ತೆ. ನೋಡಿ ಅದು ಕಷ್ಟ ಅವ್ರಿಗೆ ಗೊತ್ತು, ಯಾರು ಜವಾಬ್ದಾರಿ ತಗೊಂಡಿರ್ತಾರೋ ಅವ್ರಿಗೆ ಗೊತ್ತು. ಹರೇ ಹಂಗೆ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. 20 ವರ್ಷ ಮಾಡಿ ಪ್ರಭುಜಿ. ಎಮ್ಮೆ ಹಾಲು ಮೊಸರು ಅಂತೇಳಿ 4:00 5 ಗಂಟೆಗೆ ಎದ್ದೇಳ್ತಿದ್ವಿ ಪ್ರಭುಜಿ ನಾವು. ತುಪ್ಪ ಮಾಡಿ ಹಾಲು ಹಾಕಿ ಅದೆಲ್ಲಾ ಮಾಡಷ್ಟಿಗೆ 7 8 ಗಂಟೆ ಆತಿತ್ತು ಪ್ರಭುಜಿ. ಈಗ ಬಂದವ್ರು ಏನಂತಾರ ಪ್ರಭುಜಿ, ಏನ್ ಮಾಡ್ರಿ ನೀವ್ ಅಂತ ಕೇಳ್ತಾರ ಪ್ರಭುಜಿ. ಇಷ್ಟೇ ಜೀವನ ಅಂದ್ರೆ. ನೋಡಿ ಅನ್ಸೆ ಮಾತಾಜಿಯವರು ಒಬ್ರು ರಾಯಚೂರ್ ಹತ್ರ ಒಬ್ರು ರೈತ ಮಹಿಳೆ ಮಾತಾಜಿಯವರು ನೋಡಿ ಅವ್ರ ಅನುಭವಗಳು ಹೇಳ್ಕೊತಿದ್ದಾರೆ. ನೋಡಿ ಹಂಗೆ ಬದುಕು ಎಲ್ಲರದು ಒಬ್ಬೊಬ್ರದ್ದು ಒಂದೊಂದು ಬದುಕು. ಸಾಫ್ಟ್ವೇರ್ ಕೆಲಸ ಮಾಡೋರ ಬದುಕಂತೂ ಇನ್ನೂ ಹೀನ. ಅವ್ರಿಗೇನೋ ಸ್ವಲ್ಪ ಹೆಚ್ಚು ಸಂಬಳಗಳು ಬರಬಹುದು, ಬಹಳ ಕಷ್ಟ ಅವ್ರ ಬದುಕು, ಬಹಳ ಸ್ಟ್ರೆಸ್ಫುಲ್. ಹಂಗೆ ನಾನು ಏನ್ ಹೇಳಕ್ ಪ್ರಯತ್ನ ಪಡ್ತಿದ್ದೀನಿ ಅಂದ್ರೆ ನೋಡಿ ಇದೆಲ್ಲ ನಮ್ದು ಮೂಲ ಗುಣ ಅಲ್ಲ. ಈ ಶ್ಲೋಕದಲ್ಲಿ ಕೃಷ್ಣ ತತ್ವವನ್ನ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ನೋಡಿ ನಮ್ಮ ಅಚಿಂತ್ಯ ಭೇದಾಭೇದ ತತ್ವ, ಬೇರೆ ಬೇರೆ ತತ್ವಗಳಿದಾವೆ ನೋಡಿ, ಅವುಗಳಕ್ಕೆಲ್ಲ ಬಹಳಷ್ಟು ವಿರುದ್ಧವಾಗಿದೆ. ನೋಡಿ ಅಚಿಂತ್ಯ ಭೇದಾಭೇದ ತತ್ವಕ್ಕೆ ಇದು ಬಹಳ ನೋಡಿ ಪೂರಕವಾಗಿದೆ ಈ ಶ್ಲೋಕ. ಅಥವಾ ನಮ್ಮ ಸಿದ್ಧಾಂತ ಏನಿದೆ ಈ ಶ್ಲೋಕದ ಆಧಾರಿತವಾಗಿನೇ ಇದೆ ಅಂತ ಹೇಳ್ಬೇಕು. ನೋಡಿ ಹಂಗೆ ಅದ್ವೈತ, ದ್ವೈತ, ವಿಶಿಷ್ಟಾದ್ವೈತ, ಅಚಿಂತ್ಯ ಭೇದಾಭೇದ, ನೋಡಿ ಇನ್ನು ಈ ತರದೆಲ್ಲ ತತ್ವಗಳು ಏನೇನಿದಾವೆ ನೋಡಿ, ಅವೆಲ್ಲ ಈ ಶ್ಲೋಕದಲ್ಲಿ ಅರ್ಥ ಆಗುತ್ತೆ, ಸ್ಪಷ್ಟತೆ ಸಿಗುತ್ತೆ. ನೋಡಿ ಯಾವ್ದು ಅತ್ಯುತ್ತಮ ತತ್ವ, ಯಾಕೆ ಯಾಕೆ ಅಂತ ಉತ್ತರ ಕೊಡುತ್ತೆ.
ನೋಡಿ ನೋಡಿ ನಾವು ಎಲ್ಲಿದ್ವಿ, ಇಂದಿನ ಎಲ್ಲೆಲ್ಲಿಂದ ಎಲ್ಲೆಲ್ಲಿ ಹಾದಿ ಬರ್ತಿದೀವಿ ನೋಡಿ. ನೋಡಿ ಅರ್ಜುನ ಒಂದು ಪ್ರಶ್ನೆ ಕೇಳ್ತಾನೆ ನೋಡಿ, ಪ್ರಕೃತಿ, ಪುರುಷ, ಜ್ಞಾನ, ಜ್ಞಾನದ ಉದ್ದೇಶ ನೋಡಿ, ಕ್ಷೇತ್ರಜ್ಞ, ಈ ತರದೆಲ್ಲ ಕೆಲವು ಪ್ರಶ್ನೆ ಕೇಳಿಬಿಟ್ಟದ್ದು ನೋಡಿ. ಹಂಗೆ ಮುಂದುವರಿತಾ ಬರ್ತಿದೆ ನೋಡಿ. ಪ್ರಕೃತಿ 3 ಗುಣಗಳ ಬಗ್ಗೆ ಚರ್ಚೆ ಆಯ್ತು ದೀರ್ಘವಾಗಿ ನೋಡಿ. ಈಗ ಆ ದಾಟಿ ಹೋಗೋದು, ಆ ಬದ್ಧ 3 ಗುಣಗಳು, ಪ್ರಕೃತಿಯ 3 ಗುಣಗಳು ಬದ್ಧ ಸ್ಥಿತಿಯಲ್ಲಿ ಇಟ್ಟಿದ್ದಾವೆ ನೋಡಿ. ಈಗ ಅದನ್ನ ದಾಟಿ ಹೋದ ಲಕ್ಷಣ ಏನು ಅಂತ ಅರ್ಜುನ ಪ್ರಶ್ನೆ ಕೇಳಿದ್ದಾನೆ. ಅದಕ್ಕೆ ಉತ್ತರವಾಗಿ ಇವೆಲ್ಲ ಮಾತುಗಳು ಬರ್ತಿದಾವೆ ನೋಡಿ. ಈ ಭೌತಿಕ ಪ್ರಪಂಚವನ್ನ ಈ ಪ್ರಕೃತಿ ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಇರಕ್ ಆಗಲ್ಲ, ಈ ಪ್ರಪಂಚನೇ ಬಿಟ್ಟು ಹೋಗ್ಬೇಕು ಅಂತ ಹೇಳ್ತಿದ್ದಾರೆ ನೋಡಿ. ಇಷ್ಟೇ ಇದು ಅರ್ಥ ನೋಡಿ. ಎಲ್ಲಿಗೆ ಹೋಗ್ಬೇಕು ಅಂದ್ರೆ ಕೃಷ್ಣ ಅಡ್ವರ್ಟೈಸ್ಮೆಂಟ್ ಮಾಡ್ತಿದ್ದಾನೆ, ನನ್ನ ಹತ್ರ ಬನ್ನಿ ಅಂತ ಕರೀತೀನಿ ನೋಡಿ. ನನ್ನ ಲೋಕ ಚೆನ್ನಾಗಿದೆ, ಅಲ್ಲಿಗೆ ಬಂದ್ಬಿಡಿ ಅಂತ ನೋಡಿ. ಹಿಂಗಿದೆ ನೋಡಿ ಅಲ್ವಾ. ನಮ್ಮ ಅವರ ದಾಸರು ಸಂತರೆ ಎಲ್ಲ ಹಂಗೆ ಆಡ್ತಾರೆ, ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ ಆಡ್ತಾರೆ ನೋಡಿ. ಹಿಂಗೆ ಇಲ್ಲಿ ಏನ್ ಕಾಣುತ್ತೆ ಅಂದ್ರೆ ತಾರತಮ್ಯ ತತ್ವ ಕಾಣುತ್ತೆ, ಭೇದ ಕಾಣುತ್ತೆ ನೋಡಿ. ನೋಡಿ ಮಧ್ವಾಚಾರ್ಯರು ಪಂಚಭೇದಗಳನ್ನು ಹೇಳ್ಕೊಡ್ತಾರೆ ನೋಡಿ. ಭೇದ ತತ್ವ ನೋಡಿ, ವ್ಯತ್ಯಾಸ ಇದೆ, ಎಲ್ಲನೂ ಒಂದೇ ಅಲ್ಲ ನೋಡಿ. ಹಂಗೆ ಬದ್ಧ ಜಗತ್ತಿನಲ್ಲಿರೋ ಜೀವಿಗಳು ನನ್ನ ನಿತ್ಯವಾದ ಸಣ್ಣ ಸಣ್ಣ ಭಾಗಗಳು ಅನ್ನೋದು ಒಂದು ಇವತ್ತು ಶುಭ ಸುದ್ದಿ ನೋಡಿ. ಸುವಾರ್ತೆ ಅಂತ ಕ್ರಿಶ್ಚಿಯನ್ರು ಪ್ರಚಾರ ಮಾಡ್ತಾರೆ ನೋಡಿ. ಸುವಾರ್ತೆ ಅಂತ ಎಲ್ಲ ಬೋರ್ಡ್ಗಳು ಹಾಕೊಂಡು ಅವರೆಲ್ಲ ಏನೇನೋ ಮಾಡ್ತಾರೆ. ಗುಡ್ ನ್ಯೂಸ್ ಅಂತ ಹೇಳಿ ನೋಡಿ. ಬೈಬಲ್ ಅಲ್ಲಿ ಲಾರ್ಡ್ ಜೀಸಸ್ ಕ್ರೈಸ್ಟ್ನ ಸುದ್ದಿಗಳನ್ನ ತಗೊಂಡ್ ಬರ್ತಾರೆ ಅವರೆಲ್ಲ ನೋಡಿ. ಇದು ಗುಡ್ ನ್ಯೂಸ್. ಇವತ್ತು ಏನದು ಗುಡ್ ನ್ಯೂಸ್? ನಾವು ಕೃಷ್ಣನ ಸಣ್ಣ ಸಣ್ಣ ಭಾಗಗಳು ಅನ್ನೋದು, ಕೃಷ್ಣನ ಅಂಶ ಅಂತ ಹೇಳೋದು. ಯಾವಾಗಿಂದ? ಅನಾದಿ ಯಾವಾಗ? ಪುರಾತನ ಕಾಲದ ಸನಾತನ. ನಿನ್ನೆಯಿಂದ, ಮೊನ್ನೆಯಿಂದ, ಆಚೆ ಮನೆಯಿಂದ, ಹೋದ ವರ್ಷದಿಂದ, ನಾವು ಇಸ್ಕಾನ್ ಬಂದವಾಗಿಂದ ನೋಡಿ. ಹಂಗಲ್ಲ. ಅಥವಾ ನಾವು ಹುಟ್ಟಿದಾಗಿಂದ, ನನ್ಗೊಂದಿಷ್ಟು ವರ್ಷ, ನನ್ಗೊಂದು 10 ವರ್ಷದಿಂದ, ನನ್ಗೆ 20 ವರ್ಷ ಅಲ್ಲ ನೋಡಿ. ಅಲ್ಲ ನೋಡಿ. ಇದೊಂದು ಶುಭ ಸುದ್ದಿ. ನಾವು ಸನಾತನ ಅಂತೆ, ಸನಾತನವಾಗಿ ಕೃಷ್ಣನ ಭಾಗನೇ ಅಂತೆ. ಇದೊಂದು ಗುಡ್ ನ್ಯೂಸ್ ನಮಗೆ ನೋಡಿ. ಈ ಅಂಶವನ್ನ ಯಾವತ್ತೂ ಜ್ಞಾಪಕ ಇಟ್ಕೊಂಡಿದ್ರೆ, ವಿಶೇಷವಾಗಿ ಪ್ರಾಣ ಹೋಗೋ ಸಂದರ್ಭದಲ್ಲಿ, ಪ್ರಾಣ ಹೋಗೋ ಗಳಿಗೆಯಲ್ಲಿ ನೋಡಿ. ಮೊನ್ನೆ ಒಬ್ಬ ನಮ್ಮ ಮಂದಿರದಲ್ಲಿ ಒಬ್ಬರು ಭಕ್ತರಿದ್ರು. ಅವ್ರ ಹೆಸರು ಪ್ರೇಮರಾಜ ಗೋವಿಂದ ಪ್ರಭು ಅಂತ. ಬಹಳಷ್ಟು ಜನಕ್ಕೆ ಇಲ್ಲಿ ಗೊತ್ತಿಲ್ಲ. ಪೆರುಮಾಳ್ ಪ್ರಭು ಅಂತ ಅವರು ಮೂಲ ಹೆಸರು. ಯಾರಿಗಾದ್ರೂ ಗೊತ್ತಾ ಪೆರುಮಾಳ್ ಪ್ರಭು? ನಮ್ಮ ಟೆಂಪಲ್ ಅಲ್ಲಿ ಪೆರುಮಾಳ್ ಅಂತ ಹೇಳಿ ಈ ಗೋಶಾಲೆಯಲ್ಲಿ ಸ್ವಲ್ಪ ಹಂಗೆ ಸೇವೆ ಮಾಡ್ಕೊಂಡಿದ್ರು. ಅವ್ರ ಸಣ್ಣ ಹಿನ್ನೆಲೆ ಏನು ಅಂತಂದ್ರೆ, ಯಾರಿಗಾದ್ರೂ ಗೊತ್ತಾ ಪೆರುಮಾಳ್ ಪ್ರಭು? ಗೊತ್ತಿಲ್ಲ ನೋಡಿ. ಅವರ ಸಣ್ಣ ಹಿನ್ನೆಲೆ ಏನು ಅಂದ್ರೆ, ಚಾಮರಾಜನಗರ ಜಿಲ್ಲೆಯೇ ಹನೂರು ತಾಲೂಕು. ಹನೂರು ತಾಲೂಕು ಯಾವುದು ಅಂದ್ರೆ ವೀರಪ್ಪನ್ ತಾಲೂಕು, ವೀರಪ್ಪನ್ ಇದ್ದಂತ ಕ್ಷೇತ್ರ ನೋಡಿ. ಆ ಭಾಗ ತಮಿಳ್ನಾಡು ಬಾರ್ಡರು. ಪ್ರಭು ನಮ್ಮ ಮಗಳ ಅಲ್ಲೇ ಕೊಟ್ಟಿವಿ ಪ್ರಭು. ಹನೂರ್ ಹತ್ರ ಅಲ್ಲೇ ಗುಡ್ಡದ ಪಕ್ಕದಲ್ಲೇ ಅವ್ರ ಮನೆ ಇದೆ ಪ್ರಭು. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗೋ ದಾರಿಯಲ್ಲೇ ಬರುತ್ತೆ ಪ್ರಭುಜಿ. ಹೌದಾ? ಏನು ಊರಿನ ಹೆಸರೇನು? ಹನೂರು ಪ್ರಭುಜಿ. ಹನೂರ್ ಹತ್ರ ಟೌನ್ ಏನ? ವೈಶಂಪಾಳ್ಯ ಪ್ರಭುಜಿ. ಅಲ್ಲಿ ಕೊಟ್ಟಿವಿ ಪ್ರಭುಜಿ, ನಮ್ಮ ಮಗಳ ಅಲ್ಲಿಗೆ ಕೊಟ್ಟಿವಿ. ವೈಷ್ಣವ ಪಾಳ್ಯನ? ಪ್ರಭು ಮೇಚೇರಿ. ಪ್ರಭು ಮೇಚೇರಿ ಅವ್ರ ಊರ ಹೆಸರು. ಮೇಚೇರಿ. ವೈಶಂಪಾಳ್ಯ. ಹೌದು, ಮೆಟ್ಟೂರತ್ ಮೇಚೇರಿ. ಮೇಚೇರಿ. ಓಕೆ. ಹರೇ ಕೃಷ್ಣ. ನಾನು ಆಮೇಲೆ ನಿಮ್ ಜೊತೆ ಮಾತಾಡ್ತೀನಿ ಮಾತಾಜಿ, ನನಗೆ ಸಹಾಯ ಬೇಕು. ಆಯ್ತು ಪ್ರಭು. ಓಕೆ, ಹರೇ ಕೃಷ್ಣ. ಅವ್ರನ್ನೋಗಿ ನೋಡ್ಕೊಂಡು ಬರ್ಬೇಕಿತ್ತು. ಅವರು ಸ್ವಲ್ಪ ಕಷ್ಟ ಸ್ಥಿತಿಲಿ ಇದ್ದಾರೆ ನೋಡಿ. ಅವರು ಒಂದು ಹಿನ್ನೆಲೆ ಹೇಳಕ್ ಪ್ರಯತ್ನ ಮಾಡ್ತಿದ್ದೀನಿ ನೋಡಿ. ಅಂತ ದೂರದವರು ಹಿಂದಿನ ಜನ್ಮದ ಏನ್ ಸುಕೃತಿನೋ ಅವ್ರಿಗೆ ನೋಡಿ ಭಗವದ್ಗೀತೆ ಸಿಕ್ಕಿದೆ, ಕೃಷ್ಣ ಪ್ರಜ್ಞೆ
ಆ ಬೇಕು ಅನ್ಸಿದೆ. ಜೀವನದಲ್ಲಿ ಅವರು ಮಕ್ಕಳು ಸಂಸಾರ ಎಲ್ಲ ಮುಗ್ದಿದೆ. ಒಂದು 65 70 ವಯಸ್ಸು ಅನ್ಕೊಳ್ಳಿ. ಅಂತ ಸಂದರ್ಭದಲ್ಲಿ ಅವ್ರಿಗೆ ಕೃಷ್ಣ ಪ್ರಜ್ಞೆ ಬೇಕು ಅಂತ ಹೇಳಿ ಅವ್ರೇನ್ ಮಾಡಿದ್ದಾರೆ, ಗೃಹ ತ್ಯಾಗ ಮಾಡಿದ್ದಾರೆ. ಕೃಷ್ಣನ ಹುಡ್ಕೊಂಡು ಎಲ್ಲಿಗೆ ಹೋಗಿದ್ದಾರೆ ಅಂದ್ರೆ ಸೇಲಂಗೆ ಹೋಗಿದ್ದಾರೆ. ಸೇಲಂ ಅಲ್ಲಿ ಇಸ್ಕಾನ್ ಟೆಂಪಲ್ ಇದೆ. ಇಸ್ಕಾನ್ ಟೆಂಪಲ್ ಅಲ್ಲಿ ಆಗ ಅಲ್ಲಿ ನಿರ್ಮಾಣ ಆಗ್ತಾ ಇತ್ತು. ಅವ್ರಿಗೆ ಅಲ್ಲಿ ಉಳ್ಕೊಳಕ್ ವ್ಯವಸ್ಥೆ ಕೊಡ್ಲಿಲ್ಲ. ಯಾಕಂದ್ರೆ ಅಂಡರ್ ಕನ್ಸ್ಟ್ರಕ್ಷನ್ ಇದೆ, ಎಲ್ಲೂ ಉಳ್ಕೊಳಕ್ ಏನು ವ್ಯವಸ್ಥೆ ಇಲ್ಲ. ಈ ತರದೆಲ್ಲ ಇವರು ಸೇವೆ ಮಾಡೋಣ ಅಂತ ಹೋಗಿದ್ದಾರೆ. ಇಲ್ಲ ಅಲ್ಲಿ. ಆದ್ರೆ ಭಕ್ತರ ಸಂಘ ಬೇಕು, ಕೃಷ್ಣ ಪ್ರಜ್ಞೆ ಬೇಕು ಅಂತ ಹೇಳಿ ಇವ್ರು ಏನ್ ಮಾಡ್ತಿದ್ರು ಅಂದ್ರೆ ಸೇಲಂ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲ್ಕೊಳ್ಳೋದು. ನೋಡಿ, ಸೇಲಂ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲ್ಕೊಳ್ಳೋದು ದಿನಾ ಇದೇನೆ. ಎಷ್ಟೋ ನೋಡಿ ದಿನಗಳು ಹಿಂಗೆ ಮಾಡಿದ್ದಾರೆ. ವರ್ಷನೇ ಅನ್ಕೊಳ್ಳಿ, ವರ್ಷಗಳೇ ಮಾಡಿದ್ದಾರೆ. ಸೇಲಂ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲ್ಕೊಳ್ಳೋದು, ಸ್ನಾನ ಮಾಡೋದು, ಬೆಳಗ್ಗೆ ಎದ್ದು ಇಸ್ಕಾನ್ ಟೆಂಪಲ್ಗೆ ಹೋಗೋದು. ನೋಡಿ ಅಲ್ಲಿ ದಿನ ಪೂರ್ತಿ ಏನಾದ್ರೂ ಸೇವೆಗಳು, ಭಕ್ತರ ಸಂಘ, ಭಜನೆ, ಕೀರ್ತನೆ, ನೋಡಿ ಭಗವದ್ಗೀತೆ ಈ ತರ ಎಲ್ಲ ಕೇಳೋದು, ಮತ್ತೆ ವಾಪಸ್ ಸೇಲಂ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲ್ಕೊಳ್ಳೋದು. ಹಿಂಗೆ ಮಾಡ್ತಿದ್ರು ನೋಡಿ. ಆಮೇಲೆ ಅವ್ರಿಗೆ ಯಾರೋ ಹೇಳಿದರೆ, ಬೆಂಗಳೂರು ನರಸಿಂಹಗಿರಿಧಾರಿ ಮಂದಿರ್ಗೆ ಹೋಗ್ರಿ, ಅಲ್ಲಿ ನಿಮ್ಗೆ ಉಳ್ಕೊಳಕ್ ವ್ಯವಸ್ಥೆ ಕೊಡ್ತಾರೆ, ಗೋಶಾಲೆ ಇದೆ ಅಲ್ಲಿ, ಗೋಶಾಲೆಯಲ್ಲಿ ನೀವೇನಾದ್ರೂ ಸೇರ್ಕೊಂಡು ಸೇವೆ ಮಾಡ್ಬೋದು ಅಂತ ಹೇಳಿದ್ದಾರೆ. ವಯಸ್ಸಾಗ್ಬಿಟ್ಟಿದೆ. ಬಂದು ನಮ್ಮ ಟೆಂಪಲ್ ಅಲ್ಲಿ ಉಳ್ಕೊಂಡಿದ್ರು. ಬಂದ್ರು. ನಮ್ಮ ವರದಕೃಷ್ಣ ಪ್ರಭು ಬಹಳ ಕೃಪೆ ವಿಶೇಷ ನೋಡಿ. ಪ್ರಭುಜಿಯವರು ಅವ್ರು ಉಳ್ಕೊಳಕ್, ಅವ್ರಿಗೆ ಕೆಲಸ ಮಾಡೋ ಅಷ್ಟು ಶಕ್ತಿ ಇಲ್ಲ, ವಯಸ್ಸಾಗ್ಬಿಟ್ಟಿದೆ. ಅದೇನೋ ಉಳ್ಕೊಳ್ಳಿ, ನೀವು ಬನ್ನಿ ಉಳ್ಕೊಳ್ಳಿ ಅಂತ ಹೇಳಿ ಅವ್ರಿಗೆ ಉಳ್ಕೊಂಡಿದ್ರು. ಅವರು ಅದು ಇದು ಸಣ್ಣ ಸೇವೆಗಳು ಮಾಡ್ಕೊಂಡಿದ್ರು. ಏನೋ ಒಂದು ತೀರ್ಥ ಕೊಡೋದು, ನೋಡಿ ಭಜನೆ ಕೀರ್ತನೆ ಮಾಡ್ತಿರೋ ಜೊತೆ ಕೂತ್ಕೊಂಡಿರೋದು, ಇಷ್ಟು ಮಾಡ್ತಾ ಇದ್ರು. ಆಮೇಲೆ ಅವ್ರಿಗೆ ವೃದ್ಧಾಪ್ಯ ಅಲ್ವಾ ನೋಡಿ, ಎಲ್ಲಾನು ಸಮಸ್ಯೆಗಳೆಲ್ಲ ಶುರು ಆಯ್ತು. ಬೆನ್ನೋವು, ಬಗ್ಗೋಗ್ಬಿಟ್ಟಿದ್ದಾರೆ ಈಗ ನೋಡಿ. ಮೊನ್ನೆ ನೋಡಿ ಹಿಂಗೆ ಒಂದು ವ್ಯವಸ್ಥೆ ಇತ್ತು. ಆಮೇಲೆ ಅವ್ರಿಗೆ ಇಲ್ಲಿ ಹಂಗೆ ಹೋಗೋದು ಬರೋದು ಅವಾಗವಾಗ ನೋಡಿ ಈ ತರದೆಲ್ಲ ಆಗ್ತಿತ್ತು. ಆಮೇಲೆ ತೀರಾ ಕಷ್ಟ ಆದ್ಮೇಲೆ ದೇವಸ್ಥಾನದಲ್ಲಿ ಅವ್ರಿಗೆ ಉಳ್ಕೊಳಕ್ಕೆ ಅವ್ರಿಗೆ ನಮ್ ಟೆಂಪಲ್ ಅಲ್ಲಿ ಉಳ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಆದ್ರೆ ಅವ್ರು ಉಳ್ಕೊಳ್ತಾ ಇಲ್ಲ. ಯಾಕೆಂದ್ರೆ ಇವ್ರಿಗೆಲ್ಲ ಕಷ್ಟ ಆಗತ್ತೆ. ಈ ತರ ಸ್ಥಿತಿಯಲ್ಲಿ ಇದ್ರೆ, ನನ್ನನ್ನ ನೋಡಿದ್ರೆ ಇವ್ರಿಗೆಲ್ಲ ಬಾಧೆ, ನನ್ನ ಸೇವೆ ಮಾಡೋಂಗಾಗತ್ತೆ. ಇವ್ರು ಬೇಡ, ನಮ್ಮೂರ್ಗ್ ಹೋಗ್ಬಿಡೋಣ ಅಂತ ಊರ್ಗ್ ಹೋಗಿದ್ದಾರೆ. ಅವ್ರಿಗೆ ಭಕ್ತರ ಸಂಘ ಬೇಕು ನೋಡಿ. ದಿನಾ ಫೋನ್ ಮಾಡ್ತಾರೆ ನೋಡಿ. ಈಗ ಬಹಳ ಎಂತ ಸ್ಥಿತಿಗೆ ಬಂದಿದ್ದಾರೆ ಈಗ ಅಂತಂದ್ರೆ, ಈಗ ಮೊನ್ನೆ ಕಾಲ್ ಮಾಡಿ ಹೇಳಿದ್ರು, ನನಗೆ ಬಹುಶಃ ನಾನು ಉಳಿಯಲ್ಲ ಅನ್ಸತ್ತೆ, ನನ್ ಕೊನೆ ದಿನಗಳು ಬಂದಿದೆ ಅಂತ ನನ್ಗೆ ಅನಿಸ್ತಾ ಇದೆ. ಅದಕ್ಕೋಸ್ಕರ ನಿಮ್ ಜೊತೆ ಮಾತಾಡ್ಬೇಕು ಅನ್ನಿಸ್ತು, ಅದಕ್ಕೆ ಕಾಲ್ ಮಾಡಿದೆ ಅಂತ ಹೇಳಿದ್ರು. ನಾನು ಕಾಲ್ ರಿಸೀವ್ ಮಾಡ್ಲಿಲ್ಲ. ಒಂದಿನ ಪೂರ್ತಿ ಕಾಲ್ ಮಾಡಿದ್ರೆ ರಿಸೀವೇ ಮಾಡ್ಲಿಲ್ಲ. ಅವ್ರಿಗೆ ಭಯ ಆಗ್ಬಿಟ್ಟಿದೆ, ನನ್ ಕಾಲ್ ರಿಸೀವ್ ಮಾಡ್ತಿಲ್ವಲ್ಲ ಯಾಕೆ ಅಂತ ನೋಡಿ. ಆಮೇಲೆ ನೋಡಿ ನಾನು ವಾಪಸ್ ಕಾಲ್ ಮಾಡಿದಾಗ ಹೇಳ್ತಿದ್ರು, ಅಳ್ತಾ ಹೇಳ್ತಿದ್ರು, ನನ್ ಕೊನೆ ದಿನಗಳು ಬಂದ್ಬಿಟ್ಟಿದೆ, ನನ್ ಬದುಕು ಕೊನೆ ದಿನಗಳಲ್ಲಿ ಇದೀನಿ, ನಾನು ಇವಾಗ ಏನ್ ಮಾಡ್ಬೇಕು ಅಂತ ಕೇಳಿದ್ರು. ನನಗೆ ಜಪಾನು ಅವರು ಅದಕ್ಕೆ ಹಿಂದೆ ಒಂದು ಹಿನ್ನೆಲೆ ಹೇಳ್ತೀನಿ. ಅವ್ರಿಗೆ ದೀಕ್ಷೆ ತಗೋಬೇಕು ಅಂತ ಆಸೆ. ನಮ್ ಟೆಂಪಲ್ ಅಲ್ಲಿ ಇದ್ದಾಗ ದೀಕ್ಷೆ ತಗೋಬೇಕು ಏನಂದ್ರೆ, ಒಂದು ಇಸ್ಕಾನ್ ಡಿಸೈಪಲ್ ಕೋರ್ಸ್ ಬೇಕು, ಸರ್ಟಿಫಿಕೇಟ್ ಬೇಕು. ಅವ್ರಿಗೆ ಓದು ಬರೋದಿಲ್ಲ. ನೀವೆಲ್ಲ ಬಹಳಷ್ಟು ಜನ ತಗೊಂಡಿದ್ದೀರಲ್ವಾ, ಓದು ಬರೋದಿಲ್ಲ ಅವ್ರಿಗೆ. ಏನ್ ಮಾಡೋದು ನೋಡಿ. ನಮ್ ಟೆಂಪಲ್ ಅಲ್ಲಿ ಇಸ್ಕಾನ್ ಡಿಸೈಪಲ್ ಕೋರ್ಸ್ ತಮಿಳಲ್ಲಿ ಆಗ್ತಾ ಇತ್ತು. ನಾನು ಅವ್ರಿಗೆ ಅವ್ರ ಆಸೆ, ನಾನು ಅವ್ರಿಗೆ ಪ್ರೋತ್ಸಾಹ ಮಾಡ್ತಿದ್ದೆ. ನೀವು ಬೇಗ ದೀಕ್ಷೆ ತಗೊಳ್ಳಿ, ವಯಸ್ಸಾಗಿದೆ, ನೀವು ಬೇಗ ತಗೋಬೇಕು ಅಂತ ಹೇಳ್ತಿದ್ದೆ. ಅವ್ರಿಗೆ ಏನ್ ಮಾಡೋದು, ಹೆಂಗ್ ತಗೊಳ್ಳೋದು ಏನು ಗೊತ್ತಿಲ್ಲ. ಅದಕ್ಕ ಅರ್ಹತೆಗಳೇನು, ಅವಶ್ಯಕತೆಗಳೇನು ಏನು ಗೊತ್ತಿಲ್ಲ ನೋಡಿ. ಇಸ್ಕಾನ್ ಡಿಸೈಪಲ್ ಕೋರ್ಸ್ ಆಗ್ತಾ ಇದೆ, ಅಲ್ಲಿ ಹೋಗಿ ಕೂತ್ಕೊಳ್ಳಿ ಕ್ಲಾಸಲ್ಲಿ. ಕೂತ್ಕೊಂಡ್ರೆ ಸಾಕು, ನಿಮ್ಗೆ ಸರ್ಟಿಫಿಕೇಟ್ ಕೊಟ್ಟೇ ಬಿಡ್ತಾರೆ, ಹೋಗಿ ಕೂತ್ಕೊಳ್ಳಿ ಅಂತ ಹೇಳಿದ್ರೆ ಕೂತ್ಕೊಂಡ್ರು, ಸರ್ಟಿಫಿಕೇಟ್ ಸಿಕ್ತು. ಆಮೇಲೆ ನೋಡಿ ದೀಕ್ಷೆಯನ್ನು ಕೂಡ ಗುರು ಮಹಾರಾಜರು ಎಂತ ಕೃಪೆಯಪ್ಪ ಅಂತ ಯೋಚನೆ ಮಾಡಿದ್ರೆ ದೀಕ್ಷೆ ಕೂಡ ಆಯ್ತು. ಪೆರುಮಾಳ್ ಅಂತ ಹೆಸರು ಇದ್ದದ್ದು ಪ್ರೇಮರಾಜ ಗೋವಿಂದ ದಾಸ್ ಅಂತ ಹೆಸರು ಕೊಟ್ರು ಗುರು ಮಹಾರಾಜ್. ಒಂದು 3-4 ವರ್ಷದ ಹಿಂದೆ ಮಾತು ಇದು, ದೀಕ್ಷೆ ತಗೊಂಡದ್ದು. ಬಟ್ ಆಮೇಲೆ ಪಾಪ ಹೋದ್ರು. ಇವತ್ತು ಅವರು ಮನೆಗೆ ಹೋಗಿದ್ದಾರೆ, ಊರಿಗೆ. ಅಲ್ಲಿ ಸೌಕರ್ಯಗಳಿಲ್ಲ, ಅವ್ರ ಮನೆಯಲ್ಲಿ ಸಹಕಾರ ಇಲ್ಲ ನೋಡಿ. ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಅಡುಗೆ ಮಾಡ್ಕೊಡೋದು ನೋಡಿ, ಈ ತರದ್ದು ಏನು ವ್ಯವಸ್ಥೆ ಇಲ್ಲ. ಆಂಡ್ರಾಯ್ಡ್ ಮೊಬೈಲ್ ಕೂಡ ಇನ್ಸ್ಟಾಲ್ ಮಾಡಿಕೊಟ್ಟು ಕ್ಲಾಸಲ್ಲಿ ಜಾಯ್ನ್ ಆಗಕ್ ಆಗ್ತಾ ಇಲ್ಲ. ಈ ತರದ್ ಏನೇನೋ ಸಮಸ್ಯೆ ಇದೆ ಅವ್ರಿಗೆ. ಸ್ಟ್ರಗಲಿಂಗ್ ಆಕ್ಚುಲಿ ತುಂಬಾ ಕಷ್ಟಪಡ್ತಿದ್ದಾರೆ.
ವಯಸ್ಸಾಗಿದೆ. ನೋಡಿ ಅವ್ರು ಹೇಳ್ತಾರೆ, ನಾನು ಇವತ್ತು ಅವತ್ ಮುಂದೆ ಇವತ್ತು ನಾಳೆನೋ ಅಂತ ಇದ್ದೀನಿ, ಈಗ ನಾನು ಏನ್ ಮಾಡ್ಬೇಕು, ನನಗೆ ಜಪ ಕೂಡ ಮಾಡಕ್ ಆಗ್ತಿಲ್ಲ ಅಂತ ಕೇಳಿದ್ರು. ಇವಾಗ ಏನ್ ಮಾಡ್ಬೇಕು ಅವರು? ಜಪ ಮಾಡಕ್ ಆಗ್ತಾ ಇಲ್ಲ, ನನಗೆ ಈ ತರ ಸ್ಥಿತಿಲಿ ಇದೀನಿ, ಇವತ್ತು ನಾಳೆ ಅಂತ ಇದೆ, ಏನ್ ಮಾಡ್ಬೇಕು ಅಂತ ಹೇಳಿದ್ರು. ಏನ್ ಮಾಡ್ಬೇಕು ಇವಾಗ ಅವರು? ಯಾರಾದ್ರೂ ಸರ್ ಸಂಘದಲ್ಲಿದ್ರೆ ಸಾಕು ಅವರು. ಇಲ್ವಲ್ಲ, ಅನ್ನೂರ್ ಹತ್ರ ತಮಿಳ್ನಾಡು ಬಾರ್ಡರ್ ಅಲ್ಲಿ ಇದಾರೆ, ಸಂಘ ಎಲ್ಲಿ ಸಿಗುತ್ತೆ ಅವ್ರಿಗೆ? ಅಲ್ಲ ಕೃಷ್ಣ ಪ್ರಭು ಬರೀ ಕೃಷ್ಣ ಕೃಷ್ಣ ಅನ್ಕೊಂಡ್ರು ಸಾಕು ಪ್ರಭುಜಿ. ಅದು ಇದ್ರೆ ಸಾಕು ಪ್ರಭು. ವೆರಿ ಗುಡ್. ಹರೇ ಕೃಷ್ಣ ಪ್ರಭು, ಅವ್ರಿಗೆ ಏನಾದ್ರೂ ಒಂಚೂರು ನಾವೆಲ್ಲ ಹಾಕಿ ಒಂದು ಸ್ಥಾನಕ್ಕೆ ಒಂದು ನಿಮ್ಮತಿ ಕೊಟ್ಟು ಅವ್ರು ಹೋಗೋವಾಗ ಮನ್ಸು ಸ್ವಲ್ಪ ಸಮಾಧಾನ ಮಾಡಿದ್ರೆ ಚೆನ್ನಾಗಿರುತ್ತೆ ಪ್ರಭು ಅವ್ರ ಹೆಸರು ಹೇಳಿ ನಾವು ಪರವಾಗಿ ನಾವು ಮಾಡ್ಬೋದು. ಜಪ ಮಾಡ್ಬೇಕು. ಏನೋ ಮತ್ತೆ ಯಾರ್ಯಾರಿಗಾಗುತ್ತೋ ಒಂದಿಷ್ಟಿಷ್ಟು ಹಾಕಿ ಒಂದ್ ಅಮೌಂಟ್ ಕೊಟ್ಬಿಟ್ಟು ನೋಡ್ಕೊಂಡ್ ಬನ್ನಿ ಪ್ರಭು, ಅಷ್ಟೇ. ನಾವೆಲ್ಲ ಹೆಲ್ಪ್ ಮಾಡ್ತೀವಿ ಪ್ರಭು. ಭಗವಂತ ಹೇಳ್ತಾರೆ, ನಿನ್ಗೆ ಕೊನೆ ಪಕ್ಷದಲ್ಲಿ ಆಗಿಲ್ಲ ಅಂದ್ರೆ ಅವಾಗ ನಾನ್ ಹೇಳ್ತೀನಲ್ಲ ಅಂತ ಹೇಳಿರ್ತಾರಲ್ಲ ಪ್ರಭು. ಹಾ ಹೌದು ಹೌದು. ನೋಡಿ ಪ್ರಭು ಇವನ್ ಒಂದು ರೆಕಾರ್ಡರ್ ಬರುತ್ತಲ್ಲ ಪ್ರಭು, ಹರೇ ಕೃಷ್ಣ ಪ್ರಭುಪಾದ್ ಕೀರ್ತನ, ಅದನ್ನ ಕೊಟ್ರುನು ಹೌದು ಮಾತಾಜಿ. ಹೌದು ನೋಡಿ, ಎಷ್ಟೊಂದು ಒಳ್ಳೆ ಸಜೆಷನ್ಸ್ ನಿಮ್ಮಿಂದ ಬರ್ತಾ ಇದೆ. ನಾನು ಅವರಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡೆ, ಹೌದು ನಿಮ್ ಕೈಯಲ್ಲಿ ಜಪ ಮಾಡಕ್ ಆಗಲ್ಲ, ಯಾಕಂದ್ರೆ ಅವ್ರು ಹೇಳ್ತಾರೆ ಬೇದಿ ತುಂಬಾ ಜಾಸ್ತಿ ಲೂಸ್ ಮೋಷನ್ ಆಗುತ್ತೆ, ಹಿಂದಿದ್ದೇನೂ ಇರೋದೇ ಇಲ್ಲ. ನೋಡಿ ಯಾವಾಗ್ಲೂ ವಾಶ್ರೂಮ್ಗೆ ಹೋಗ್ತಾನೆ ಇರ್ಬೇಕು, ಟಾಯ್ಲೆಟ್ಗೆ, ತಿಂದ್ರೆ ಹಂಗೆ ಹೋಗ್ಬೇಕು, ಹಂಗೆ ಹೋಗ್ತಾನೆ ಇರುತ್ತೆ, ನಾನು ಇನ್ನು ಬದುಕಲ್ಲ ನಾನು ಅಂತ ಹೇಳ್ತಿದ್ರು ಅವರು. ಆ ಸ್ಥಿತಿಲಿ ಇದೀನಿ ಅಂತ ಹೇಳ್ತಿದ್ರು. ಆಯ್ತು, ಸ್ಮರಣೆ ಮಾಡಿ ಅಂತ ಹೇಳಿದೆ. ಸ್ಮರಣೆ ನೋಡಿ, ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ. ನೋಡಿ ನೋಡಿ ಇದಕ್ಕೆಲ್ಲ ಅವಕಾಶಗಳು. ಶ್ರವಣಂ ಕೀರ್ತನಂಗೆ ಕಷ್ಟ ಇದೆ, ಅವ್ರಿಗೆ ಮೊಬೈಲ್ ಈಗ ಆಪರೇಟ್ ಮಾಡೋದು ಕೂಡ ಆಗ್ತಾ ಇಲ್ಲ ಅಂತ ಸ್ಥಿತಿಲಿದೆ. ನೋಡಿ ಹಂಗೆ ಕೊನೆ ಪಕ್ಷ ಸ್ಮರಣೆನೇ ಮಾಡ್ಕೊಂಡಿರ್ರಿ. ಮಾನಸಿಕ ಸ್ಥಿತಿ ನೋಡಿ, ಇದು ಈ ಈ ಈ ಶ್ಲೋಕ ಇದೆಲ್ಲ ಹೇಳ್ತಿದ್ದೆ ನಾನು. ನೋಡಿ ದುಃಖಾಲಯಮ ಶಾಶ್ವತಂ, ಈ ಬದ್ಧ ಜೀವನ ನೋಡಿ ಇದು ಹೆಂಗಿದೆ, ಭೌತಿಕ ಪ್ರಪಂಚ ಎಷ್ಟು ಕಷ್ಟವಾಗಿದೆ ನೋಡಿ, ಜನ್ಮ ಮೃತ್ಯು ಜರ ವ್ಯಾಧಿ. ನೋಡಿ ಜರ ಅನ್ನುವಂಥದ್ದು ತುಂಬಾ ಕಷ್ಟ. ನಿಮ್ಗೆ ಇಲ್ಲಿರೋರ್ಗೆ ಬಹಳಷ್ಟು ಜನಕ್ಕೆ ಆಗಿದೆ, ಆಗ್ತಾ ಇದೆ, ನಿಮ್ಗೆ ಈಗ ಅನುಭವಗಳು ಆಗ್ತಾ ಇದಾವೆ ಅಲ್ವಾ? ವಯಸ್ಸು ವೃದ್ಧಾಪ್ಯ ನೋಡ ಅಷ್ಟು ಸುಲಭ ಅಲ್ಲ, ತುಂಬಾ ಕಷ್ಟ. ನೋಡಿ ಎಷ್ಟೋ ಜನ ನೋಡಿ ನಮ್ಮ ಬಂಧುಗಳು ಇವರೆಲ್ಲ ಹೇಳ್ತಾರೆ, ಇಷ್ಟೆಲ್ಲ ಇರೋ ಬದಲು ಹೋಗ್ಬಿಟ್ರೆ ಉತ್ತಮ ಅಂತ. ಯಾರು? ಅವರೇ ಅಂದ್ಕೊಳ್ತಾರೆ, ಮತ್ತೆ ಅವ್ರ ಬಂಧುಗಳು ಹೇಳ್ತಾರೆ. ಅವ್ರು ನೋಡಿ 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 ಭಗವಂತ ಇವ್ರನ್ನ ಕರ್ಕೊಂಡು ಹೋಗ್ಬಾರ್ದಾ ಅಂತ ಹೇಳೋರು ಇದ್ದಾರೆ. ನೋಡಿ ಈ ತರದೊಂದು ಸ್ಥಿತಿಗೆ ಬಂದ್ಬಿಡ್ತಾರೆ ಒಬ್ಬ ವ್ಯಕ್ತಿ, ಯಾರೇ ಆಗ್ಲಿ. ಜನ್ಮ ಮೃತ್ಯು ಜರ ವ್ಯಾಧಿ ನೋಡಿ ಹಿಂಗೆ ಪೀಡಿಸ್ತಾ ಇರುತ್ತೆ ಅಲ್ವಾ? ಕಷ್ಟ. ಆದ್ರೆ ನಾವು ಮೂಲವಾಗಿ ಕೃಷ್ಣನ ಅಂಶ, ಸಚ್ಚಿದಾನಂದ ವಿಗ್ರಹ, ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ, ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ಕಾರಣ. ನೋಡಿ ಹಿಂಗೆ ಸಚ್ಚಿದಾನಂದ ಇರೋರು ಈ ಭೌತಿಕ ಪ್ರಪಂಚದಲ್ಲಿ, ಈ ದೇಹದಲ್ಲಿ, ಬದ್ಧ ಜಗತ್ತಲ್ಲಿ, ಬದ್ಧ ದೇಹದಲ್ಲಿ ಸಿಕ್ಕಾಕೊಂಡು ಹಿಂಗೆಲ್ಲ ಅನುಭವಿಸ್ತೀವಿ. ನೋಡಿ ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಕ್ಲೇಶಗಳು, ಜನ್ಮ ಮೃತ್ಯು ಜರ ವ್ಯಾಧಿ, ದುಃಖ ದೋಷ ಅನ್ನೋ ನೋಡಿ ದೋಷಗಳು, ಈ ತರ ಬಹಳ ಕಷ್ಟ. ನೋಡಿ ನಾನು ನೋಡಿ ಈ ಒಂದು ಕಡೆ ಈ ಕಡೆ ಆದ್ರೆ ನೋಡಿ, ಇನ್ನೊಂದು ಕಡೆಗೆ ನಾವು ಕೃಷ್ಣನ ಅಂಶ ಅನ್ನುವಂಥ ವಿಚಾರ. ಇನ್ನು ಮುಂದಿನ ಶ್ಲೋಕಗಳಲ್ಲಿ ನೋಡಿ ತತ್ವ ಇನ್ನು ತುಂಬಾ ಚೆನ್ನಾಗಿ ನೋಡಿ ಆಗ್ತಾ ಹೋಗುತ್ತೆ. ಯಾರಿಗಾದ್ರೂ ನೋಡಿ ಬದ್ಧ ಜಗತ್ತಿದು ಅಂತ ಅನ್ಸ್ಬೇಕು. ನೋಡಿ ಈ ಶ್ಲೋಕದಲ್ಲೇ ಅಥವಾ ಹಿಂದಿನ ಶ್ಲೋಕದಲ್ಲಿ ಈಗ ಎಷ್ಟೊಂದು ಕೆಲವೆಲ್ಲ ಪಟ್ಟಿ ಹೇಳಿದ್ನಲ್ಲ ನೋಡಿ, ಆ ಶ್ಲೋಕ ಈ ಶ್ಲೋಕ ನೋಡಿ ಎಲ್ಲ ಹೇಳಿದ್ನಲ್ಲ ಈಗ. ನೋಡಿ ದುಃಖಾಲಯಮ ಶಾಶ್ವತಂ ಅನ್ನುವಂಥದ್ದು ನೋಡಿ, ಹಿಂಗೆ ಬಹಳಷ್ಟು ಭಗವದ್ಗೀತೆಯಲ್ಲಿ ಸೃಷ್ಟಿಕರ್ತನೇ ಈ ಸೃಷ್ಟಿಯ ಬಗ್ಗೆ ಮಾತಾಡ್ತಿದ್ದಾನೆ. ಹಂಗಾಗಿ ನೋಡಿ ಈ 6 ಇಂದ್ರಿಯಗಳನ್ನೊಡನೆ ಬಹುವಾಗಿ ಕಷ್ಟಪಡ್ತಿದೀವಿ. ಈ ಇಂದ್ರಿಯಗಳು ಬಹಳಷ್ಟು ಡಿಮ್ಯಾಂಡ್ ಮಾಡ್ತವೆ ನೋಡಿ. ಇವು ಪತ್ನಿಯರಿಗೆ ಹೋಲಿಸ್ತಾರೆ ನೋಡಿ. ಒಬ್ಬ ವ್ಯಕ್ತಿ, ಪತ್ನಿ
ನೋಡಿ, ಕಣ್ಣು ಒಂದ್ ಬೇಕು, ಈ ಕಿವಿ ಒಂದ್ ಬೇಕು, ಇದು ಬೇಕು, ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು, ಇದು ಬೇಕು, ಡಿಮ್ಯಾಂಡಿಂಗ್ ಜಾಸ್ತಿ ಅಂತ ಇವುಗಳು. ನೋಡಿ, ಈ ಈ ಇಂದ್ರಿಯಗಳ ಹೆಂಗೆ ಅಂದ್ರೆ ಒಂದು ಸೆನ್ಸಾರ್ಸ್ ತರ. ಅವು ಈ ಭೌತಿಕ ಪ್ರಪಂಚವನ್ನ ಅನುಭವಿಸಬೇಕು ಅಂದ್ರೆ ಇಂದ್ರಿಯಗಳು ಬೇಕು. ನೋಡಿ, ಒಬ್ಬ ವ್ಯಕ್ತಿಯನ್ನ ಕಲ್ಪನೆ ಮಾಡ್ಕೊಳ್ಳಿ, ಅವನಿಗೆ ಕಣ್ಣಿಲ್ಲ, ಕಿವಿ ಇಲ್ಲ, ನೋಡಿ ಅವನಿಗೆ ನಾಲ್ಗೆ ಇಲ್ಲ, ನಾಲ್ಗೆ ಕಟ್ಟಾಗ್ಬಿಟ್ಟಿದೆ, ಮೂಗ ಅನ್ಕೊಳ್ಳಿ, ಅಥವಾ ನಾಲ್ಗೆ ತುಂಡಾಗ್ಬಿಟ್ಟಿದೆ ಅನ್ಕೊಳ್ಳಿ, ಕಿವಿ ಕೇಳಿಸಲ್ಲ ಅನ್ಕೊಳ್ಳಿ, ಕಣ್ ಕಾಣಿಸಲ್ಲ ಅನ್ಕೊಳ್ಳಿ. ನೋಡಿ, ಈಗ ಅವನ ಬದುಕು ಹೆಂಗಿರುತ್ತೆ? ಈ ಭೌತಿಕ ಪ್ರಪಂಚವನ್ನ ಅನುಭವಿಸಕ್ಕೆ ಆಗಲ್ಲ ಅಲ್ವಾ? ಏನೂ ನೋಡಿ, ಏನು ಅನುಭವಿಸಕ್ಕೆ ಆಗಲ್ಲ, ನೋಡಕ್ಕಾಗಲ್ಲ, ಕೇಳಕ್ಕಾಗಲ್ಲ, ಮಾತಾಡಕ್ಕಾಗಲ್ಲ. ಇದು ಹಿಂಗೆ ಅಲ್ವಾ? ನೋಡಿ, ಈ ತರ ನೋಡಿ, ಹಂಗೆ ಇಂದ್ರಿಯಗಳಿದ್ರೆ ಈ ಭೌತಿಕ ಪ್ರಪಂಚನ ಎಂಜಾಯ್ ಮಾಡ್ಬೋದು, ಭೋಗಿಸ್ಬೋದು ಅಂತ. ನೋಡಿ, ಆ ಭೋಗಿಸಕ್ ಹೋಗಿ ಕರ್ಮಕ್ಕೆ ಸಿಕ್ಕಾಕೊಂಡ್ಬಿಡ್ತೇವೆ. ನೋಡಿ, ಅದೇ ಸಮಸ್ಯೆ. ನೋಡಿ, ನಾಲ್ಗೆ ಚಪ್ಪಲಕ್ಕೆ ಏನೋ ತಿಂತೀವಿ, ನೋಡಿ ಅನಾರೋಗ್ಯ ಕೆಡುತ್ತೆ. ನೋಡಿ, ನೋಡ್ಬಾರ್ದು ನೋಡ್ತೀವಿ, ನೋಡಿ ಮಾಡ್ಬಾರ್ದು ಮಾಡಕ್ ಹೋಗ್ತೀವಿ, ಆಗ್ಬಾರ್ದಾಗತ್ತೆ. ನೋಡಿ, ಕಿವಿ, ಕಣ್ಣು, ನಾಲ್ಗೆ, ನೋಡಿ ಚರ್ಮ ಸ್ಪರ್ಶ, ಒಂದೊಂದು ಪ್ರಾಣಿಗಳನ್ನ ಒಂದೊಂದು ರೀತಿಯಲ್ಲಿ ಹಿಡಿಯುವಂತ ಪ್ರಯತ್ನ ಮಾಡ್ತಾರೆ. ನೋಡಿ, ಹಿಂದೆ ನಾವೆಲ್ಲ ಚರ್ಚೆ ಮಾಡಿದ್ವಿ ಅಲ್ವಾ? ನೋಡಿ, ಕಣ್ಣು ಯಾವ ಜೀವಿಗೆ ನೋಡಿ ಆ ಪ್ರಾಣಕ್ಕೆ ಕುತ್ತು ತರುತ್ತೆ? ಕಣ್ಣು. ನೋಡಿದ್ರೆ ನೋಡೋದ್ರ ಮುಖಾಂತರ ಅದಕ್ಕೆ ಆನೆ ಕಣ್ಣು ನೋಟ, ಅದು ಇದ್ರದ್ದು ನೋಡಿ ಲೈಟ್ ಅಲ್ಲಿ ನೋಡಿ ಪತಂಗ, ಲೈಟ್ಗೆ ಇನ್ಸೆಕ್ಟ್. ನೋಡಿ, ಅದನ್ನ ಲೈಟ್ ನೋಡುತ್ತೆ, ಅದ್ರ ಕೈಯಲ್ಲಿ ತಡ್ಕೊಳಕ್ಕೆ ಆಗಲ್ಲ. ನೋಡಿ, ಬಂದ ಲೈಟ್ ಒಳಗಡೆ ಮರ್ಜ್ ಆಗ್ಬೇಕು, ಸೇರ್ಕೊಂಡ್ಬಿಡ್ಬೇಕು ಅಂತ ಬರುತ್ತೆ. ಆ ಬೆಂಕಿನ ಹಿಡ್ಕೊಳಕ್ ಬರುತ್ತೆ, ಸುಟ್ಟೋಗ್ಬಿಡುತ್ತೆ. ನೋಡಿ, ಈ ಒಂದು ಜಿಂಕೆಯನ್ನ ಹಿಡಿಬೇಕು ಅಂದ್ರೆ ಬೇಟೆಗಾರ ಏನ್ ತಂತ್ರ ಮಾಡ್ತಾನೆ? ಒಂದು ಹಿಂಪಾದ ಸಂಗೀತ ಇದಾಗತ್ತೆ. ಆ ಕಿವಿಗಳು ಹಂಗೆ ಅದಕ್ಕೆ ನಿಮಿರ್ಕೊಂಡು ಆ ಕಿವಿ ಹಂಗೇ ಕೇಳ್ತಾ ಇರುತ್ತೆ ಮ್ಯೂಸಿಕ್ಗೆ. ನೋಡಿ, ಅವನೇನೋ ಒಂದು ಏನೋ ಒಂದು ಸ್ವರ ನುಡಿಸ್ತಿರ್ತಾನೆ, ಹಂಗೆ ಬಂದು ಹಿಡ್ಕೊಂಡ್ಬಿಡ್ತಾರೆ ಜಿಂಕೆಯನ್ನ. ನೋಡಿ, ಈ ತರ ನೋಡಿ, ಒಂದು ಆನೆಯನ್ನ ಹಿಡಿಬೇಕು ಅಂದ್ರೆ ಒಂದು ಹೆಣ್ಣು ಆನೆಯನ್ನ ಹಿಡ್ಕೊಂಡ್ ಬರ್ತಾರೆ, ಖೆಡ್ಡ ಮಾಡ್ತಾರೆ. ನೋಡಿ, ಸ್ಪರ್ಶಕ್ಕೆ ಬರುತ್ತೆ, ನೋಡಿ ಹಂಗೆ ಕೆಡವು ಬಿಡ್ತಾರೆ ಕೆಡ್ಡದೊಳಗಡೆ. ನೋಡಿ, ಹಿಂಗೆ ಒಂದೊಂದು ಕಸ್ತೂರಿ ಮೃಗದ ಬಗ್ಗೆ ಉದಾಹರಣೆ ಹೇಳ್ತಾರೆ. ನೋಡಿ, ಅದ್ರ ಮೈಯಿಂದನೇ ಸೂಸುವಂತ ಆ ಒಂದು ಸುಗಂಧ ಹುಡ್ಕೊಂಡು ಅಲಿಯುತ್ತಂತೆ, ಅದು ಹುಚ್ಚಾಗಿ ಅಲಿಯುತ್ತೆ. ನೋಡಿ, ಅಲ್ದು 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 ಅದು ಎಲ್ಲಿಂದ ಇಂಥ ಸುವಾಸನೆ ಅಂತ ಕಸ್ತೂರಿ ಮೃಗ ಅಂತ ಹೇಳ್ತಾರೆ. ನೋಡಿ, ಮೀನನ್ನ ನಾಲ್ಗೆ ಉದಾಹರಣೆ ಕೊಡ್ತಾರೆ. ನೋಡಿ, ಗಾಳ ಹಾಕಿ ಮೀನ್ ಹಿಡಿತಾರಲ್ವಾ, ನೋಡಿ ಅದೇನೋ ಒಂದು ಸಿಕ್ತ ಬಾಯಿಗೆ ಅಂತ ಹೇಳಿ ಇಟ್ಕೊಳಕ್ ಹೋಗತ್ತೆ, ನಾಲ್ಗೆಯಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ. ನೋಡಿ, ಹಿಂಗೆ ಒಂದೊಂದಕ್ಕೆ ಉದಾಹರಣೆಗಳು. ಈ ಹಿಂಗೆ ಇದ್ರ ಜೊತೆಗೆ ಒಂದು ಮನಸ್ಸು ಇವುಗಳ ಮಾಸ್ಟರ್, ಇಂದ್ರಿಯಗಳಿಗೆ ಮಾಸ್ಟರ್ ಅದು. ಹಂಗೆ ಇವುಗಳ ಜೊತೆ ಏನಾಗ್ತಾ ಇದೆ, ಬಹಳ ಕಷ್ಟಪಡ್ತಾ ಇದ್ದೀವಿ. ಈ ತರ ನಮ್ಮನ್ನ ಏನ್ ಮಾಡುತ್ತೆ, ಈ ಇಂದ್ರಿಯಗಳು ಪಾಪ ಮಾಡ್ಸಕ್ ಹೋಗ್ತವೆ. ನೋಡಿ, ಈ ಭೂತ ಪ್ರೇತ, ಈ ದೆವ್ವಗಳಿದಾವಲ್ಲ, ಇವುಗಳಿಗೆ ಈ ಇಂದ್ರಿಯಗಳು ಇರೋದಿಲ್ಲ, ಈ ಭೌತಿಕ ಶರೀರ ಇರೋದಿಲ್ಲ, ಅವಕ್ಕೆ ಮನಸ್ಸಿರುತ್ತೆ. ನೋಡಿ, ಈಗ ಭೋಗಿಸ್ಬೇಕು, ಅವು ಏನ್ ಮಾಡ್ತವೆ? ಸುಖ ಪಡೋದಕ್ಕೆ ಇಂದ್ರಿಯಗಳಿಲ್ಲ, ಈಗ ಏನ್ ಮಾಡ್ಬೇಕು? ಸೂಕ್ಷ್ಮ ಬೇರೆ ಇನ್ನೊಂದು ಶರೀರದ ಸೇರ್ಕೊಳುತ್ತೆ. ಪ್ರವೇಶ ಮಾಡಿ ಒಂದ್ ರೀತಿ ಪ್ಯಾರಸೈಟ್ ತರ. ಪ್ಯಾರಸೈಟ್ ಅಂದ್ರೆ ಏನು ಕನ್ನಡದಲ್ಲಿ ಏನ್ ಹೇಳ್ತಾರೆ? ಪರಾವಲಂಬಿ. ಪರಾವಲಂಬಿ. ನೋಡಿ, ಹಂಗೆ ಇನ್ನೊಂದು ಜೀವಿಗೂ ದೇಹದಲ್ಲಿ ಪ್ರವೇಶ ಮಾಡಿ ನೋಡಿ ಆ ದೇಹವನ್ನ ನಿಯಂತ್ರಣಕ್ಕೆ ತಗೊಂಡು ಆ ಇಂದ್ರಿಯಗಳ ಮುಖಾಂತರ ಭೋಗಿಸೋ ಪ್ರಯತ್ನ ಮಾಡುತ್ತೆ. ನೋಡಿ, ಇದೊಂದು ತುಚ್ಛ ಜೀವನ ಅವುಗಳಿಗೆ. ನೋಡಿ, ಒಂದು ಶರೀರ ಕೂಡ ಪಡ್ಕೊಳಕ್ ಆಗದೆ ಇರೋಷ್ಟು ಪುಣ್ಯ ಇಲ್ಲ. ನೋಡಿ, ಈ ತರ ಒಂದು ವಿಷಯ ವಿಚಿತ್ರ. ನೋಡಿ, ಹಂಗೆ ಈ ಕೊಟ್ಟಿರೋ ಇಂದ್ರಿಯಗಳನ್ನ ನೋಡಿ ಋಷಿಕೇಶ ಸೇವನಂ ಅಂತ ಬಳಸ್ಕೊಂಡ್ರೆ
ನೋಡಿ ಆ ಮನಸ್ಸು ಕೂಡ ಶಾಂತ, ಸಮಾಧಾನ, ಸಂತೃಪ್ತಿ ಆಗತ್ತೆ ಹೊರತು ನೋಡಿ ಇಲ್ಲದೆ ಇದ್ರೆ ತುಂಬಾ ಕಷ್ಟ ಪಡ್ತಾ ಇದೀವಿ. ಇದು ತಮ್ಮೆಲ್ಲರಿಗೂ ಅನುಭವ ಇದೆ. ಇಂದ್ರಿಯಗಳು ತುಂಬಾ ಡಿಮ್ಯಾಂಡ್ ಮಾಡ್ತವೆ. ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ತುಂಬಾ ಡಿಮ್ಯಾಂಡ್ ಮಾಡ್ತವೆ. ನಮ್ಮ ಇಡೀ ಬದುಕು ಅವುಗಳ ಆಸೆಗಳನ್ನೇ ಪೂರೈಸ್ಕೊಂಡಿರಕ್ಕೆ ಆಗತ್ತೆ. ನೋಡಿ ಇನ್ನು ನಮಗೆ ಅಂತ ಏನೂ ಸಮಯನೇ ಕೊಡೋಲ್ಲ ನಾವು. ನೋಡಿ ಕಣ್ಣು ಬಯಸುತ್ತೆ, ನೋಡಿ ಎಲ್ಲೋ ಹೋಗಿ ಏನೋ ನೋಡ್ಬೇಕು ಅಂತ, ನೋಡಿ ಸಿನಿಮಾಗೆ ಹೋಗ್ಬೇಕು, ನೋಡಿ ಒಂದು ಸ್ವಿಟ್ಜರ್ಲ್ಯಾಂಡ್ ಹೋಗ್ಬೇಕು, ಅಲ್ಲಿರೋ ಪ್ರಕೃತಿ ಸೀನ್ ನೋಡ್ಬೇಕು, ಕಾಶ್ಮೀರಕ್ಕೆ ಹೋಗ್ಬೇಕು, ಅಲ್ಲಿರುವಂತ ಬ್ಯೂಟಿ ಆ ಸೀನ್ ನೋಡ್ಬೇಕು. ನೋಡಿ ಹಿಂಗೆ ಕಣ್ಣು ಡಿಮ್ಯಾಂಡ್ ಮಾಡುತ್ತೆ, ಅವುಗಳನ್ನ ಪೂರೈಸ್ತೀವಿ. ಮತ್ತೆ ಕಿವಿ ಡಿಮ್ಯಾಂಡ್ ಮಾಡುತ್ತೆ, ನಾಲ್ಗೆ ಡಿಮ್ಯಾಂಡ್ ಮಾಡುತ್ತೆ, ನೋಡಿ ಮೂಗು ಡಿಮ್ಯಾಂಡ್ ಮಾಡುತ್ತೆ. ಒಂದೊಂದು ಹಂಗೆ ಕರ್ಮೇಂದ್ರಿಯಗಳು ಕೂಡ ಡಿಮ್ಯಾಂಡ್ ಮಾಡ್ತವೆ. ವಾಚೋ ವೇಗಂ ಮನಸ ಕ್ರೋಧ ವೇಗಂ ಜಿಹ್ವಾ ವೇಗಂ ಉದರೋಪಸ್ಥ ವೇಗಂ. ನೋಡಿ ಈ ತರ ವೇಗಗಳು ಇವೆಲ್ಲ. ನೋಡಿ ಯಾರಾದ್ರೂ ಓದ್ತಿರೋ ಮತ್ತೆ ಶ್ಲೋಕ ಉಪದೇಶಾಮೃತ. ಚೋ ವೇಗಂ ಮನಸ ಕ್ರೋಧ ವೇಗಂ ಜಿಹ್ವಾ ವೇಗಂ ಉದರೋಪಸ್ಥ ವೇಗಂ ಏತಾನ್ ವೇಗಾನ್ ಯೋ ವಿಷಯೇತ ಧೀರಃ ಸರ್ವಾಮಪಿ ಮಾಂ ಪೃಥಿವೀಂ ಸ ಶಿಷ್ಯಾತ್. ಅನ್ನುವಾದ ಮಾತಿನ ಚಾಪಲ್ಯವನ್ನು, ಚಿತ್ತ ಚಾಂಚಲ್ಯಗಳನ್ನು, ಕೋಪದ ಕೆಲಸಗಳನ್ನು, ನಾಲಿಗೆ ಚಪಲಗಳನ್ನು, ಹೊಟ್ಟೆ ಮತ್ತು ಜನಾಂಗಗಳ ಪ್ರಚೋದನೆಗಳನ್ನು ನಿಗ್ರಹಿಸಬಲ್ಲ ಸಂಯಮಿಯು ಪ್ರಪಂಚಾದ್ಯಂತ ಶಿಷ್ಯರನ್ನು ತಯಾರು ಮಾಡಲು ಅರ್ಹನು. ಹರೇ ಕೃಷ್ಣ. ಹರೇ ಕೃಷ್ಣ. ನೋಡಿ ಪ್ರಪಂಚಾದ್ಯಂತ ಶಿಷ್ಯರನ್ನು ತಯಾರಿ ಮಾಡಕ್ಕೆ ಯಾರು ಅರ್ಹ ಅಂದ್ರೆ ನೋಡಿ ಈ ಇಂದ್ರಿಯಗಳು ಇಲ್ಲಿ ಹೆಸರಿಸಿದಾರಲ್ವಾ, ವೇಗಗಳು ಅಂತ. ಆಚೋ ವೇಗಂ ಮನಸ್ಸ ಕ್ರೋಧ ವೇಗಂ ಜಿಹ್ವಾ ವೇಗಂ ಉದರೋಪಸ್ಥ ವೇಗಂ. ನೋಡಿ ಇವುಗಳನ್ನೆಲ್ಲ ತಡ್ಕೊಳಕ್ಕೆ, ನಿಯಂತ್ರಿಸಕ್ಕೆ, ನೋಡಿ ಅವುಗಳು ನಮಗ್ ಕಷ್ಟ ಕೊಡೋವುಗಳನ್ನ ಅವುಗಳನ್ನ ನಿಯಂತ್ರಣ ಮಾಡಕ್ಕೆ ನೋಡಿ ಸಾಮರ್ಥ್ಯ ಇರೋನು ಪೃಥ್ವೀಂಶ ಶಿಷ್ಯಾತ್, ಪೃಥ್ವಿನೆಲ್ಲ ಶಿಷ್ಯರನ್ನ ಮಾಡ್ಕೋಬಹುದು. ಅವನು ಪಾಲನೆ ಮಾಡಿ ಬೇರೆಯವ್ರಿಗೂ ಕೂಡ ಹೇಳ್ಬೋದು. ನೋಡಿ ಈ ತತ್ವವನ್ನ ನೋಡಿ ಹೇಳ್ಬೋದು. ನೋಡಿ ಆತನ ಅಭ್ಯಾಸ ಮಾಡಿ ಬೇರೆಯವ್ರಿಗೂ ಹೇಳ್ಕೊಡ್ಬೋದು. ಇಲ್ಲದೆ ಇದ್ರೆ ಇಂದ್ರಿಯಗಳು ತುಂಬಾ ಕಷ್ಟ ಕೊಡ್ತವೆ. ನೋಡಿ ಹಂಗೆ ಇದು ವಿಷಯ ಇವತ್ತು ವಿಚಾರ. ಈ ಬದ್ಧ ಜಗತ್ತಿನಲ್ಲಿರುವ ಜೀವಿಗಳು ತನ್ನ ನಿತ್ಯವಾದ ಸಣ್ಣ ಸಣ್ಣ ಭಾಗಗಳು ಬದ್ಧ ಜೀವನದಿಂದಾಗಿ ಅವರು ಮನಸ್ಸು ಸೇರಿದಂತೆ 6 ಇಂದ್ರಿಯಗಳೊಡನೆ ಬಹುವಾಗಿ ಕಷ್ಟಪಡುತ್ತಾರೆ. ಈಗ ಕಷ್ಟಪಡ್ತಾರೆ, ಅದಕ್ಕೋಸ್ಕರ ಪರಿಹಾರ ಏನು? ಏನ್ ಮಾತಾಜಿ? ಶರಣಾಗತಿ. ಶರಣಾದ್ರೆ ಏನಾಗುತ್ತೆ? ಅವುಗಳನ್ನ ನಿಗ್ರಹಿಸೋದು ಪ್ರಭುಜಿ, ಇಂದ್ರಿಯಗಳನ್ನ ನಿಗ್ರಹಿಸೋದು ಭಕ್ತಿ ಸೇವೆಯೊಂದಿಗೆ ನಾವು ತೊಡಗಿಕೊಳ್ಳೋದು ಪ್ರಭುಜಿ. ವೆರಿ ಗುಡ್. ಮತ್ತೆ ಇನ್ನೇನಾದ್ರೂ ಇದೆಯಾ? ಭಗವಂತನ ಲೋಕಕ್ಕೆ ಹೋಗ್ತೀವಿ ಪ್ರಭುಜಿ. ವೆರಿ ಗುಡ್, ಇದು ಆನ್ಸರ್. ಪ್ರಭುಜಿ ಇಂದ್ರಿಯಗಳು ನಿಗ್ರಹಿಸ್ತೀರಿ. ಈಗ ಒಂದು ಏಜ್ ಅನ್ನೋದು ಇರ್ತೈತಲ್ಲ ಪ್ರಭುಜಿ, ಆ ಏಜ್ ಅಲ್ಲಿ ಇಂದ್ರಿಯಗಳನ್ನೆಲ್ಲ ನಿಗ್ರಹಿಸಿ ಮತ್ತೆ ಜೀವನ ಹೆಂಗ್ ಸಾಗಿಸೋದು ಅಂತ ನಂಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ನೋಡಿ ಹಂಗೆ ಡಿಮ್ಯಾಂಡ್ ಮಾಡ್ತವೆ, ಅವುಗಳ ಆಸೆ ಡಿಮ್ಯಾಂಡ್ ಅಂತ ಪೂರೈಸಕ್ ಹೋಗ್ತೀರಿ, ಕರ್ಮದಲ್ಲಿ ಸಿಕ್ಕಾಕೊಂಡ್ಬಿಡ್ತೀರಿ. ನೋಡಿ ಬಹಳ ಕಷ್ಟಪಡ್ತೀರಿ ಅಲ್ವಾ? ಪರವಾಗಿಲ್ವಾ? ಅದು ಆ ವಿಷಯ ಪರವಾಗಿಲ್ವಾ? ಬುದ್ಧಿವಂತರಾದವರು ನೋಡಿ ಶ್ರೇಯಸ್ಸು ಪ್ರೇಯಸ್ಸು ಅಂತ ಮೊನ್ನೆ ಚರ್ಚೆ ಮಾಡ್ತಿದ್ವಲ್ಲ, ಹೌದು ಡಿಮ್ಯಾಂಡ್ ಮಾಡುತ್ತೆ ವಯಸ್ಸು. ನೋಡಿ ಇಂದ್ರಿಯಗಳು ಎಲ್ಲ ನೋಡಿ ಹಾರ್ಮೋನ್ಸ್ ನೋಡಿ ಇವೆಲ್ಲ ಬಹಳ ತೀವ್ರವಾಗಿರ್ತವೆ, ಹಂಗೆ ಮಾಡ್ತವೆ. ನೋಡಿ ನಾನು ಈಗ ಹೇಳಿದ್ನಲ್ಲ ನಮ್ಮ ಪೆರುಮಾಳ್ ಪ್ರಭು ಅಂತ, ನೋಡಿ ಇಂಥ ಒಂದು ಸ್ಥಿತಿಗೆ ಬಂದ್ಬಿಡುತ್ತೆ ದಿನ. ನೋಡಿ ಇದಕ್ಕೂ ತಯಾರಿ ಅಂತ ಬೇಕಲ್ವಾ? ನೋಡಿ ಇಂದ್ರಿಯಗಳು ಕೊಟ್ಟಿರುವಂತದ್ದು ನೋಡಿ ಏನಕ್ಕೆ ಅನ್ನೋದು ವಿಚಾರ. ನೋಡಿ ಈ ತರದ್ದು ವಿಚಾರ, ಅವುಗಳ ಡಿಮ್ಯಾಂಡ್ ಏನೋ ಮಾಡ್ತವೆ, ಅವುಗಳ ಕೆಲ್ಸನೇ ಅದು. ಅವುಗಳಿಗೆ ಟ್ರೈನಿಂಗ್ ಕೂಡ ಕೊಡ್ಬೋದು. ನೋಡಿ ಒಂದು ಆನೆಯನ್ನು ಕೂಡ ಪಳಗಿಸ್ಬೋದು, ಹಾವನ್ನು ಕೂಡ ಪಳಗಿಸ್ಬೋದು. ಹೌದಾ? ಅದಕ್ಕೊಂದು ಏಜ್ ಅನ್ನೋದು ಇರ್ತೈತಲ್ಲ ಪ್ರಭು? ಹೌದು, ಏಜ್ ಅನ್ನೋದನ್ನೇ ನೀವೇನಾದ್ರೂ ಅದು ಏಜ್ ಅಂತ ಹೇಳಿ ಬಿಟ್ರೆ ಅದು ಮಾಡಬಾರ್ದೆಲ್ಲ ಮಾಡಿಸುತ್ತೆ, ಅದ್ರ ಪರಿಣಾಮ ಎದುರಿಸ್ಬೇಕಾಗತ್ತೆ. ಅದಕ್ಕೋಸ್ಕರ ನೀವು ಅದನ್ನ ಏಜ್ ಅನ್ನೋದಕ್ಕೆ ಬಿಡದೆ ನಿಯಂತ್ರಣ ಮಾಡ್ಲೇಬೇಕು. ಇದು ಬದ್ಧ ಅಂದ್ರೆ ಹಂಗೆ ಪ್ರಭುಜಿ. ಏಜ್ ಅಂತ ಇರುತ್ತೆ, ಆದ್ರೆ ನಿಯಂತ್ರಕ ತತ್ವಗಳು ಅಂತ ಕೂಡ ಇರುತ್ತೆ ನೋಡಿ.
ನೋಡಿ ಕೆಲವು ಅದನ್ನೇ ನಮ್ಮ ವೈದಿಕ ಪರಂಪರೆ, ಈ ಸನಾತನ ಧರ್ಮ ಎಷ್ಟು ಚೆನ್ನಾಗಿದೆ ಅಂದ್ರೆ, ನೋಡಿ ರಮೇಶ್ ಪ್ರಭುಜಿ ಅವರು ಹೇಳ್ತಿರೋದು ನಿಜವಾಗ್ಲೂ ಮುಖ್ಯವಾದಂತ ವಿಷಯ. ಪ್ರಾಕ್ಟಿಕಲ್ ಲೈಫ್ ಅಲ್ಲಿ ಕೂಡ ನಾವು ಯೋಚನೆ ಮಾಡ್ಬೇಕು. ಪ್ರಭುಜಿಯವರು ಆ ಒಂದು ಸ್ಥಿತಿಯಲ್ಲಿ ಹೇಳ್ತಿದ್ದಾರೆ ನೋಡಿ, ಅದು ತುಂಬಾ ನಿಜ. ಅದಕ್ಕೋಸ್ಕರ ಏನ್ ನಮ್ಮ ಆಚಾರ್ಯರು ನಮ್ಮ ಸನಾತನ ಧರ್ಮದಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ನಿಯಂತ್ರಕ ತತ್ವಗಳು ಅಂತ ಕೊಟ್ಟಿದ್ದಾರೆ ಪ್ರಭುಜಿ. ರಮೇಶ್ ಪ್ರಭು ಅವರು ಮಾತು ಒಳ್ಳೆ ವಿಷಯ, ಅದು ವಿಚಾರ ನೋಡಿ. ಇದು ಪ್ರಾಕ್ಟಿಕಲ್, ಇದು ಸುಮ್ಮನೆ ಹೇಳೋದು ಬಹಳ ಸುಲಭ ನೋಡಿ. ವಾಸ್ತವ ಬದುಕೋನೆ ಬೇರೆ ಇರುತ್ತೆ, ಅದನ್ನ ಅವ್ರು ನಮಗ್ ಜ್ಞಾಪಿಸ್ತಿದ್ದಾರೆ. ತುಂಬಾ ಒಳ್ಳೆ ವಿಚಾರ. ಅದಕ್ಕೇನು ಅಂತ ಇದೆ ಅಂದ್ರೆ ನಮ್ಮ ಸನಾತನ ಧರ್ಮದಲ್ಲಿ ನಿಯಂತ್ರಕ ತತ್ವಗಳು ಅಂತ ಇದೆ. ರಮೇಶ್ ಪ್ರಭು ಅರ್ಥ ಆಯ್ತಲ್ಲ? ಆಯ್ತು ಪ್ರಭು. ಅದು ಆ ನಿಯಂತ್ರಕ ಅದೇ ತತ್ವಗಳ ನನಗೆ ಅದು ಅರ್ಥ ಆಗಿಲ್ಲ. ಈ ಏಜ್ ಅಲ್ಲಿ ಪರಿಮಿತಿ ಅಂತ ನಾವೆಲ್ಲ ಕಂಟ್ರೋಲ್ ಮಾಡ್ಕೊಂಡ್ರೆ ಮುಂದೆ ಜೀವನ ಅದೆಲ್ಲ ತಲೆ ಕೆಡ್ತಾ ಇದ್ದೀವಿ. ಇಂದ್ರಿಯಗಳ ಬಗ್ಗೆ ನೀವು ಹೇಳ್ತಾ ಇದ್ದಾಗೆಲ್ಲ ನಾನು ಮನವರಿಕೆ ಕೇಳಬೇಕು ಗುರು ಪ್ರಭುನ ಅಂತ. ನೋಡಿ ಪ್ರಭು, ನಿಯಂತ್ರಕ ತತ್ವಗಳ ಮಿತಿಯಲ್ಲಿ ನೋಡಿ ನಿಮ್ಮ ಇಂದ್ರಿಯಗಳಿಗೆ ನೋಡಿ ಏನು ಎಷ್ಟು ಎಲ್ಲಕ್ಕೂ ಒಂದು ಮಿತಿ ಅಂತ ಇರುತ್ತಲ್ವಾ, ನಿಯಂತ್ರಕ ತತ್ವ ಅಂತ ಇರುತ್ತಲ್ಲ. ಉದಾಹರಣೆಗೆ ನೋಡಿ, ನೀವು ಸ್ವತಂತ್ರ ಭಾರತದಲ್ಲಿ ಇದೀರಿ ಅಲ್ವಾ? ನೀವು ಸ್ವತಂತ್ರ ಭಾರತದ ಸ್ವತಂತ್ರ ಪ್ರಜೆ ಅಲ್ವಾ ರಮೇಶ್ ಅಲ್ವಾ? ನೀವು ಸ್ವತಂತ್ರ ಭಾರತದ ಸ್ವತಂತ್ರ ಪ್ರಜೆ ನಾನು ಅಂತ ಹೇಳಿ ನಿಮ್ ಕೋಲಾರದಲ್ಲಿ ಏನ್ ಬೇಕಾದ್ರೂ ಹೋಗಿ ಮಾಡ್ಬೋದಾ ನೀವು? ಎಲ್ಬೋ ಅಲ್ವಾ? ನೋಡಿ ಇಷ್ಟೇ ಇದೆ ಹಿಂಗೆ ಸ್ವತಂತ್ರ ಭಾರತದ ಸ್ವತಂತ್ರ ಪ್ರಜೆ ನೀವು. ಆದ್ರೆ ರೂಲ್ಸ್ ರೆಗ್ಯುಲೇಷನ್ ಒಳಗೆ ನೀವು ಫಾಲೋ ಮಾಡ್ಬೇಕು. ನಿಮ್ಗೆ ಗಾಡಿ ಓಡ್ಸೋದ್ ಬರುತ್ತೆ ಅಂತಂದ್ರೆ ಎಡ್ಡಾದಿಡ್ಡಿ ಎಲ್ಲಾದ್ರೂ ಓಡಿಸ್ಕೊಂಡು ಹೋಗ್ಬೋದಾ? ಆದ್ರೆ ಗಾಡಿ ಓಡಿಸಬಾರ್ದು ಅಂತ ಹೇಳ್ತಾರ ಗೌರ್ಮೆಂಟ್, ಗಾಡಿನೇ ಓಡಿಸ್ಬೇಡಿ. ಇಲ್ಲ ಪ್ರಭು, ಟ್ರಾಫಿಕ್ ರೂಲ್ಸ್ ಮಿತಿ ಒಳಗಡೆ ಗಾಡಿ ಓಡಿಸಿ ಅಂತ ಹೇಳ್ತಾರೆ. ಆ ಮಿತಿ ಒಳಗಡೆ ಇರ್ಬೇಕು ನಾವು, ಮಿತಿ ಮೀರ್ಬಾರ್ದು. ಗಾಡಿನೇ ಓಡಿಸ್ಬೇಡಿ ಅಂತ ಹೇಳ್ತಿಲ್ಲ ಗೌರ್ಮೆಂಟ್. ನಿಜ ನಿಜ ಪ್ರಭು ಅಲ್ವಾ? ಇದ್ರ ಬಗ್ಗೆ ಚಿಂತನೆ ಮಾಡಿ, ಯೋಚನೆ ಮಾಡಿ, ನಿಮಗೆ ಅರ್ಥ ಆಗುತ್ತೆ. ಅರ್ಥ ಆಯ್ತು ಪ್ರಭು. ನೋಡಿ ಎಲ್ಲದಕ್ಕೂ ನಿಯಂತ್ರಕ ತತ್ವ ಅಂತ ಇದೆ. ಅದು ಮೀರಿದ ನೋಡಿ ಒಂದು ವಿಶೇಷ ವಿಚಾರ ಏನಂದ್ರೆ, ನಾವು ಗೌರ್ಮೆಂಟ್ ಎಷ್ಟು ನೋಡಿ ನಮ್ಗೆ ಸ್ವತಂತ್ರ ಭಾರತ ಸ್ವತಂತ್ರ ಪ್ರಜೆ, ನಮಗೆ ಮೂಲಭೂತ ಹಕ್ಕುಗಳು ಅಂತೆಲ್ಲ ಇದೆ ನಮ್ಮ ಸಂವಿಧಾನದಲ್ಲಿ ನೋಡಿ. ಅದಕ್ಕೆ ಆರ್ಟಿಕಲ್ಸ್, ಇಂತಿಂತ ಆರ್ಟಿಕಲ್ ಪ್ರಕಾರ ನಮಗೆ ವಾಕ್ ಸ್ವಾತಂತ್ರ್ಯ ಅಂತ ಇದೆ ನೋಡಿ, ನಮ್ಮ ಧರ್ಮ ಸ್ವಾತಂತ್ರ್ಯ ಅಂತ ಇದೆ, ಇದೆಲ್ಲ ಸ್ವತಂತ್ರಗಳಿದ್ದಾವೆ ನೋಡಿ. ಅವುಗಳಿಗೂ ಕೂಡ ಒಂದು ಮಿತಿ ಚೌಕಟ್ಟು ಅಂತ ಇದೆ ನೋಡಿ. ಅದು ಎಲ್ಲವೂ ನೋಡಿ ನಿಮ್ಮ ಜಮೀನು ಅಂತ ಏನಿದೆಯೋ ಆ ಜಮೀನನ್ನ ನೀವು ಏನಕ್ಕೆ ಬಳಸ್ಕೋಬೇಕು ಅನ್ನೋ ಮಿತಿ ಕೊಟ್ಟಿದ್ರೆ ಅದಕ್ಕೆ ಬಳಸ್ಕೋಬೇಕು. ನಿಮ್ದೇ ಜಮೀನು, ಅದರಲ್ಲಿ ಏನಾದ್ರೂ ಮಾಡಬಾರ್ದು, ಏನಾದ್ರೂ ಮಾಡಿದ್ರೆ ನೀವು ಅಪರಾಧ ಆಗುತ್ತೆ. ಆತರ ಒಂದು ಮಿತಿ ಚೌಕಟ್ಟು ಅಂತ ಇರುತ್ತೆ. ಅದ್ರ ಒಳಗಡೆ ನಾವು ರೂಲ್ಸ್ ರೆಗ್ಯುಲೇಷನ್ಸ್ ನ ಬ್ರೇಕ್ ಮಾಡದೆ ನಾವು ಎಂಜಾಯ್ ಮಾಡ್ಕೊಂಡಿದ್ರೆ ಗೌರ್ಮೆಂಟ್ ನಮ್ಮನ್ನ ಅರೆಸ್ಟ್ ಮಾಡಲ್ಲ, ಇನ್ನು ನಮ್ಮನ್ನ ಪ್ರೋತ್ಸಾಹಿಸುತ್ತೆ ನೋಡಿ, ಪ್ರೋತ್ಸಾಹಿಸುತ್ತೆ ಆ ಮಿತಿ ಒಳಗಡೆ, ವಿತಿನ್ ದಟ್ ರೇಂಜ್. ಅದೇನಾದ್ರೂ ಮೀರಿದ್ರೆ ಸಮಸ್ಯೆ ಆಗುತ್ತೆ. ಕಾನೂನಿನ ಚೌಕಟ್ಟಿನ ಒಳಗಡೆ ನಾವು ಸ್ವತಂತ್ರವಾಗಿ ಬದುಕಬೇಕು ನೋಡಿ. ಸರ್ಕಾರಕ್ಕೆ ಅಧೀನವಾಗಿ ನೋಡಿ ಈ ಕಾನೂನು ನಿಯಮಗಳಿಗೆ. ಪೊಲೀಸ್ ಸ್ಟೇಷನ್ ಅಲ್ಲಿ ದೊಡ್ಡದಾಗಿ ಬೋರ್ಡ್ ಹಾಕಿರ್ತಾರೆ ಗೊತ್ತಾ? ಯಾರಾದ್ರೂ ಓದಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀರಾ ರಮೇಶ್ ಬಾಬು? ನೋಡಿದ್ದೀರಾ ನೀವು? ಪೊಲೀಸ್ ಸ್ಟೇಷನ್ ಅಲ್ಲಿ ಹಾಕಿರ್ತಾರೆ, ಕಾನೂನನ್ನು ಗೌರವಿಸುವವರನ್ನು ನಾವು ಗೌರವಿಸುತ್ತೇವೆ ಅಂತ ಬೋರ್ಡ್ ಹಾಕಿರ್ತಾರೆ ಪ್ರಭುಜಿ. ಏನ್ ಹೇಳಿ? ಕಾನೂನನ್ನು ಗೌರವಿಸುವವರು ನಾವು ಗೌರವಿಸುತ್ತೇವೆ. ಕಾನೂನನ್ನ ನೋಡಿ ಮುರಿದವರನ್ನ ಪೊಲೀಸರು ಗೌರವಿಸಲ್ಲ ನೋಡಿ. ಕಾನೂನು ಒಳಗಡೆ ನೀವು ಸ್ವತಂತ್ರವಾಗಿ ಬದುಕಬೇಕು ಹೇಳ ವಿಚಾರ. ಮಿತಿ ಮೀರಿದ್ರೆ ಮತ್ತೆ ಸಮಸ್ಯೆ ಆಗುತ್ತೆ ನೋಡಿ. ನಾವು ಇಲ್ಲಿ ಈ ಇಂದ್ರಿಯಗಳು ಕೊಟ್ಟಿದ್ದಾರೆ ಅಂದ್ರೆ ಇವನ್ನೆಲ್ಲ ಭೋಗ್ಸಕ್ಕೇನೆ ಕೊಟ್ಟಿರೋದು. ಎಲ್ಲ ಬಿಟ್ಟು ಭೋಗಿಸ್ದೆ ನೋಡಿ. ಇದೇ ಕೃಷ್ಣ ಪ್ರಜ್ಞು ಬೇರೆಯವ್ರಿಗಿರೋ ವ್ಯತ್ಯಾಸ. ಪ್ರಭುಪಾದರು ಹೇಳ್ತಾರೆ ನೋಡಿ,
ಕೃಷ್ಣ ಕಾನ್ಶಿಯಸ್ ಅಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ನೋಡಿ, ನಮ್ಮ ಯೂತ್ ಗ್ರೂಪ್ಗೆ ಅಡ್ವರ್ಟೈಸ್ಮೆಂಟ್ ಹಾಕ್ತಾರೆ. ಇಸ್ಕಾನ್ ಯೂತ್ ಗ್ರೂಪ್ ಅಲ್ಲಿ ಪ್ರೋಗ್ರಾಮ್ಸ್ ಮಾಡ್ತಾರೆ. ಆ ಯುವಕರನ್ನೆಲ್ಲ ಆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಕ್ ಹಾಕ್ತಾರೆ. ಏನ್ ಟ್ಯಾಗ್ ವರ್ಡ್ ಇರುತ್ತೆ ಗೊತ್ತಾ ನೋಡಿ? ಸಿಂಗ್, ಡ್ಯಾನ್ಸ್, ಈಟ್ ಅಂಡ್ ಅಂಡ್ ರಿಪೀಟ್. ನಾನು ಹೇಳಿದ ಅರ್ಥ ಆಯ್ತಾ? ಸಿಂಗ್, ಡ್ಯಾನ್ಸ್, ಈಟ್, ಆಡೋದು, ಕುಣಿಯೋದು, ತಿನ್ನೋದು ಪ್ರಭುಜಿ. ಮತ್ತೆ ಅದೇ ರಿಪೀಟ್. ತಿನ್ನೋದು, ಆಡೋದು, ಕುಣಿಯೋದು ಅಂತ ಆಗ್ತಾರೆ. ನೋಡಿ, ಸಿಂಗ್, ಡ್ಯಾನ್ಸ್. ನೋಡಿ, ಇಸ್ಕಾನಿಗೆ ಬಂದ್ರೆ ನೀವು ನೋಡಿರ್ತೀರಿ, ಹಾಡ್ತಾರೆ, ಕೀರ್ತನೆ ಹಾಡ್ತಾರೆ, ಕುಣಿತಾರೆ. ನಾನಂತೂ ಕುಣಿಯೋನೇ ಅಲ್ಲಪ್ಪ, ನಿಜ ಹೇಳ್ತೀನಿ ನೋಡಿ. ಕುಣಿಯೋದೇ ಇಲ್ಲ ನಾನು, ಎಲ್ಲೂ ಡ್ಯಾನ್ಸ್ ಮಾಡಲ್ಲ. ನಮ್ಮ ಕಾಲೇಜಲ್ಲಿ ಫ್ರೆಶರ್ಸ್ ಪಾರ್ಟಿಲಿ ನನಗೆ ಫಸ್ಟ್ ಸೇರ್ಕೊಂಡಾಗ ನೋಡಿ, ನಮ್ಮ ಕಾಲೇಜಲ್ಲಿ ಅವರು ಫ್ರೆಶರ್ಸ್ ಪಾರ್ಟಿ ಅಂತ ಮಾಡ್ತಾರೆ ನೋಡಿ. ಫ್ರೆಶರ್ಸ್ ಬಂದವ್ರಿಗೆಲ್ಲ ಡ್ಯಾನ್ಸ್ ಮಾಡಿ ಅಂತಾರೆ. ಅಯ್ಯೋ, ಎಲ್ಲಿ ಡ್ಯಾನ್ಸ್ ಮಾಡೋದು ನಾವು ಅಲ್ವಾ? ಡ್ಯಾನ್ಸ್ ಎಲ್ಲ ಮಾಡಲ್ಲ ನೋಡಿ. ನಾ ಮಾಡಲ್ಲ ಅಂತ ಅವ್ರು ಬಿಡಲ್ಲ ಅಂತ ಮಾಡಿ ಡ್ಯಾನ್ಸ್ ಮಾಡಿ ಅಂತ ಅವ್ರು ಒಂದು ಫಿಲಮ್ ಮ್ಯೂಸಿಕ್ ಸಾಂಗ್ ಹಾಕ್ತಾರೆ, ಡ್ಯಾನ್ಸ್ ಮಾಡಿ ಅಂತ. ನಾವೇನ್ ಡ್ಯಾನ್ಸ್ ಮಾಡಕ್ಕಾಗತ್ತೆ ಅಲ್ವಾ? ಅದೇ ಇಸ್ಕಾನ್ ಟೆಂಪಲ್ಗೆ ಬಂದ್ರೆ ನೋಡಿ, ಅಲ್ಲಿ ಕೀರ್ತನೆ ಮಾಡ್ತೀವಿ, ಡ್ಯಾನ್ಸ್ ಮಾಡ್ತೀರಿ, ಡ್ಯಾನ್ಸ್ ಮಾಡಿಸ್ತೀರಿ, ಮತ್ತೆ ಒಳ್ಳೆ ಪ್ರಸಾದ ಸವಿತೀರಿ ನೋಡಿ. ಮತ್ತೆ ಏನ್ ಮಾಡ್ತೀರಿ? ಮತ್ತೆ ಅದೇ ರಿಪೀಟ್ ಮಾಡ್ತೀರಿ, ಮತ್ತೆ ಇನ್ನೊಂದ್ಸತಿ ಹಿಂಗೇನೆ ನೋಡಿ. ಹಂಗೆ ಚೌಕಟ್ಟು ಅಂದ್ರೆ ಹಿಂಗೆ, ಕೃಷ್ಣನ ಜೊತೆಯಲ್ಲಿ ಅಂದ್ರೆ ಹಂಗೆ ನೋಡಿ. ಅದನ್ನೇ ಸಿಂಗಿಂಗ್, ಡ್ಯಾನ್ಸಿಂಗ್ ಪಬ್ಬು ಕ್ಲಬ್ಗಳೆಲ್ಲ ಹೋಗಿ ಮಾಡ್ಬೋದು. ರೂಪಾದ್ರು ಆಗಿನ ಕಾಲದಲ್ಲಿ ಗಮನಿಸ್ತಿದ್ರು. 70-80 ವರ್ಷದ ಮುದುಕರು ಪಬ್ಬು ಕ್ಲಬ್ಬು ಹೋಗ್ತಾ ಇದ್ರು. ರೂಪಾದ್ರು ಕ್ರಿಟಿಸೈಸ್ ಮಾಡಿ, ಏನ್ ಇವ್ರು ನೋಡಿ ಈ ವಯಸ್ಸು ಅಲ್ವಾ? ನೋಡಿ, ಪೆರುಮಾಳ್ ಪ್ರಭು ಬಗ್ಗೆ ಹೇಳಿದ್ನಲ್ಲ ನಾನು ನೋಡಿ, ಅಂತ ಹತ್ತತ್ರ ಬಂದಿದ್ದಾರೆ ನೋಡಿ. ಹಿಂಗಿರುತ್ತೆ ಸ್ಥಿತಿಗತಿ. ಅದಕ್ಕೆ ನಮ್ಮ ಸನಾತನ ಧರ್ಮದಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ, 5 ವರ್ಷದವರೆಗೂ ಮಗು ತಂದೆ ತಾಯಿ ಜೊತೆ ಬೆಳಿತಿತ್ತು. 5 ವರ್ಷದ ನಂತರ ಉಪನಯನ ಆಗ್ತಿತ್ತು, ಅಥವಾ ಗುರುಕುಲಕ್ಕೆ ಸೇರಿಸುವಂತ ಒಂದು ಕೆಲಸ ಆಗ್ತಿತ್ತು, ಅಥವಾ ಮಠಗಳಿಗೆ ಸೇರಿಸ್ತಿದ್ರು. ನೋಡ್ರಿ, ನಮ್ಮ ತುಮಕೂರು ಸಿದ್ಧಗಂಗಾ ಮಠದಲ್ಲಿ ನೋಡ ಎಲ್ಲ ಮಕ್ಕಳು ನೋಡಿ ಒಂದು ಟವಲ್ ಹಾಕೊಂಡು ನೋಡಿ, ಒಂದು ಕೆಂಪು ಟವಲ್ ಹಾಕೊಂಡು ನೋಡಿ, ಎಲ್ಲ ಬೆಳಗ್ಗೆ ಪ್ರಾರ್ಥನೆಯಲ್ಲಿ ಕೂತಿರ್ತಾರೆ ನೋಡಿ. ಒಂದು ಶಿಸ್ತು ನೋಡಿ. ಹಂಗೆ ಮಕ್ಕಳಾಗಿಂದ ನೋಡಿ ಮಠಗಳಲ್ಲಿ ನೋಡಿ, ಆಶ್ರಮಗಳಲ್ಲಿ ನೋಡಿ, ಗುರುಗಳ ಮಾರ್ಗದರ್ಶನದಲ್ಲಿ ಬೆಳೆಯೋದು. ಅದು ಬೇರೆ ಬೇರೆ ಸಂಸ್ಕೃತಿ ನೋಡಿ, ಸ್ಥಳ, ದೇಶ, ಪ್ರಮಾಣ ಬೇರೆ ಬೇರೆ ಆಗತ್ತೆ ನೋಡಿ. ಹಂಗೆ ಬೆಳೆಸೋದು ಅವ್ರಿಗೆ ಆ ವಯಸ್ಸಲ್ಲೇ ನೋಡಿ, ಅವ್ರಿಗೆ ಸಂಸ್ಕಾರಗಳು ಕಲಿಸೋದು, ನಿಯಂತ್ರಕ ತತ್ವಗಳನ್ನ ಕಲಿಸೋದು, ಮುಂದಿನ ಗೃಹಸ್ಥಾಶ್ರಮಕ್ಕೆ ತಯಾರಿ ಮಾಡೋದು ನೋಡಿ. ಏನೂ ಟ್ರೈನಿಂಗ್ ಇಲ್ಲದೆ ಇರೋನು ಎಡ್ಡ ದಿಡ್ಡಿ ಬೆಳಿತಾನೆ ನೋಡಿ. ಅವನು ಎಡ್ಡನಾಗೆ ಬದುಕನ್ನ ನಡ್ಕೊಳ್ತಾನೆ, ಅವನು ಹಳ್ಳಕ್ ಬೀಳ್ತಾನೆ ನೋಡಿ. ಯಥೇಚ್ಛವಾಗಿ ಇಂದ್ರಿಯಗಳನ್ನು ನೋಡಿ ತೊಡಗಿಸಿದವನ್ಗೆ ನೋಡಿ, ಮೆಡಿಕಲ್ ಸೈನ್ಸ್ ಅಲ್ಲೂ ಕೂಡ ಹೇಳ್ತಾರೆ ನೋಡಿ, ಅವನ ಗತಿ ಸ್ಥಿತಿ ಏನಾಗತ್ತೆ ಅಲ್ವಾ? ನೋಡಿ, ಚಿಕ್ಕ ಮಕ್ಕಳಿಂದನೇ ಸಿಗರೇಟ್ ಸೇದಕ್ ಶುರು ಮಾಡ್ತಾರೆ, ಎಲ್ಲ ಅನೈತಿಕ ಸಂಬಂಧಗಳೆಲ್ಲ ಶುರು ಮಾಡ್ತಾರೆ. ಬಹಳ ಜೀವನದಲ್ಲಿ ತೊಂದರೆಗಳಿಗೆ ಒಳಗಾಗ್ತಾರೆ. ಅದೇ ಒಂದು ಒಳ್ಳೆ ಸಂಸ್ಕಾರ ಕುಟುಂಬ ನೋಡಿ, ಒಬ್ಬ ಗುರುಗಳು ನೋಡಿ, ಆತನಿಗೆ ಕಲ್ಸ್ಕೊಡ್ಬೇಕಾಗಿರೋಂಥ ಸಂಸ್ಕಾರಗಳು ಎಲ್ಲ ಕೊಟ್ಟು ಗೃಹಸ್ಥನನ್ನಾಗಿ ಮಾಡಿ, ಬದುಕಿನ ಉದ್ದೇಶಗಳೆಲ್ಲ ಹೇಳ್ಕೊಟ್ಟು, ಗೃಹಸ್ಥ ಬದುಕಲ್ಲಿ ಚೌಕಟ್ಟಿನ ಮಿತಿ ಒಳಗಡೆ ನೋಡಿ, ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಅಂತ ಹೇಳ್ತಾರೆ, 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ನೋಡಿ. ಇಂಥ ತತ್ವದ ಒಳಗಡೆ ಆತನ ಬದುಕಿದರೆ ಹಿಂಗಿರುತ್ತೆ ಅಲ್ವಾ? ಅವನ ಇಡೀ ಜೀವನ ಅವನಿಗೆ ಏನಾಗತ್ತೆ, ಇಂದ್ರಿಯ ನಿಯಂತ್ರಣ ಎಲ್ಲ ಕಲ್ತಿರ್ತಾನಲ್ವಾ? ಇಂದ್ರಿಯಕ್ಕೆ ಏನು ಪೋಷಣೆ ತೋಷಣೆ ನೋಡಿ ಎಲ್ಲ ಕೊಡ್ಬೇಕು ಕೂಡ ಚೌಕಟ್ಟು ಒಳಗೆ ಇರುತ್ತೆ. ಈಗ ಹೇಳಿದ್ನಲ್ಲ, ಸ್ವತಂತ್ರ ಭಾರತದ ಸ್ವತಂತ್ರ ಪ್ರಜೆ ಕಾನೂನ ಮಿತಿ ಒಳಗೇನೆ ಅನುಭವಿಸ್ಬೇಕು ನೋಡಿ. ಆ ಸ್ವತಂತ್ರವನ್ನ ಅವನು ಎಂಜಾಯ್ ಮಾಡ್ಬೇಕು. ಅವನೇನಾದ್ರೂ ಬ್ರೇಕ್ ಮಾಡಕ್ ಶುರು ಮಾಡಿದ್ನೋ ನೋಡಿ, ಅವನ್ನ ಬಂಧಿಸಿ ಜೈಲಲ್ಲಿ ಹಾಕ್ತಾರೆ ನೋಡಿ. ಅವನು ಅವನ ಸ್ವತಂತ್ರ ಕಿತ್ಕೊಂಡ್ಬಿಡ್ತಾರೆ ಅಲ್ಲಿ ನೋಡಿ. ಅದೇ ತರ ಇಲ್ಲೂ ಕೂಡ ಬದ್ಧ ಜೀವನ, ಬದ್ಧ ಬದುಕು ಅಂದ್ರೆ ಹಂಗೆ. ಹರೇ ಕೃಷ್ಣ ನೋಡಿ. ಹಂಗೆ ಭಾವಾರ್ಥದಲ್ಲಿ ಪ್ರಭುಪಾದ ಹೇಳ್ತಾರೆ, ಈ ಶ್ಲೋಕದಲ್ಲಿ ಜೀವಿಯ ವ್ಯಕ್ತಿತ್ವವನ್ನು ಸ್ಪಷ್ಟವಾಗಿ ಹೇಳಿದೆ. ಜೀವಿಯು
ಎಂದೆಂದೂ ಪ್ರಭುವಿನ ವಿಭಿನ್ನ ಅಂಶವಾದ ಸಣ್ಣ ಭಾಗ. ನೋಡಿ, ಇದು ಒಂದು ಶುಭ ಸುದ್ದಿ ನಮಗೆ. ತನ್ನ ಬದ್ಧ ಜೀವನದಲ್ಲಿ ಅವನು ವ್ಯಕ್ತಿತ್ವವನ್ನು ಪಡೆಯುತ್ತಾನೆ ಮತ್ತು ಮುಕ್ತ ಸ್ಥಿತಿಯಲ್ಲಿ ಪರಮಪ್ರಭುವಿನೊಡನೆ ಒಂದಾಗುತ್ತಾನೆ ಎಂದಲ್ಲ. ನೋಡಿ, ನಾವು ಅನ್ಕೋತೀವಿ ಮುಕ್ತಿ ಪಡ್ಕೊಂಡಾಗ, ನೋಡಿ ನಮ್ಮ ಫಿಲಂಗಳಲ್ಲೆಲ್ಲ ತೋರಿಸ್ತಾರೆ, ಒಂದು ನೋಡಿ ಹೋಗಿ ಮರ್ಜ್ ಲೀನ ಆಗ್ಬಿಡತ್ತೆ. ಒಂದು ದೀಪ ಇರುತ್ತೆ, ದೊಡ್ಡದು ಜ್ಯೋತಿ, ಆ ಜ್ಯೋತಿ ಒಳಗಡೆ ಈ ಜ್ಯೋತಿ ಹೋಗಿ ಏನಾಗುತ್ತೆ, ಸೇರ್ಕೊಂಡ್ಬಿಡುತ್ತೆ ಅನ್ನೋ ತರ ಎಲ್ಲ ತೋರಿಸ್ತಾರಲ್ವಾ. ಅದಂಗಲ್ಲ ಅದು. ಈ ಶ್ಲೋಕದಲ್ಲಿ ಒಂದು ಸ್ಪಷ್ಟ ಆಗ್ತಾ ಇದೆ, ನಾವು ಯಾವತ್ತೂ ನಮ್ಮ ಅಸ್ತಿತ್ವವನ್ನ ಕಳ್ಕೊಳ್ಳೋದಿಲ್ಲ ಅನ್ನೋದು ವಿಚಾರ. ಅಂಡರ್ಲೈನ್ ಮಾಡ್ಕೋಬೇಕು ಇದನ್ನು. ಏನದು? ನಿತ್ಯವಾದ ಸಣ್ಣ ಸಣ್ಣ ಭಾಗಗಳು. ಯಾವತ್ತೂ ನಮ್ಮ ಅಸ್ತಿತ್ವವನ್ನ ಕಳ್ಕೊಳ್ಳೋದೇ ಇಲ್ಲ. ಮುಕ್ತಿ ಪಡ್ಕೊಂಡಾಗ್ಲೂ ಕಳ್ಕೊಳ್ಳಲ್ಲ. ನೋಡಿ, ಇದು ವಿಚಾರ. ನೋಡಿ, ಬದ್ಧ ಜೀವನದಲ್ಲಿ ವ್ಯಕ್ತಿತ್ವ ಇರುತ್ತೆ, ಮುಕ್ತಿ ಪಡೆದಾಗ ನೋಡಿ ನಮ್ಮ ಐಡೆಂಟಿಟಿ, ಗುರುತಿಸುವಿಕೆ, ನೋಡಿ ಇದನ್ನ ಕಳ್ಕೊಂಡ್ಬಿಡ್ತೀವಿ. ಪ್ರತ್ಯೇಕತ್ವ ಅನ್ನುವಂಥದ್ದು ಹಂಗಲ್ಲ. ಅವನು ನಿರಂತರವಾಗಿ ಬೇರೆಯಾದವನು, ಸನಾತನಃ ಎಂದು ಸ್ಪಷ್ಟವಾಗಿ ಹೇಳಿದೆ. ನೋಡಿ, ಸನಾತನ ಧರ್ಮ ಅಂದ್ರೆ ಇದೆ. ಸನಾತನ ಧರ್ಮ ಅಂದ್ರೆ ಈ ತತ್ವವನ್ನ ಅನುಸರಿಸುವಂಥದ್ದು. ವೇದದ ಪ್ರಕಾರ ಪರಮಪ್ರಭುವು ಅಸಂಖ್ಯಾತ ವಿಸ್ತರಣೆಗಳಲ್ಲಿ ಪ್ರಕಟವಾಗುತ್ತಾನೆ ಮತ್ತು ವಿಸ್ತಾರಗೊಳ್ಳುತ್ತಾನೆ. ನೋಡಿ, ಒಂದು ಪ್ರಕಟ ಆಗೋದು, ಇನ್ನೊಂದು ವಿಸ್ತಾರಗೊಳ್ಳೋದು. ಇವುಗಳಲ್ಲಿ ಪ್ರಮುಖ ವಿಸ್ತರಣೆಗಳಿಗೆ ವಿಷ್ಣು ತತ್ವ ಎಂದು ಹೆಸರು. ನೋಡಿ, ವಿಷ್ಣು ತತ್ವ, ಗುರು ತತ್ವ, ಶಕ್ತಿ ತತ್ವ, ನೋಡಿ ಜೀವ ತತ್ವ, ನೋಡಿ ಇವೆಲ್ಲ 4 ಮುಖ್ಯವಾದ ತತ್ವಗಳು. ಭೂತ ತತ್ವ, ಭೌತಿಕ ವಸ್ತುಗಳ ಬಗ್ಗೆ. ನೋಡಿ, 2ನೇ ಮಹತ್ವದ ವಿಸ್ತರಣೆಗಳಿಗೆ ಜೀವಿಗಳು ಎಂದು ಹೆಸರು. ನೋಡಿ, ಒಂದು ವಿಶ್ವ ತತ್ವ, ಇನ್ನೊಂದು ಜೀವ ತತ್ವ. ಜ್ಞಾಪಕ ಇಟ್ಕೋತೀರಾ? ವಿಷ್ಣು ತತ್ವ, ಜೀವ ತತ್ವ, ಶಕ್ತಿ ತತ್ವ, ಗುರು ತತ್ವ. ನೋಡಿ, ಇವೆಲ್ಲ ತತ್ವಗಳು. ಇದನ್ನ ತತ್ವನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಬೇರೆ ಮಾತುಗಳಲ್ಲಿ ವಿಷ್ಣು ತತ್ವವು ವೈಯಕ್ತಿಕ ವಿಸ್ತರಣೆ. ಕೃಷ್ಣನ ವೈಯಕ್ತಿಕ ವಿಸ್ತರಣೆ ಏನಿದೆಯೋ ಅದು ವಿಷ್ಣು ತತ್ವ. ಮತ್ತು ಜೀವಿಗಳು ಬೇರ್ಪಟ್ಟ ವಿಸ್ತರಣೆಗಳು. ತನ್ನ ವೈಯಕ್ತಿಕ ವಿಸ್ತರಣೆಯಿಂದ ಆತನು ರಾಮ, ನರಸಿಂಹ, ದೇವ, ವಿಷ್ಣುಮೂರ್ತಿ ಮೊದಲಾದ ರೂಪಗಳಲ್ಲಿ ಮತ್ತು ವೈಕುಂಠ ಲೋಕಗಳ ಪ್ರಮುಖ ದೇವತೆಗಳಾಗಿ ಪ್ರಕಟವಾಗುತ್ತಾನೆ. ನೋಡಿ, ಹೆಂಗೆ ಪ್ರಕಟ ಆಗ್ತಾನೆ ಅಂತೇಳಿ ನಾವು ಚರ್ಚೆ ಮಾಡಿದ್ವಿ. ನೋಡಿ, ಈ ಗೋಲೋಕ ಚಾರ್ಟ್ ಅಲ್ಲಿ ನೋಡಿದ್ರೆ, ನೋಡಿ ಅದರಲ್ಲಿ ವೈಕುಂಠ ಲೋಕಗಳನ್ನ, ಅದರಲ್ಲಿ ಒಂದೊಂದು ವೈಕುಂಠ ಲೋಕದಲ್ಲೂ ಕೂಡ ಒಬ್ಬೊಬ್ಬ ವಿಷ್ಣು ಮೂರ್ತಿಯನ್ನ ನಾವು ಕಾಣ್ಬೋದು. ನೋಡಿ, ಒಂದೊಂದರಲ್ಲೂ ಕೂಡ ನೋಡಿ ಕಾಣುವಂಥದ್ದು. ಓಕೆ, ಹಿಂಗೆ ನೋಡ್ರಿ, ಹಿಂಗೆ ನೋಡಿ, ಹಂಗೆ ಮತ್ತು ವೈಕುಂಠ ಲೋಕಗಳ ಪ್ರಮುಖ ದೇವತೆಗಳಾಗಿ ನೋಡಿ ಪ್ರಕಟವಾಗುತ್ತಾನೆ. ಬೇರೆಯಾದ ವಿಸ್ತರಣೆಗಳೆಂದರೆ ಜೀವಿಗಳು ನಿತ್ಯ ಸೇವಕರು. ದೇವೋತ್ತಮ ಪರಮಪುರುಷನ ವೈಯಕ್ತಿಕ ವಿಸ್ತರಣೆಗಳಾದ ದೇವೋತ್ತಮನ ಪ್ರತ್ಯೇಕ ವ್ಯಕ್ತಿತ್ವಗಳು ಎಂದೆಂದೂ ಇರುತ್ತಾರೆ. ನೋಡಿ, ನನಗೆ ಇವೆಲ್ಲ ಗೊತ್ತಿರ್ಲಿಲ್ಲ. ನೋಡಿ, ರೂಪದ ಪುಸ್ತಕಗಳು ಓದಾಗ್ಲೇ ಗೊತ್ತಿದ್ದು. ನೋಡಿ, ನೀವು ಇಲ್ಲಿ ನೋಡ್ತಿದ್ದೀರಿ ವೈಕುಂಠ ಲೋಕಗಳು. ಈ ವೈಕುಂಠ ಒಂದೊಂದು ಲೋಕದಲ್ಲೂ ಕೂಡ ವಿಷ್ಣು ಮೂರ್ತಿಗಳು ಕಾಣ್ತಾ ಇದ್ದಾವೆ. ಕಾಣ್ತಿದ್ಯಾ? ಶಂಖ ಚಕ್ರ ಹಿಡ್ಕೊಂಡಿರುವಂತ ವಿಷ್ಣು ಮೂರ್ತಿಗಳು ಕಾಣ್ತಾ ಇದ್ದಾವೆ ಪ್ರಭುಜಿ. ಅಲ್ವಾ? ನೋಡಿ, ಇಲ್ಲೆಲ್ಲ ಬೇರೆ ಬೇರೆ ಹೆಸರುಗಳ ಜೊತೆ ಇದಾವೆ. ನೋಡಿ, ಶ್ರೀ ಋಷಿಕೇಶ, ನೋಡಿ ಅನಿರುದ್ಧ, ಜನಾರ್ದನ, ನೋಡಿ ಕೃಷ್ಣ ಅಂತನೂ ಕೂಡ ಒಂದು ವಿಷ್ಣು ಮೂರ್ತಿ ಇದೆ ನಿಮಗೆ. ನೋಡಿ, ಪದ್ಮನಾಭ, ನೋಡಿ ಹಿಂಗೆ ಚತುರ್ವಿಂಶತಿ ಅಂತ ನಾವು ಹೆಸರು ಹೇಳ್ತೀವಲ್ಲ. ಓಂ ಕೇಶವಾಯ ನಮಃ, ನಾರಾಯಣಾಯ ನಮಃ, ನೋಡಿ ಮಾಧವಾಯ ನಮಃ, ನಮಃ, ನೋಡಿ ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ನೋಡಿ ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ನೋಡಿ ಸಂಕರ್ಷಣಾಯ ನಮಃ, ನೋಡಿ ಪ್ರದ್ಯುಮ್ನಾಯ ನಮಃ, ಅನಿರುದ್ಧಾಯ ನಮಃ. ನೋಡಿ ಹಿಂಗೆ 24 ನೋಡಿ ಏನಿದಾವೆ ನೋಡಿ, ಇವೆಲ್ಲ ಕಾಣ್ಬೋದು. ಇದು ವಿಷ್ಣು ಮೂರ್ತಿಗಳನ್ನ ನೀವು ಚಿತ್ರದಲ್ಲಿ ಕಾಣ್ತಾ ಇದ್ದೀರಿ. ನೋಡಿ, ಹಿಂಗೆ ಇವೆಲ್ಲ ವಿಷ್ಣು ತತ್ವಗಳು. ನೋಡಿ, ಇವುಗಳಿಗೆ ಒಂದು ವೈಕುಂಠ ಲೋಕ ಇರುತ್ತೆ. ನೋಡಿ, ಅಲ್ಲಿ ಬೇರೆ ಬೇರೆ ನರಸಿಂಹ, ನೋಡಿ ವಾಮನ, ನೋಡಿ ಈ ತರದೆಲ್ಲ ಲೋಕಗಳೆಲ್ಲ ಇದಾವೆ. ನೋಡಿ, ಇದೆಲ್ಲ ಸ್ಪಷ್ಟವಾಗಿದೆ ಇಲ್ಲಿ. ನಾವು ಜೀವಿಗಳಿಗೆ ನಾವೇನ್ ಮಾಡ್ತೀವಿ? ನಿತ್ಯ ಸೇವಕರು. ನಮ್ಮ ಸ್ಥಿತಿಗತಿ ನೋಡಿ, ಈ ಲೋಕಗಳಲ್ಲೂ ಇರ್ತೀವಿ ನಾವು. ಅಲ್ಲಿಂದ ಏನಾದ್ರೂ ನೋಡಿ
ರೆಬೆಲ್ ಆಗಿ ವಿರೋಧ ಮಾಡಿಕೊಂಡು ನಾವು ಎಂಜಾಯ್ ಮಾಡ್ಬೇಕು ಅಂತ ಬಯಸಿದ್ರೆ ನೋಡಿ ನಮ್ಮನ್ನ ಈ ಭೌತಿಕ ಪ್ರಪಂಚಕ್ಕೆ ನೋಡಿ ತಳ್ಳಪಡೋದು ಇದು ನೋಡಿ ಈ ಭೌತಿಕ ಪ್ರಪಂಚದಲ್ಲಿ ನೋಡಿ ನಮಗೆ ದಂಡನೆ ಬದ್ಧ ಜೀವನದಲ್ಲಿ ಬದುಕೋದು. ನೋಡಿ ಎಲ್ಲಿದ್ದವ್ರು ಎಲ್ಲಿಗೆ ಬಂದಿದೀವಿ ಅಂತ ನೋಡಿ ದೇವೋತ್ತಮ ಪರಮಪುರುಷನ ವೈಯಕ್ತಿಕ ವಿಸ್ತೀರ್ಣಗಳಾದ ದೇವೋತ್ತಮನ ಪ್ರತ್ಯೇಕ ವ್ಯಕ್ತಿತ್ವಗಳು ಎಂದೆಂದೂ ಇರುತ್ತಾರೆ ನೋಡಿ. ಅದನ್ನೇ ಅವತಾರ ಅಂತ ಹೇಳೋದು. ನೋಡಿ ಈ ವೈಕುಂಠ ಲೋಕಗಳಿಂದ ನೋಡಿ ಆಯಾ ಅವತಾರಗಳು ನೋಡಿ ಇಲ್ಲಿ ಅಯೋಧ್ಯ ಧಾಮ ಅಂತ ಇದೆಯಲ್ಲ ನೋಡಿ ರಾಮ ಅವತಾರ ನೋಡಿ ಲೀಲೆ ನಡಿಬೇಕು ಅಂದ್ರೆ ನೋಡಿ ಭಗವಂತ ಈ ಅಯೋಧ್ಯ ಧಾಮದಲ್ಲಿ ಇರ್ತಾನೆ. ನೋಡಿ ಇಲ್ಲಿ ಅಯೋಧ್ಯ ಧಾಮ ಅಂತ ಕಾಣಿಸ್ತಾ ಇದೆ ನಿಮ್ಗೆ. ನೋಡಿ ಅಲ್ಲಿಂದ ಅವತಾರಾಣ ಅಂದ್ರೆ ಏನು? ಮೇಲೆಯಿಂದ ಇಳಿದು ಬರುವುದು ಅಂತ, ಅದು ಅವತಾರ ಅಂತ. ನೋಡಿ ಹಂಗೆ ಇಲ್ಲಿ ಅಯೋಧ್ಯ ಅಂತ ಕಾಣ್ತಾ ಇದೆಯಲ್ಲ, ಅಯೋಧ್ಯ ಧಾಮದಿಂದ ಭಗವಂತ ನೋಡಿ ತನ್ನ ಸಂಗಡಿಗರ ಜೊತೆಗೆ ಬರ್ತಾನೆ, ಈ ಭೌತಿಕ ಪ್ರಪಂಚಕ್ಕೆ ಬಂದು ಲೀಲೆ ಮಾಡಿ ಹೋಗ್ತಾನೆ. ಜೀವಿಗಳು ಪರಮಪ್ರಭುವಿನಿಂದ ಬೇರೆಯಾದ ವಿಭಿನ್ನಾಂಶಗಳು, ಅವುಗಳಿಗೂ ಅವನ ಗುಣಗಳ ಸ್ವಲ್ಪ ಭಾಗಗಳಿವೆ. ಯಾಕೆ? ಅದರ ಅಂಶ ಅಲ್ವಾ. ನೋಡಿ ಅವುಗಳಲ್ಲಿ ಸ್ವತಂತ್ರವು ವೈಯಕ್ತಿಕ ಆತ್ಮನಾಗಿ ಪ್ರತಿ ಜೀವಿಗೆ ತನ್ನದೇ ಆದಂತಹ ಸ್ವಂತ ವ್ಯಕ್ತಿತ್ವ ಮತ್ತು ಸ್ವಲ್ಪ ಸ್ವತಂತ್ರವಿರುತ್ತದೆ. ಯಾಕೆ? ಕೃಷ್ಣನಿಗೂ ಇದೆ, ನಮಗೂ ಇದೆ. ನೋಡಿ ಹಂಗೆ ನಮಗೂ ಸ್ವತಂತ್ರ ಇದೆ. ಸ್ವತಂತ್ರ ಕೊಟ್ರೇನೆ, ಇಲ್ದಿದ್ರೆ ರೋಬೋಟ್ಗಳಾಗ್ಬಿಡ್ತೀವಿ. ನೋಡಿ ರೋಬೋಟ್ಗಳಿಗೆ ಅವರು ಪ್ರೋಗ್ರಾಮಿಂಗ್ ಮಾಡಿರ್ತಾರೆ, ನೀನು ನಾನು ಯಾವಾಗ್ಲೂ ನನ್ನ ಸೇವಕನಾಗೇ ಇರ್ಬೇಕು, ಹೇಳಿದ ಆರ್ಡರ್ಸ್ ಎಲ್ಲ ಫಾಲೋ ಮಾಡ್ಕೊಂಡಿರ್ಬೇಕು ಅನ್ನುವಂಥದ್ದು. ನೋಡಿ ರೋಬೋಟ್ಸ್ಗಳು ಯಾವ್ಯಾವ ತರ ಬಂದಿದೆ ಅಂದ್ರೆ ಈಗ ನೋಡಿ ಎಲ್ಲ ಮನೆ ಕೆಲಸ ಮಾಡ್ಕೊಡಕ್ಕೆ ಅಷ್ಟೇ ಅಲ್ಲ, ಮದ್ವೆ ಆಗಕ್ ಕೂಡ ರೋಬೋಟ್ಸ್ ಬಂದಿದೆ. ನೋಡಿ ಒಬ್ಬ ಪತಿ ಅಥವಾ ಪತ್ನಿ ಮಾಡೋದೆಲ್ಲ ರೋಬೋಟ್ಗಳು ಮಾಡೋ ತರ ರೋಬೋಟ್ಗಳು ಕಂಡುಹಿಡಿದಿದ್ದಾರೆ. ನೋಡಿ ಅದನ್ನೇ ರಜನಿಕಾಂತ್ ಫಿಲಂ ರೋಬೋದಲ್ಲಿ ನೀವು ಯಾರೆಲ್ಲ ಸ್ವಲ್ಪ ನೋಡಿರ್ತೀರಿ ನಿಮ್ಗೊಂದು ಐಡಿಯಾ ಇರುತ್ತೆ ಅಲ್ವಾ. ನೋಡ್ರಿ ಹಂಗೆ ಆ ಸ್ವಾತಂತ್ರ್ಯವನ್ನು ದುರುಪಯೋಗ ಮಾಡಿಕೊಂಡು ಮನುಷ್ಯನ ಬದ್ಧಾತ್ಮನಾಗ್ತಾನೆ. ನೋಡಿ ಇದು ಸಮಸ್ಯೆ. ರಮೇಶ್ ಪ್ರಭು ಅವರು ಒಳ್ಳೆ ಪ್ರಶ್ನೆ. ನೋಡಿ ಸ್ವತಂತ್ರ ಅಂತ ಸ್ವಲ್ಪ ನಮಗೆ ಭಾರತ ಸರ್ಕಾರನು ಕೂಡ ನಮಗೆ ಕೊಟ್ಟಿದೆ. ಆ ಸ್ವತಂತ್ರವನ್ನು ಏನಾದ್ರೂ ದುರುಪಯೋಗ ಮಾಡ್ಕೊಂಡ್ರೆ ಏನಾಗುತ್ತೆ? ಅಪರಾಧಿ, ಕಾನೂನು ಪ್ರಕಾರ ಅಪರಾಧಿ ಆಗ್ತೀವಿ. ಅದೇ ತರನೇ ಇಲ್ಲೂ ಕೂಡ ಸ್ವತಂತ್ರ ನಮಗೆ ಭಗವಂತ ಸಹಜವಾಗಿ ಕೊಟ್ಟಿದ್ದಾನೆ, ಅದನ್ನ ದುರುಪಯೋಗ ಮಾಡ್ಕೊಂಡ್ರೆ ಬದ್ಧಾತ್ಮನ ಆಗ್ತೀವಿ. ಇಲ್ಲದೆ ಇದ್ರೆ ನಿತ್ಯ ಮುಕ್ತ ಆತ್ಮರಾಗಿ ನೋಡಿ ಇಲ್ಲಿ ಹೇಳ್ತಾರೆ, ಸ್ವತಂತ್ರದ ಸದುಪಯೋಗದಿಂದ ಅವನು ಸದಾ ಮುಕ್ತನು. ನೋಡಿ ಇದೇ ಭೌತಿಕ. ನೋಡಿ ನೀವ್ ಯಾರಾದ್ರೂ ಜೈಲಲ್ಲಿ ಇದ್ದೀರಾ? ಈಗ ಸರ್ಕಾರದ ಜೈಲಲ್ಲಿ ಇದ್ದೀರಾ? ಇಲ್ಲ. ಯಾಕಿಲ್ಲ? ಯಾಕಿಲ್ಲ? ಬೇಗ ಹೇಳಿ. ತಪ್ಪು ಮಾಡಿಲ್ಲ ಅಂತ, ಸ್ವತಂತ್ರವನ್ನು ಕಾನೂನು ಉಲ್ಲಂಘನೆ ಮಾಡಿಲ್ಲ. ಕಾನೂನು ಉಲ್ಲಂಘನೆ ನೀವೇನು ತಪ್ಪು ಮಾಡಿಲ್ಲ. ಮಾಡಿದ್ರೆ ಏನಾಗ್ತೀರಿ? ಶಿಕ್ಷೆಗೊಳಪಡ್ತೀವಿ, ಜೈಲ್ ಶಿಕ್ಷೆ. ಜೈಲಲ್ಲಿ ಇರ್ತೀವಿ. ನೋಡಿ ಹಂಗೆ ಸ್ವತಂತ್ರದ ಸದುಪಯೋಗದಿಂದ ಅವನು ಸದಾ ಮುಕ್ತನು, ಸ್ವಾತಂತ್ರ್ಯದ ದುರುಪಯೋಗದಿಂದ ಸದಾ ಬದ್ಧನು. ನೋಡಿ ಇಷ್ಟೇ. ಎರಡರಲ್ಲಿ ಯಾವುದೇ ಆಗಲಿ ಅವನು ಪರಮಪ್ರಭುವಿನಂತೆಯೇ ನಿತ್ಯನು. ಅವನು ಬದ್ಧ ಆಗ್ಲಿ ಮುಕ್ತ, ನೋಡಿ ಬದ್ಧ ಆಗ್ಲಿ ಮುಕ್ತ ಆಗ್ಲಿ ಒಟ್ಟು ನಿತ್ಯನೇ ಅಲ್ವಾ. ಮುಕ್ತ ಸ್ಥಿತಿಯಲ್ಲಿ ಅವನು ಐಹಿಕ ಸ್ಥಿತಿಯಿಂದ ಬಿಡುಗಡೆ ಹೊಂದುತ್ತಾನೆ ಮತ್ತು ಅವನು ಪ್ರಭುವಿನ ದಿವ್ಯ ಸೇವೆಯಲ್ಲಿ ತೊಡಗಿರುತ್ತಾನೆ. ಅವನ ಬದ್ಧ ಸ್ಥಿತಿಯಲ್ಲಿ ಪ್ರಕೃತಿಯ ಐಹಿಕ ಗುಣಗಳು ಅವನ ಮೇಲೆ ಪ್ರಭಾವವನ್ನು ಬೀರುತ್ತವೆ. ಅವನು ಭಗವಂತನ ಪ್ರೇಮಪೂರ್ವಕ ಸೇವೆಯನ್ನು ಮರೆಯುತ್ತಾನೆ. ಪರಿಣಾಮವಾಗಿ ಅವನು ಐಹಿಕ ಜಗತ್ತಿನಲ್ಲಿ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಬಹಳ ಕಷ್ಟಪಡಬೇಕಾಗುತ್ತದೆ. ನೋಡಿ ಇದು ಒಂದೇ ಒಂದು ಕಾರಣ, ನಮ್ಮ ಆಸೆ, ನಮ್ಮ ಆಯ್ಕೆ ಇದು. ನೋಡಿ ಕೇಳ್ಬೋದು, ಯಾರಾದ್ರೂ ಕೇಳ್ಬೋದು ನೀವು, ಯಾಕೆ ಹಿಂಗೆಲ್ಲ ವ್ಯವಸ್ಥೆ? ನಮ್ಮ ಆಯ್ಕೆ ಇದೆ, ಸ್ವತಂತ್ರ ಇದೆ. ಸ್ವತಂತ್ರದಿಂದ ಉಪಯೋಗ ದುರುಪಯೋಗ, ಸದುಪಯೋಗ ದುರುಪಯೋಗ, ಸ್ವತಂತ್ರ ಇದೆ. ನಾವೇನಾದ್ರೂ ಸ್ವತಂತ್ರ ಕೊಟ್ಟಿದ್ದಾರೆ ಅಂತೇಳಿ ಕಾನೂನು ಮುರಿದ್ರೆ ಹೆಂಗೆ ಬದ್ಧ ಜೀವನ ಬರುತ್ತೋ ಅದೇ ತರನೇ ಇದು ಕೂಡ. ಪರಿಣಾಮವಾಗಿ ಅವನು ಐಹಿಕ ಜಗತ್ತಿನಲ್ಲಿ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಬಹಳ ಕಷ್ಟಪಡಬೇಕಾಗುತ್ತದೆ. ನೋಡಿ ನೋಡಿ ಹಂಗೆ ನೋಡಿ ಬೈಬಲ್ ಪ್ರಾರಂಭದಲ್ಲಿ ಹೇಳ್ತಾರೆ, ಜೆನೆಸಿಸ್ ಭಾಗದಲ್ಲಿ ನೋಡಿ ಆಡಮ್ ಅಂಡ್ ಈವ್. ನೋಡಿ ಭಗವಂತ ಒಳ್ಳೆ ಸೃಷ್ಟಿ ಮಾಡಿ ಜಗತ್ತಲ್ಲಿ ಬಿಟ್ಟು ಒಂದು ಮಾಡಬೇಡಿ ಅಂತ ಹೇಳಿರ್ತಾನೆ. ಏನದು? ಆಪಲ್ ತಿನ್ಬೇಡಿ, ಆಪಲ್ ತಿನ್ಬೇಡಿ ಅಂತ. ನೋಡಿ ಅವ್ನು ತೋರ್ಸಿರ್ತಾನೆ, ನೋಡಿ ಮರ ಇದೆ, ನೋಡಿ ಇಲ್ಲಿ ಹಣ್ಣಿದೆ,
ಈ ಮರದ ಹಣ್ಣನ್ನ ತಿನ್ಬೇಡಿ. ನೋಡಿ, ಇವಾಗ ನಾವು ಈ ಅಧ್ಯಾಯದ ಪ್ರಾರಂಭದಲ್ಲಿ ಮರದ ಬಗ್ಗೆನೆ ಓದಿದ್ವಾ? 15ನೇ ಅಧ್ಯಾಯದ 1, 2, 3, 4, ಹೌದು 5 ಪ್ರಭು. ಅದೇ ಮರ ಹಣ್ಣುಗಳನ್ನ ನೋಡಿ, ಅದೇ ಮರನೇ ಇಷ್ಟೊತ್ತು ನಾವು ಚರ್ಚೆ ಮಾಡಿದ್ವಲ್ವ, ಬೈಬಲ್ ಅಲ್ಲಿ ಇರೋದು ಅದೇ ಮರನೇ. ನೋಡಿ, ಇದೊಂದು ಮರ ಇದೆ, ಆ ಮರದಲ್ಲಿ ಹಣ್ಣುಗಳು, ಅದನ್ನ ಆ ಕರ್ಮ ಫಲ ಅಂತ ಅದು. ನೋಡಿ, ತಪ್ಪು, ನೋಡಿ ನಿಷಿದ್ಧ, ಮಾಡಿದ್ರೆ ಆಗ್ಬಾರ್ದಾಗತ್ತೆ ಅಂತ. ನೋಡಿ, ಅಲ್ಲಿ ಆ ಈವ್ ಹಣ್ಣನ್ನ ತಿನ್ಬಿಡ್ತಾಳೆ. ಆ ಹಣ್ಣು ತಿನ್ನು ಅಂತ ಯಾರು ಹೇಳ್ತಾರೆ? ಒಂದು ಸೈತಾನ್ ಹೇಳತ್ತೆ. ನೋಡಿ, ಹಂಗಿರತ್ತೆ ನೋಡಿ. ಹಾವು ಸೈತಾನ್ ಮುಖ ಅಂತ ಹೇಳುತ್ತೆ ಅಲ್ವಾ? ನೋಡಿ, ಹಂಗೆ ವಿಚಾರ ನೋಡಿ. ಮಾಯೆ ಅನ್ನುವಂಥದ್ದು, ಮಾಯಾ ಭ್ರಮೆ, ಮಾಯೆ ನೋಡಿ, ಈ ತರ ನೋಡಿ, ಅದೊಂದು ಹಾವಿನ ರೂಪದಲ್ಲಿ ಬಂದು ಇದನ್ನ ತಿನ್ನು ಅಂತ ಹೇಳೋದು. ಈವ್ಗೆ ಪ್ರವೋಕ್ ಮಾಡ್ತಲ್ಲ ಪ್ರಭುಜಿ, ಅದು ನೀನ್ ತಿನ್ನು ಅವನ ಹತ್ರನು ಇಬ್ರು ತಿನ್ರಿ ಅಂತ. ಹೌದು, ಮೊದ್ಲು ಈವ್ ತಿಂತಾಳೆ ನೋಡಿ, ಆಮೇಲೆ ನೋಡಿ ಆಡಮ್. ನೋಡಿ, ಹಿಂಗೆ ನಾನು ಪಡ್ತಿದ್ದೀನಿ ಅಂತ. ಅದೇ ನಮ್ಗೆ ನೋಡಿ, ಕೆಲವೊಂದು ಚೌಕಟ್ಟುಗಳು ಕೊಟ್ಟಿರ್ತಾರೆ, ಕೆಲವು ಮಾಡ್ಬೇಕು ಮಾಡಬಾರ್ದು ಅನ್ನೋದು ಇರ್ತವೆ. ಹಂಗೆ ಮಾಡಿದ್ರೆ ನೋಡಿ ಬದ್ಧ ಆಗ್ಬಿಡ್ತೀವಿ. ನೋಡಿ, ಆ ದೇವರ ಆಜ್ಞೆ ಉಲ್ಲಂಘನೆ ಆಯ್ತು ನೋಡಿ, ಅಲ್ಲಿಂದ ಮನುಷ್ಯನಿಗೆ ಕಷ್ಟಗಳಲ್ಲಿ ಸಿಕ್ಕಾಕೊಂಡ ಅಂತ ಬೈಬಲ್ ಅಲ್ಲಿ ಹೇಳ್ತಾರೆ. ಅದು ಆ ಜನಗಳು, ಆ ಸಂದರ್ಭ, ಆ ಕಾಲ, ಆ ಪ್ರದೇಶಕ್ಕೆ ಅರ್ಥ ಆಗೋ ತರ ಹಂಗೆ ಹೇಳ್ತಾರೆ ಅಲ್ವಾ? ನೋಡಿ, ನಮಗೆ ಭಗವದ್ಗೀತೆ ಇದೆ, ಭಾಗವತಂ ಇದೆ. ನಮ್ಗೆ ಇದು ನೋಡಿ, ಪ್ರಭುಪಾದ ಹೇಳ್ತಾರೆ, ಆಕ್ಸ್ಫರ್ಡ್ ಡಿಕ್ಷನರಿ ಒಂದು ಪಾಕೆಟ್ ಡಿಕ್ಷನರಿ ತರವಾಗಿ ಸಣ್ಣದಾಗಿರುತ್ತೆ ನೋಡಿ. ಅಲ್ಲೂ ಒಂದ್ ಅಂಶ, ಆ ದೊಡ್ಡ ಡಿಕ್ಷನರಿಲಿರೋ ಅಂಶಗಳು ಒಂದು ಸಣ್ಣ ಅಂಶಗಳು, ಅದರಲ್ಲಿ ಆಯಾ ಪ್ರದೇಶ, ಕಾಲ, ಸಂದರ್ಭಕ್ಕೆ ಅರ್ಥ ಆಗೋ ರೀತಿ ಕೊಟ್ಟಿರ್ತಾರೆ ಅಂತ ಅಲ್ವಾ? ನೋಡಿ, ಹಂಗೆ ಒಟ್ಟು ಏನಂದ್ರೆ ನೋಡಿ, ನಾವು ಭಗವಂತನ ಧಾಮದಿಂದ ಇಲ್ಲಿ ಬಂದಿರೋ ಕತೆ ಇದು ಎಲ್ಲ ನಮ್ ಕತೆನೆ. ಇದು ಯಾರ್ದೋ ಕತೆ, ಯಾರ್ದೋ ವಿಚಾರ ಅಲ್ಲ. ಯಾರಿಗಾದ್ರೂ ಅನಿಸ್ತಿದ್ಯಾ ಆ ತರ? ಇದು ನಮ್ದೇ ಬದುಕು, ನಮ್ದೇ ಕತೆ ಅಂತ ಅನಿಸ್ತಿದ್ಯಾ? ಅನಿಸ್ಬೇಕು. ಹೌದು ಪ್ರಭುಜಿ. ಸಂಪೂರ್ಣವಾಗಿ ಮನುಷ್ಯ ಪ್ರಜ್ಞೆಯಲ್ಲಿ ಏನೇನ್ ವ್ಯತ್ಯಾಸಗಳಿದಾವೆ ಅದನ್ನೆಲ್ಲ ತಿಳಿಸ್ಲಿಕ್ಕೋಸ್ಕರನೇ ಇವೆಲ್ಲ ಅನಿಸ್ತಾ ಇದೆ ಪ್ರಭುಜಿ. ನೋಡಿ, ಇದು ನಂದೇ ಬದುಕು, ನಂದೇ ಕತೆ, ಇದು ನಂದೇ ಸ್ಥಿತಿ ಗತಿ, ಎಲ್ಲ ನಂದೇ. ನಾವು ಏನೇನೋ ಓದಕ್ ಹೋಗ್ತೀವಿ, ಕೆಮಿಸ್ಟ್ರಿಯಲ್ಲೆಲ್ಲ ಕೆಮಿಕಲ್ಸ್ ಓದ್ತೀವಿ, ಫಿಸಿಕ್ಸ್ ಅಲ್ಲಿ ಏನೇನೋ ಓದಕ್ ಹೋಗ್ತೀವಿ, ಮ್ಯಾಥಮೆಟಿಕ್ಸ್ ಅಲ್ಲಿ ಯಾವ್ಯಾವ್ದೋ ಇಲ್ದಿದ್ದು ಲೆಕ್ಕಾಚಾರಗಳೆಲ್ಲ ಮಾಡ್ತೀವಿ. ಅವ್ನು ಇಷ್ಟು ಖರ್ಚಾಯ್ತು, ಇನ್ನಿಷ್ಟು ಉಳಿತು ಅಂತ ಏನೇನೋ ಮಾಡ್ತೀವಿ ನೋಡಿ. ಇತಿಹಾಸದಲ್ಲಿ ಅದು ನಿಜನೋ ಸುಳ್ಳೋ ಗೊತ್ತಿಲ್ಲ ನೋಡಿ. ಅಲೆಕ್ಸಾಂಡರ್ ಅಂತೆ, ಅಶೋಕ ಅಂತೆ, ಅವನು ನಿಜವಾಗ್ಲೂ ಇದ್ನೋ ಇಲ್ಲೋ ಅನ್ನೋದು ಕೂಡ ಗೊತ್ತಿಲ್ಲ. ಅದರಲ್ಲಿ ವರ್ಣನೆ ಮಾಡಿರೋಂಗೆ ಇದ್ನೋ ಇನ್ನು ಕೆಟ್ಟದಾಗಿದ್ನೋ ಅನ್ನೋದು ಕೂಡ ಗೊತ್ತಿಲ್ಲ. ಏನೇನೋ ಓದ್ತೀವಿ, ಅಕ್ಬರ್ ಅಂತೆ ನೋಡಿ, ಕೃಷ್ಣದೇವರಾಯ ಅಂತೆ, ಯಾರ್ಯಾರೋ ಕತೆಗಳು ಓದ್ತೀವಿ ಅಲ್ವಾ? ಇದು ನನ್ನದೇ ಕತೆ, ನನ್ನದೇ ವಿಚಾರ, ಇನ್ಯಾವೊಂದು ಅಲ್ಲ ಅಲ್ವಾ? ನೋಡಿ, ಹಂಗೆ ಪರಿಣಾಮವಾಗಿ ಅವನ ಐಹಿಕ ಜಗತ್ತಿನಲ್ಲಿ ಅಸ್ತಿತ್ವ ಉಳಿಸಿಕೊಳ್ಳಲು ಬಹು ಕಷ್ಟಪಡಬೇಕಾಗುತ್ತದೆ ಅನ್ನೋದು ನಂದೇ ವಿಚಾರ. ಜೀವಿಗಳು ಪರಮಪ್ರಭುವಿನ ವಿಭಿನ್ನ ಅಂಶಗಳು. ಮನುಷ್ಯರು, ಬೆಕ್ಕುಗಳು, ನಾಯಿಗಳು ಮಾತ್ರವಲ್ಲ, ಐಹಿಕ ಜಗತ್ತಿನ ಮಹಾ ನಿಯಂತ್ರಕರಾದ ಬ್ರಹ್ಮ, ಶಿವ ಮತ್ತು ವಿಷ್ಣು ಸಹ ಪರಮಪ್ರಭುವಿನ ವಿಭಿನ್ನ ಅಂಶಗಳು. ನೋಡಿ, ಇಲ್ಲಿ ವಿಷ್ಣು ಸಹ ಅಂತ ಇಲ್ಲಿ ಹೇಳ್ತಿದ್ದಾರೆ ಪ್ರಭುಪಾದ. ನಿಂಬಿಸ್ಕೊಳ್ಳಲು ಹಂಗೆ ಇದೆಯಾ? ಹೌದು ಪ್ರಭು. ಆಕ್ಚುಲಿ ಅದ್ರ ಹಿಂದಿನ ಸಾಲಲ್ಲಿ ಪ್ರಭುಪಾದರು ಹೇಳ್ತಿದ್ದಾರೆ, ಅದನ್ನ ನೋಡಿ, ನನ್ನ ವೈಯಕ್ತಿಕ ವಿಸ್ತರಣೆ ವಿಷ್ಣು ತತ್ವ ಅಂತ ಹೇಳಿದ್ದಾರೆ ಅಲ್ವಾ? ನೋಡಿ, ಹಿಂಗೆ ಇದು ಕನ್ಫ್ಯೂಷನ್ಗೆ ಎಡೆ ಮಾಡಿಕೊಡುತ್ತೆ ನೋಡಿ. ನೀವು ಗಮನಿಸಿರ್ತೀರಿ, ಇದು ಅಚಿಂತ್ಯ ಭೇದಾಭೇದ ತತ್ವ ನೋಡಿ. ಭಗವಂತ ಶಿವನಿಗೂ ವಿಷ್ಣುಗೂ ಏನು, ಕೃಷ್ಣನಿಗೂ ಏನು ಸಮಾನತೆ ಏನು, ವ್ಯತ್ಯಾಸ ಏನು? ಹಾಲಿಂದ ಮೊಸರು ಅಲ್ವಾ? ಈಗ ಹಾಲಿಂದ ಬಂದಂತ ಮೊಸರು ಅಂತ ನಾವ್ ಹಿಂದೆ ನೋಡಿ ಚರ್ಚೆ ಮಾಡಿದ್ವಿ ಅಲ್ವಾ? ಅದು ಹಾಲು ಹೌದು, ಹಾಲಿನ ಒಂದು ಪ್ರತ್ಯೇಕ ಬೇರೆ ಒಂದು ಪರಿವರ್ತನೆ ಆಗಿರೋ ಅಂಶನೂ ಕೂಡ ಹೌದು. ಅದೇ ತರನೇ ಎಲ್ಲದಕ್ಕೂ ಆದಿಮೂಲ ಕೃಷ್ಣ ಅಂತ ಬ್ರಹ್ಮ ಸಂಹಿತೆ ಮತ್ತೆ ಶ್ರೀಮದ್ ಭಾಗವತ, ಭಗವದ್ಗೀತಾ
ನೋಡಿ ಈ ತರದ ಎಲ್ಲ ಅಧಿಕೃತ ಶಾಸ್ತ್ರಗಳಲ್ಲಿ ಹೇಳ್ತಿರೋದು. ಅದಕ್ಕೆ ಶಂಕರಾಚಾರ್ಯರು ಕೂಡ ಹೇಳೋದು ಏನದು ಏನಂತ ಹೇಳ್ತಾರೆ, ನಮ್ಮ ಏಕೋ ದೇವೋ ದೇವಕಿ ಪುತ್ರ ಏಕ ನೋಡಿ ಅಲ್ವಾ. ನಮ್ಮ ಗೀತಾರ್ಥ ಸ್ವಾರಸ್ಯ ಅಡ್ವರ್ಟೈಸ್ಮೆಂಟ್ ಆ ನೋಟಿಫಿಕೇಶನ್ ಅಲ್ಲಿ ಇದೆಯಲ್ಲ, ಏನಂತ ನೋಡಿ, ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ ಏಕೋ ದೇವೋ ದೇವಕಿ ಪುತ್ರ ಏವ. ಯಾರು ಹೇಳ್ತಿರೋದು ಇದು? ಆದಿಶಂಕರಾಚಾರ್ಯರು ಹೇಳ್ತಿರೋದು. ನೋಡಿ ಆ ಕೃಷ್ಣನಲ್ಲಿ ಎಲ್ಲರೂ ಇದ್ದಾರೆ. ವಿಷ್ಣು ಇದ್ದಾನೆ, ಶಿವ ಇರುವಂತದ್ದು, ಬ್ರಹ್ಮ ಇರುವಂತದ್ದು, ನಾವೆಲ್ಲರೂ ಬದ್ಧ ನಾವು ಕೂಡ ಕೃಷ್ಣನ ಅಂಶನೇ, ವಿಷ್ಣುನು ಕೂಡ ಕೃಷ್ಣನ ಅಂಶನೇ, ಶಿವನು ಕೂಡ ಕೃಷ್ಣನ ಅಂಶನೇ, ಬ್ರಹ್ಮ ಕೂಡ. ಅಷ್ಟೇ ಅಲ್ಲ, ರಾಕ್ಷಸರ ಭೂತ ಪ್ರೇತಗಳು ಕೂಡ ಕೃಷ್ಣನ ಅಂಶನೇ. ನೋಡಿ ಎಲ್ಲಾನು ಕೃಷ್ಣನೇ. ಕೃಷ್ಣನ ಹೊರತಾಗಿ ಬೇರೆ ಏನೂ ಇಲ್ಲ. ನೋಡಿ ಅಹಂ ಸರ್ವಸ್ಯ ಪ್ರಭವೋ ಮತ್ತ ಸರ್ವಂ ಪ್ರವರ್ತತೆ ಅಂದ್ರೆ ಏನು, ಇದೇ ಅರ್ಥ ಅಲ್ವಾ. ನೋಡಿ ಹಂಗೆ ವಿಷ್ಣುನು ಸಹ ನೋಡಿ ಕೃಷ್ಣನ ಒಂದು ಅಂಶ ಅನ್ನೋದು ವಿಚಾರ ಅಲ್ವಾ. ನೋಡಿ ಆ ಮಹಾವಿಷ್ಣು ಕೃಷ್ಣ ಪುಸ್ತಕ ಓದಿದ್ರೆ ಆ ಕೃಷ್ಣನನ್ನ ನೋಡ್ಬೇಕು ಅಂತ ಆಸೆ ಪಡ್ತಾನೆ. ನೋಡಿ ಕೃಷ್ಣ ಅರ್ಜುನನ ಜೊತೆ ಹೋಗ್ತಾನೆ, ಮಹಾವಿಷ್ಣುವಿನ ಲೋಕಕ್ಕೆ ಹೋಗ್ತಾನೆ. ನೋಡಿ ಹಂಗೆ ಬ್ರಾಹ್ಮಣರ ಮಕ್ಕಳನ್ನ ಕದ್ಬಿಟ್ಟಿರ್ತಾನೆ ಮಹಾವಿಷ್ಣು, ಎತ್ಕೊಂಡು ಹೋಗ್ಬಿಟ್ಟಿರ್ತಾನೆ. ನೋಡಿ ಹಂಗೆ ನೋಡಿ ಇಲ್ಲಿ ವಿಚಾರ ನೋಡಿ ಹಂಗೆ ಇವರೆಲ್ಲರೂ ಏಕಲೇ ಕೃಷ್ಣ ಸಭಾ ಆರಭೃತ. ಎಲ್ಲಿ ಬರುತ್ತಿದು? ಏಕಲೇ ಕೃಷ್ಣ ಸಕಲ ಆರಭೃತ. ಚೈತನ್ಯ ಚರಿತಾಮೃತದಲ್ಲಿ ಹೇಳ್ತಾರೆ ಅಲ್ವಾ. ನೋಡಿ ಹಿಂಗೆಲ್ಲ ಕೆಲವ್ರಿಗೆ ಆಶ್ಚರ್ಯ ಆಗ್ಬೋದು, ನಾರಾಯಣ ವಿಷ್ಣು ಅಲ್ವಾ ಪರಮ ಅಲ್ವಾ. ಕೃಷ್ಣನ ಇನ್ನೊಂದು ಹೆಸರು ವಿಷ್ಣು ಅಂತ. ನೋಡಿ ಈಗ ಹೇಳಿದ್ವಲ್ಲ ನಾವು, ಕೃಷ್ಣನಿಗೆ ಬೇರೆ ಬೇರೆ ಹೆಸರುಗಳು, ಬೇರೆ ಬೇರೆ ಲೋಕ ಧಾಮ, ನೋಡಿ ಇದೆಲ್ಲ ಇಲ್ಲಿ ಕಾಣ್ತಿದೆ ಅಲ್ವಾ. ನೋಡಿ ಅದರಲ್ಲಿ ವಿಷ್ಣು ಅನ್ನೋ ಒಂದು ಹೆಸರು ನೋಡಿ. ನೋಡಿ ಅದು ಒಂದು ಪ್ರತ್ಯೇಕವಾದಂತ ವಿಭಿನ್ನವಾದ ಕಾಣ್ತಾ ಇದೆಯಾ, ಬೇರೆ ಬೇರೆ ಸಪರೇಟ್ ಆಗಿ ಕಾಣ್ತಿದವ ಇವೆಲ್ಲ ಒಟ್ಟು ಅಲ್ವಾ. ಒಂದೊಂದು ಸಪರೇಟ್ ಒಂದು ವೈಕುಂಠಗಳು ಸಪರೇಟ್ ನೋಡಿ ವಿಷ್ಣು ಮೂರ್ತಿಗಳು ಕಾಣ್ತಿದವಲ್ವಾ. ನೋಡಿ ಇಲ್ಲಿ ಸದಾಶಿವ ಕಾಣ್ತಿದಾನಲ್ವಾ, ಸದಾಶಿವ ಲೋಕ ಕಾಣ್ತಿದೆ ಅಲ್ವಾ. ನೋಡಿ ಇಲ್ಲಿ ಶಂಭು ಕಾಣ್ತಿದಾನಲ್ವಾ. ನೋಡಿ ಹಂಗೆ ನೋಡಿ ಸದಾಶಿವ ಲೋಕ ಶಂಭು ನೋಡಿ. ನೋಡಿ ಅದೇ ತರನೇ ನೀವು ಕೆಳಗಡೆ ಬಂದ್ರೆ ನೋಡಿ ಬ್ರಹ್ಮ. ನೋಡಿ ಒಬ್ಬೊಬ್ರು ನೋಡಿ ಒಂದು ಕರ್ತವ್ಯ ಅಂತ. ಆದ್ರೆ ಕೃಷ್ಣನ್ಗೆ ಏನ್ ಕೆಲ್ಸ, ವಿಷ್ಣುಗೇನ್ ಕೆಲ್ಸ? ವಿಷ್ಣು ಏನ್ ಮಾಡ್ತಾನೆ, ಕೃಷ್ಣ ಏನ್ ಮಾಡ್ತಾನೆ? ವಿಷ್ಣು ಕ್ರಿಯೇಟ್ ಮಾಡ್ತಾನೆ, ಆಕರ್ಷ ಎಲ್ಲಾರು ಮಾಡೋದನ್ನ ನೋಡ್ತಿರ್ತಾರೆ. ಇಲ್ಲ ನೀವೆಲ್ಲ ಕಾಯ್ತಾ ಇರ್ತಾನೆ. ಯಶೋಧ ಮನೆಯಲ್ಲಿ ಇರ್ತಾನೆ ಪ್ರಭುಜಿ, ಬೆಣ್ಣೆ ತಿನ್ಕೊಂಡು. ಅರ್ಥ ಆಗ್ಲಿಲ್ಲ ನಾನು ಹೇಳಿದ್ದು ಪ್ರಶ್ನೆ. ಬ್ರಹ್ಮ ಏನ್ ಮಾಡ್ತಾನೆ? ಸೃಷ್ಟಿ ಮಾಡ್ತಾರೆ ಪ್ರಭುಜಿ, ಕೃಷ್ಣ ಪಾಲನೆ ಮಾಡ್ತಾರೆ ಪ್ರಭುಜಿ. ಬ್ರಹ್ಮ ಸೃಷ್ಟಿ ಮಾಡ್ತಾನೆ ಅಂತ ಪದ್ಮಾವತಿ ಮಾತಾಜಿ ಹೇಳಿದ್ರಲ್ಲ, ಕರೆಕ್ಟ್ ಆನ್ಸರ್. ಶಿವ ಏನ್ ಮಾಡ್ತಾನೆ? ಲಯ ಮಾಡ್ತಾನೆ ಪ್ರೊಟೆಕ್ಷನ್ ಕೊಡ್ತಾನೆ, ಸ್ಥಿತಿ ಇಡ್ತಾನೆ. ಸೃಷ್ಟಿ ಸ್ಥಿತಿ ಲಯ ಅಲ್ವಾ. ಸೃಷ್ಟಿ ಸ್ಥಿತಿ ಲಯ. ಕೃಷ್ಣ ಏನ್ ಮಾಡ್ತಾನೆ? ಪಾಲನೆ ಮಾಡ್ತಾನೆ. ಸಚ್ಚಿದಾನಂದ ಸ್ಥಿತಿ ಪ್ರಭು ಏನು ಮಾಡಲ್ಲ, ಎಂಜಾಯ್ ಮಾಡ್ತಾನೆ. ಏನ್ ಮಾಡ್ತಾನೆ? ಇಲ್ಲ ಮಾತಾಜಿ, ನೀವು ಕೃಷ್ಣ ಸಚ್ಚಿದಾನಂದ ಎಂಜಾಯ್ ಮಾಡ್ತಾನೆ. ನೋಡಿ ಈಗ ಇನ್ನೊಂದ್ಸತಿ ರಿಪೀಟ್ ಮಾಡೋಣ. ಬ್ರಹ್ಮ ಏನ್ ಮಾಡ್ತಾನೆ? ಸೃಷ್ಟಿ ಮಾಡ್ತಾನೆ. ವಿಷ್ಣು ಏನ್ ಮಾಡ್ತಾನೆ? ಸ್ಥಿತಿಯಲ್ಲಿ ಇಡ್ತಾನೆ. ಏನ್ ಮಾಡ್ತಾನೆ? ಲಯ ಮಾಡ್ತಾನೆ. ಕೃಷ್ಣ ಏನ್ ಮಾಡ್ತಾನೆ? ಎಂಜಾಯ್ ಮಾಡ್ತಾನೆ. ಎಲ್ಲಾರ್ಗು ಕೆಲಸ ವಹಿಸ್ಬಿಟ್ಟು ತಾನು ಎಂಜಾಯ್ ಮಾಡ್ತಾ ಇರ್ತಾರೆ ಪ್ರಭುಜಿ. ಇದ್ರಲ್ಲಿ ಯಾರಿಗಾದ್ರೂ ಕನ್ಫ್ಯೂಷನ್ ಇದೆಯಾ? ಏನಿಲ್ಲ ಪ್ರಭುಜಿ, ಎಲ್ಲಾರ್ಗು ಎಲ್ಲಾ ಕೆಲಸಗಳನ್ನ ವಹಿಸಿ ಕೃಷ್ಣ ತಾನು ಆರಾಮಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ ಅಂತ ನೀವು ಮೊದ್ಲಿಂದಾನೇ ಹೇಳ್ತಾ ಇದ್ದೀರಾ ಪ್ರಭುಜಿ. ಇಷ್ಟೇ ಸರಳ, ಇದ್ರಲ್ಲಿ ಕನ್ಫ್ಯೂಷನ್ ಏನು ಇಲ್ಲ ಅಲ್ವಾ. ಓನರ್ ಅಂದ್ರೆ ಹಂಗೇನೆ. ಈಗ ಯಾವುದೇ ಕಂಪನಿ ಓನರು
ನೆಟ್ಟು ಬೋಲ್ಟು ಸ್ಪಾನರ್ ಇಟ್ಕೊಂಡು ಒಳಗಡೆ ಕೆಲಸ ಮಾಡ್ಕೊಂಡಿರಲ್ಲ ಅವನು. ಓನರ್ ಎಂಜಾಯ್ ಮಾಡ್ಕೊಂಡಿರ್ತಾನೆ ಅವನು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ. ನೋಡಿ ಅದಕ್ಕೆಲ್ಲ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತೆ, ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತೆ, ನೋಡಿ ಅದಕ್ಕೆ ಸೂಪರ್ವೈಸರ್ಗಳಂತೆ, ನೋಡಿ ಲೇಬರ್ಸ್ ಅಂತ ಎಲ್ಲ ಇಟ್ಟು ಬಿಟ್ಬಿಟ್ಟಿರ್ತಾರೆ. ನೋಡಿ ಹಂಗೆ ಕೃಷ್ಣ, ಇದು ಭಗವದ್ಗೀತೆ ಭಾಗವತದಿಂದ ನಮ್ಗೆ ಅರ್ಥ ಆಗುತ್ತೆ. ನೋಡಿ ಈ ತರ ಇದ್ರಲ್ಲಿ ಏನೂ ಗೊಂದಲ ಇಲ್ಲ ಅಲ್ವಾ. ಹಿಂಗೆ ಇವರೆಲ್ಲರೂ ಕೃಷ್ಣನ ಅಂಶನೇ, ವಿಷ್ಣು ಕೂಡ. ನೋಡಿ ನೋಡಿ ಇಲ್ಲಿ ಇಲ್ಲಿ ಕೆಲವು ವಿಷ್ಣು ಭಕ್ತರಿಗೆ ನೋವಾಗ್ಬತ್ತೆ, ಬೇಜಾರಾಗತ್ತೆ, ಅಯ್ಯೋ ನಮ್ ವಿಷ್ಣು ನಿಂಗೆ ಹೇಳ್ಬಿಟ್ರ. ನೋಡಿ ಹಂಗೆ ನೋಡಿ ಇಲ್ಲಿ ಒಂದೊಂದು ಭಾವ ಅಂತ ಇರುತ್ತೆ. ನೋಡಿ ನೋಡಿ ಈ ಚಿತ್ರ ನೋಡಿದ್ರೆ ಗೊತ್ತಾಗತ್ತೆ. ನೋಡಿ ಇದೇ ಭಗವಂತ ಬೇರೆ ಬೇರೆ ರಸಗಳು ಬೇರೆ ಬೇರೆ ಲೋಕಗಳಲ್ಲಿ ನೋಡಿ ಎಂಜಾಯ್ ಮಾಡ್ಬೇಕು ಅಂತ ಬಯಸ್ತಾನೆ. ನೋಡಿ ಇಲ್ಲಿ ಅಯೋಧ್ಯೆಯಲ್ಲಿ ನೋಡಿ ಸೀತಾರಾಮ ಲಕ್ಷ್ಮಣ ಜೊತೆಗೆ ನೋಡಿ ಆತ ಇನ್ನೊಂದು ಭಾವದಲ್ಲಿ ಇರ್ತಾನೆ ಅಲ್ಲಿ ಮರ್ಯಾದಾ ಪುರುಷೋತ್ತಮ. ನೋಡಿ ಇಲ್ಲಿ ವೈಕುಂಠದಲ್ಲಿ ಐಶ್ವರ್ಯಧಾಮ ಅಂತ ಹೇಳ್ತಾರೆ. ನೋಡ್ರಿ ಇದಕ್ಕೆ ನೋಡಿ ಇಲ್ಲಿ ಹೇಳ್ತಿದ್ದಾರೆ ನೋಡ್ರಿ, ಹರಿಧಾಮ ನೋಡಿ ಐಶ್ವರ್ಯ. ನೋಡಿ ಎಲ್ಲರೂ ಕೈ ಮುಕ್ಕೊಂಡು ನಿಂತಿದಾರ ಇಲ್ಲಿ. ಗರುಡ ದೇವ ಕೈ ಮುಕ್ಕೊಂಡಿದ್ದಾನೆ ಅಲ್ವಾ. ನೋಡಿ ಹಾ ನೋಡಿ ಅನಂತ ದೇವ, ನೋಡಿ ಕೆಲವರು ಗಾಳಿ ಬೀಸ್ತಿದ್ದಾರೆ. ನೋಡಿ ಈ ತರದೆಲ್ಲ ಇದಾರೆ ಅಲ್ವಾ. ಇದು ವಿಷ್ಣು. ಇದು ನೋಡಿ ಲಕ್ಷ್ಮೀ ದೇವಿ, ಲಕ್ಷ್ಮೀ ನಾರಾಯಣ, ಐಶ್ವರ್ಯ. ನೋಡಿ ಇಲ್ಲಿ ನೋಡಿ ನೋಡಿ ಹೆಗಲ್ ಮೇಲೆ ಕೈ ಹಾಕೊಂಡಿದ್ದಾಳೆ ಶ್ರೀಮತಿ ರಾಧಾರಾಣಿ, ಕಾಣುತ್ತಾ ಅಲ್ವಾ. ನೋಡಿ ಇದೊಂದು ಧಾಮ ವಿಶೇಷ ಅಲ್ವಾ. ನೋಡಿ ಇಲ್ಲಿ ನೋಡಿದ್ರೇನು ಕೂಡ ನಿಮಗೆ ನೋಡಿ ನೋಡಿ ಕೃಷ್ಣ ಇದು ಮಾಧುರ್ಯ. ನೋಡಿ ಅಲ್ಲಿ ಇರುವಂತದ್ದು ವಿಶೇಷ. ಮೊನ್ನೆ ಇದೆಲ್ಲ ಚರ್ಚೆ ಆಯ್ತು ಮೊನ್ನೆ ಭಕ್ತಿ ವೈಭವ ಕ್ಲಾಸ್ ಅಲ್ಲಿ. ನೋಡಿ ಇಲ್ಲಿ ಲಕ್ಷ್ಮೀ ದೇವಿ ಕೂತಿರುವಂತದ್ದು ನೋಡಿ ಸಿಂಹಾಸನದ ಮೇಲೆ ನೋಡಿ ಹೆಂಗ್ ಕೂತಿದ್ದಾರೆ, ಶಂಖ ಚಕ್ರನೆಲ್ಲ ಹಿಡ್ಕೊಂಡು ಅಲ್ವಾ. ನೋಡಿ ಇದು ಬೇರೆ ಬೇರೆ ರಸಗಳನ್ನ ಆಸ್ವಾದಿಸೋದು. ನೋಡಿ ಇಲ್ಲಿ ವಿಷ್ಣು ಸೃಷ್ಟಿ ನೋಡಿ ಇಲ್ಲಿ ನೀವು ಕಾಣ್ತಾ ಇದೆ ನೋಡಿ, ಎಲ್ಲವನ್ನ ಸ್ಥಿತಿಯಲ್ಲಿ ಇಟ್ಕೊಂಡಿರುವಂತದ್ದನ್ನು ಕಾಣುತ್ತೆ. ನೋಡಿ ಇಲ್ಲೆಲ್ಲ ನೋಡಿ ಹೆಂಗಿದೆ ಅಲ್ವಾ. ನೋಡಿ ಹಂಗೆ ಒಬ್ಬೊಬ್ರಿಗೂ ಒಂದೊಂದಿದೆ ನೋಡಿ. ಹಂಗೆ ಓನರ್ ಅಂದ್ರೆ ನೋಡಿ ಇಲ್ಲಿ ಅಷ್ಟ ಆಗತ್ತೆ, ಸ್ಪಷ್ಟ ಆಗತ್ತೆ. ಬದ್ಧ ಜೀವಿಯು ಕಬ್ಬಿಣದ ಸರಪಳಿ ತೊಟ್ಟವನಂತೆ ಬಂಧಿತನಾದವನು, ಅವನನ್ನು ಮಿಥ್ಯ ಅಹಂಭಾವವು ಬಂಧಿಸಿದೆ. ಈ ಐಹಿಕ ಅಸ್ತಿತ್ವಕ್ಕೆ ಅವನನ್ನು ತಳ್ಳುತ್ತಿರುವ ಮುಖ್ಯ ಸಾಧನ ಮನಸ್ಸು. ಹೂ ಇಸ್ ದ ಕಲ್ಪ್ರಿಟ್? ಹೂ ಇಸ್ ದ ಕಲ್ಪ್ರಿಟ್? ಮನಸ್ಸು ಪ್ರಭುಜಿ, ಮನಸ್ಸು ಅಲ್ವಾ. ಈ ಐಹಿಕ ಅಸ್ತಿತ್ವಕ್ಕೆ ಅವನನ್ನು ತಳ್ಳುತ್ತಿರುವುದು ಮುಖ್ಯ ಸಾಧನ ಮನಸ್ಸು. ನೋಡಿ ನೋಡಿ ಇವಾಗ ಮನಸ್ಸನ್ನ ನಾವು ಬಿಟ್ಟಿರಕ್ಕಾಗತ್ತಾ? ಇರಕ್ಕಾಗಲ್ಲ. ನೋಡಿ ಅದನ್ನ ಒಳ್ಳೇದ್ ಮಾಡ್ಕೋಬೇಕು. ನೋಡಿ ಮನಸ್ಸನ್ನ ಬದಲಾಯಿಸ್ಕೋಬೇಕು, ಮನಸ್ಸನ್ನ ಫ್ರೆಂಡ್ ಮಾಡ್ಕೋಬೇಕು. ನೋಡಿ ಮನಸ್ಸಿಂದನೇ ಉದ್ಧಾರ, ಮನಸ್ಸಿಂದನೇ ನೋಡಿ ಬಂಧನ ಅಂತ ಜಯಮತಿ ಮಾತಾಜಿಯವರು ಒಂದು ಶ್ಲೋಕ ಹೇಳ್ತಾರೆ. ಹೇಳಿ ಮಾತಾಜಿ. ಅನೇವ ಮನುಷ್ಯಾಣಾಂ ಕಾರಣ ಬಂಧ ಮೋಕ್ಷ. ಹಾ ನೋಡಿ ಮಾತಾಜಿಯವರು ತುಂಬಾ ಚೆನ್ನಾಗಿ ಹೇಳ್ತಾರೆ, ಯಾವಾಗ್ಲೂ ಹೇಳ್ತಿರ್ತಾರೆ ಅದನ್ನ. ಮನಸ್ಸೇ ಕಾರಣ, ಏನಕ್ಕೆ? ಬಂಧನಕ್ಕೂ ಕಾರಣ, ಬಿಡುಗಡೆಗೂ ಕೂಡ ಕಾರಣ. ನೋಡಿ ಹಂಗೆ ನೋಡಿ ಅವನನ್ನು ಮಿಥ್ಯ ಅಹಂಭಾವವು ಬಂಧಿಸಿದೆ. ಈ ಐಹಿಕ ಅಸ್ತಿತ್ವಕ್ಕೆ ಅವನನ್ನು ತಳ್ಳುತ್ತಿರುವ ಮುಖ್ಯ ಸಾಧನ ಮನಸ್ಸು. ಮನಸ್ಸು ಸತ್ವಗುಣದಲ್ಲಿದ್ದರೆ ಅವನ ಚಟುವಟಿಕೆಗಳು ಒಳಿತಾಗಿರುತ್ತವೆ. ಮನಸ್ಸು ರಜೋಗುಣದಲ್ಲಿದ್ದರೆ ಅವನ ಚಟುವಟಿಕೆಗಳು ತೊಂದರೆಯನ್ನು ಉಂಟು ಮಾಡುತ್ತವೆ. ಮನಸ್ಸು ತಮೋಗುಣದಲ್ಲಿದ್ದರೆ ಅವನು ಕೆಳಗಿನ ಜೀವ ವರ್ಗಗಳನ್ನು ಸಂಚರಿಸುತ್ತಾನೆ. ನೋಡಿ ಪ್ರಾಣಿಗಳಾಗಿ ಹೋಗ್ತಾರೆ. ನೋಡಿ ನೋಡಿ ಹಿಂಗೆ ನರಕ ಲೋಕಗಳಿಗೆ ಹೋಗ್ಬೇಕಾಗತ್ತೆ, ಕೆಳಗಿನ ಲೋಕಗಳು. ಆದರೆ ಈ ಶ್ಲೋಕದಲ್ಲಿ ಇಷ್ಟು ಸ್ಪಷ್ಟವಾಗಿದೆ, ಐಹಿಕ ಶರೀರವು ಬದ್ಧ ಆತ್ಮನನ್ನು ಮನಸ್ಸು ಮತ್ತು ಇಂದ್ರಿಯಗಳಿಂದ ಮುಚ್ಚುತ್ತದೆ. ಆತನು ಮುಕ್ತನಾದಾಗ ಈ ಐಹಿಕ ಮರೆಯು ನಾಶವಾಗುತ್ತದೆ, ಆದರೆ ಅವನ ಆಧ್ಯಾತ್ಮ ದೇಹವು ತನ್ನ ವೈಯಕ್ತಿಕ ರೂಪದಲ್ಲಿ ಪ್ರಕಟವಾಗುತ್ತದೆ. ನೋಡಿ ಇಲ್ಲಿ ಒಂದು ಶ್ರುತಿಯಲ್ಲಿ ಹೀಗೆ ಹೇಳ್ತಾರೆ, ಏನಂದ್ರೆ ಜೀವಿಯು ಈ ಐಹಿಕ ಶರೀರವನ್ನು ತ್ಯಜಿಸಿ ಆಧ್ಯಾತ್ಮಿಕ ಲೋಕವನ್ನು ಪ್ರವೇಶಿಸಿದಾಗ ಅವನು ತನ್ನ ಆಧ್ಯಾತ್ಮಿಕ ಶರೀರವನ್ನು ಮತ್ತೆ ಪಡೆಯುತ್ತಾನೆ. ನೋಡಿ ಅದನ್ನೇ ಇಲ್ಲಿ ವಿರಜ ನದಿಯನ್ನ ನೋಡಿ ಭೌತಿಕ ಪ್ರಪಂಚದಲ್ಲಿ ಇದ್ದು ನೋಡಿ ಈ ಲೋಕಗಳಲ್ಲಿದ್ದು ಜೀವಿ ಹಿಂಗ್ ಹೋಗ್ಬೇಕಾದ್ರೆ ನೋಡಿ ವಿರಜ ನದಿಯಲ್ಲಿ ಸ್ನಾನ ಮಾಡಿದಾಗ ನೋಡಿ ನಿಮ್ಗೆ ಇಲ್ಲಿ ವಿರಜ ನದಿ ಅಂತ ಕಾಣ್ತಾ ಇದೆ. ನೋಡಿ ಕಾಣಿಸ್ತಿದ್ಯಾ? ವಿರಜಾ ನದಿ ಅಂತ ಕಾಣಿಸ್ತಾ ಇದೆ, ವಿರಜಾ ರಿವರ್ ಅಂತ ಕಾಣಿಸ್ತಾ ಇದೆ.
ನೋಡಿ ಇದನ್ನ ದಾಟಿ ನೋಡಿ ಹೋಗ್ಬೇಕಂದ್ರೆ ಈ ಒಂದು ಆಧ್ಯಾತ್ಮಿಕ ಶರೀರ ಸಿಗತ್ತೆ. ನೋಡಿ ಆಧ್ಯಾತ್ಮಿಕ ಶರೀರವನ್ನು ಮತ್ತೆ ಪಡೆಯುತ್ತಾನೆ. ಜೀವಿಯು ತನ್ನ ಆಧ್ಯಾತ್ಮಿಕ ಶರೀರದಲ್ಲಿ ದೇವೋತ್ತಮ ಪರಮ ಪುರುಷನನ್ನು ತನ್ನ ಕಣ್ಣೆದುರಿಗೆ ಕಾಣಬಲ್ಲ. ನೋಡಿ ನೀವೇನಾದ್ರೂ ಒಳ್ಳೆ ಕೆಲಸ ಮಾಡಿ ನಿಮ್ಗೆ ರಾಷ್ಟ್ರದ ಅಧ್ಯಕ್ಷರು ಪ್ರಧಾನಮಂತ್ರಿಗಳು ನಿಮ್ಮನ್ನು ಕರೆಸ್ಕೊಂಡು ಮುಖಾಮುಖಿ ಸನ್ಮಾನ ಮಾಡ್ತಾರೆ, ಗೊತ್ತಾ? ಹೌದಾ? ಈ ತರ ಆಗತ್ತಾ? ಅಲ್ವಾ? ನೋಡಿ ಹಂಗೆ ಮುಖಾಮುಖಿ ಹೋಗಿ ನೋಡ್ಬೋದು. ಇವಾಗ ಬದ್ಧ ಸ್ಥಿತಿ ನಾವೇನು ಆತರ ಸಾಧನೆ ಮಾಡ್ದೇನೆ ಹೋಗಕ್ಕಾಗತ್ತಾ? ಅವ್ರ ಮುಂದೆ ಹೋಗಿ ನಿಂತ್ಕೊಳಕ್ಕಾಗತ್ತಾ? ಎಷ್ಟು ಜನ ನೀವು ಮೋದಿ ನೋಡಿದಿರಿ ಅಲ್ವಾ? ನೋಡಿದಿರಿ ಅಲ್ವಾ? ನೋಡಿಲ್ಲ ನೀವು. ನೋಡಿ ಹಂಗೆ ಕಣ್ಣೆದುರಿಗೆ ಕಾಣ್ಬಹುದು ಅಂತ ಕೆಲಸ ಮಾಡ್ಬೇಕಷ್ಟೇನೆ. ಪ್ರಧಾನ ಮಂತ್ರಿ ಪ್ರೆಸಿಡೆಂಟ್ ನೆಲ್ಲ ಹೋಗಿ ನೋಡ್ಬೋದು. ಪರಮಪ್ರಭುವಿನ ಮಾತನ್ನು ಕೇಳಬಲ್ಲ ಮತ್ತು ಸಮ್ಮುಖದಲ್ಲಿ ಮಾತನಾಡಬಲ್ಲ ಪರಮ ಪುರುಷನನ್ನು ಅವನಿರುವಂತೆಯೇ ಅರ್ಥ ಮಾಡಿಕೊಳ್ಳಬಲ್ಲ, ಹೀಗೆಂದು ಇಲ್ಲಿ ಹೇಳಿದೆ. ಯಾವಾಗ? ಆಧ್ಯಾತ್ಮಿಕ ಲೋಕವನ್ನು ಪ್ರವೇಶಿಸಿದಾಗ, ಆಧ್ಯಾತ್ಮಿಕ ಶರೀರವನ್ನ ಪಡ್ಕೊಂಡಾಗ. ಇವಾಗಲ್ಲ ಅಲ್ವಾ? ಬದ್ಧ ಸ್ಥಿತಿಯಲ್ಲಿ ಆಗೋದಿಲ್ಲ. ಸ್ಮೃತಿಯಿಂದಲೂ ಇದನ್ನು ತಿಳಿದುಕೊಳ್ಳಬಹುದು. ನೋಡಿ, ಒಂದು ಶ್ರುತಿ ಅಂತ ಹೇಳಿದರೆ ಇನ್ನೊಂದು ಸ್ಮೃತಿ ಅಂತ ಹೇಳ್ತಿದ್ದಾರೆ. ಶ್ರುತಿ ಅಂದ್ರೆ ವೇದಗಳ ಭಾಗ. ನೋಡಿ ಸ್ಮೃತಿ ಅಂದ್ರೆ ನೋಡಿ ಈ ಉಪನಿಷತ್ತುಗಳ ಭಾಗ. ನೋಡಿ ಇಲ್ಲಿ ಹೇಳ್ತಾರೆ, ಆಧ್ಯಾತ್ಮಿಕ ಲೋಕಗಳಲ್ಲಿ ದೇವೋತ್ತಮ ಪರಮ ಪುರುಷನ ಲಕ್ಷಣಗಳಂತೆಯೇ ಲಕ್ಷಣಗಳಿರುವ ದೇಹಗಳಲ್ಲಿ ಪ್ರತಿಯೊಬ್ಬನು ವಾಸಿಸುತ್ತಾನೆ. ಇದನ್ನ ಎಂತ ಮೋಕ್ಷ ಅಂತಾರೆ? ಸಾರೂಪ್ಯ. ನೋಡಿ ಇಲ್ಲಿರುವಂತ 4 ಕೈಗಳು ಇದ್ವಲ್ಲ, ಇದೇ ತರನೇ ಅಲ್ಲಿರೋರ್ಗೆಲ್ಲರಿಗೂ ಹಿಂಗೆ ಇರ್ತವಂತೆ. ನೋಡಿ ದೇಹದ ರಚನೆಯ ಮಟ್ಟಿಗೆ ವಿಭಿನ್ನ ಅಂಶಗಳಾದ ಜೀವಿಗಳಿಗೂ ವಿಷ್ಣುಮೂರ್ತಿಯ ವಿಸ್ತರಣೆಗಳಿಗೂ ವ್ಯತ್ಯಾಸವಿಲ್ಲ. ನೋಡಿ ಜಯ ವಿಜಯರು ನೀವು ನೋಡಿರ್ತೀವಿ ದೇವಸ್ಥಾನ ಎದುರುಗಡೆ, ಹೌದಾ? ಜಯ ವಿಜಯರನ್ನ ನೋಡಿದ್ರೆ ವಿಷ್ಣು ತರನೇ ಇರ್ತಾರೆ, ಹೌದಾ? ಮಥುರೆಯಲ್ಲಿ ಆ ತರನೇ ಇದ್ದಾರೆ. ಅಂದರೆ ಮುಕ್ತಿ ದೊರೆತಾಗ ದೇವೋತ್ತಮ ಪರಮ ಪುರುಷನ ಕೃಪೆಯಿಂದ ಜೀವಿ ಒಂದು ಆಧ್ಯಾತ್ಮಿಕ ಶರೀರವನ್ನು ಪಡೆಯುತ್ತಾನೆ. ನೋಡಿ ಅದನ್ನೇ ಮಮ ಸಮ ಅಂತ ಹೇಳೋದು. ದೀಕ್ಷಾ ಕಾಲೇ ಭಕ್ತ ಕರೆ ನೋಡಿ ಆತ್ಮ ಸಮರ್ಪಣ್. ನೋಡಿ ಹಿಂಗೆ ಸಮವಾಗಿದ್ರೇನೆ ಆತನ ಜೊತೆಗೆ. ನೋಡಿ ಡ್ರೈವರ್ ಡ್ರೈವಿಂಗ್ ಮಾಡಿ ಸರ್ವ್ ಮಾಡ್ಬೇಕು ಓನರ್ಗೆ ಅಂದ್ರೆ ಆತನ ಜೊತೆ ಪಕ್ಕದ ಸೀಟಲ್ಲಿ ಕುತ್ಕೋಬೇಕು. ಬೇರೆ ಕಾರಲ್ಲಿ ಕುತ್ಕೊಂಡು ಡ್ರೈವ್ ಮಾಡಕ್ಕಾಗತ್ತಾ? ಓನರ್ ಕಾರ್ನ ನೀವು ನಿಮ್ಮಂತಸ್ತೇನು ನನ್ನಂತಸ್ತೇನು ಅಂತ ಹೇಳಕ್ಕಾಗತ್ತಾ ಡ್ರೈವರ್? ಇಲ್ಲ. ಒಂದೇ ಕಾರಲ್ಲಿ ಕುತ್ಕೊಂಡು ಡ್ರೈವ್ ಮಾಡ್ಬೇಕು. ಅವರಿಬ್ರು ಸಮ. ಸರ್ವಿಂಗ್ ಮಾಡಕ್ ಶುರು ಮಾಡ್ಬಿಟ್ರೆ ನೋಡಿ ಅವ್ರಿಗೆ ಸಮ ಆಗ್ಬಿಡ್ತಾರೆ. ಬ್ರಾಹ್ಮಣ ದೀಕ್ಷೆ ತಗೊಂಡು ಬ್ರಹ್ಮ ಜ್ಞಾನವನ್ನ ಪಡ್ಕೊಂಡು ನೋಡಿ ಆ ಪರಬ್ರಹ್ಮ ಆ ಶ್ರೀ ವಿಗ್ರಹವನ್ನ ಮುಟ್ಬಹುದು. ಹಂಗೆ ನಾನು ಹೋಗಿ ಮುಟ್ತೀನಿ ಅಂದ್ರೆ ಬಿಡ್ತಾರ? ನನಗೂ ಸ್ವಲ್ಪ ಮುಟ್ಟಕ್ ಬಿಟ್ಟಿದ್ರೆ ತಟ್ ಬಿಡ್ತಾರೆ ಅಲ್ವಾ? ಮುಟ್ಟಿದ್ರೆ ತಟ್ ಬಿಡ್ತಾರೆ ಅಲ್ವಾ? ನೋಡಿ ಹಂಗೆ ಬ್ರಾಹ್ಮಣ ದೀಕ್ಷೆ ತಗೊಳ್ಳಿ, ನೋಡಿ ಅರ್ಹತೆ ಸಿಕ್ಬಿಡುತ್ತೆ. ಬ್ರಾಹ್ಮಣ ದೀಕ್ಷೆ ತಗೊಂಡು ಹಂಗೆ ಎಲ್ಲ ಅದು ಸಾಧನೆ ಮಾಡ್ತಾ ಇರ್ಬೇಕು. ನೋಡಿ ಸಂಧ್ಯಾ ವಂದನೆಗಳು, ನೋಡಿ ಗಾಯತ್ರಿ ಮಂತ್ರ, ನೋಡಿ ಅದಕ್ಕೆ ಬೇಕಾಗಿರುವಂತ ಶುಚಿ ಶೌಚ ಎಲ್ಲ ಅನುಸರಿಸಿದ್ರೆ ನೋಡಿ ಹಂಗೆ. ನೋಡಿ ಇಲ್ಲಿ ಮಾಮೈವಾಂಶ ಪರಮಪ್ರಭುವಿನ ಸಣ್ಣ ಭಾಗಗಳ ವಿಭಿನ್ನಾಂಶಗಳು ಎನ್ನುವ ಪದಗಳು ಬಹು ಅರ್ಥವತ್ತಾದವು. ಪರಮಪ್ರಭುವಿನ ಸಣ್ಣ ಭಾಗವು ಯಾವುದಾದರೂ ಐಹಿಕ ಮುರಿದು ಹೋದ ಭಾಗದಂತಲ್ಲ, ಆತ್ಮವನ್ನು ತುಂಡು ಮಾಡಲು ಸಾಧ್ಯವಿಲ್ಲ ಎನ್ನುವುದನ್ನು 2ನೇ ಅಧ್ಯಾಯದಲ್ಲಿ ಆಗಲೇ ತಿಳಿದುಕೊಂಡಿದ್ದೇವೆ. ನೋಡಿ ನೈನಂ ಚಿಂದಂತಿ ಶಸ್ತ್ರಾಣಿ ಅಂತ ನೀವು ಕೇಳಿದಿರಲ್ವಾ? ತುಂಡು ಮಾಡಕ್ ಚಿಂದಂತಿ, ತುಂಡು ಮಾಡುವುದು ಚಿಂದಂತಿ. ನೋಡಿ ಅಲ್ಲಿ ಹೇಳಿದ್ದಾರೆ ಅಲ್ವಾ? ನೋಡಿ ಈ ಭಾಗವನ್ನು ಭೌತಿಕವಾಗಿ ಗ್ರಹಿಸಲಾಗುವುದಿಲ್ಲ. ಅದು ತುಂಡುಗಳನ್ನಾಗಿ ಮಾಡಿ ಮತ್ತೆ ಜೋಡಿಸಲು ಸಾಧ್ಯವಾಗುವ ಜಡವಸ್ತುವಿನಂತಲ್ಲ. ನೋಡಿ ಇದು ಸನಾತನವಾಗಿ ಬೇರ್ಪಟ್ಟಂಥದ್ದು. ನೋಡಿ ಅದು ಅಂಶನೂ ಕೂಡ ಹೌದು, ಬೇರ್ಪಟ್ಟಿರೋದು ಕೂಡ ಹೌದು. ಆ ಪರಿಕಲ್ಪನೆಯು ಇಲ್ಲಿ ಅನ್ವಯಿಸುವುದಿಲ್ಲ, ಏಕೆಂದರೆ ಸನಾತನ ಶಾಶ್ವತ ಎನ್ನುವ ಸಂಸ್ಕೃತ ಪದವನ್ನು ಬಳಸಿದೆ. ಸಣ್ಣ ಭಾಗವು ಶಾಶ್ವತ. ಪ್ರತಿಯೊಂದು ಪ್ರತ್ಯೇಕ ದೇಹದಲ್ಲಿಯೂ ಪರಮಪ್ರಭುವಿನ ಸಣ್ಣ ಭಾಗವೂ ಇದೆ ಎಂದು 2ನೇ ಅಧ್ಯಾಯದ ಪ್ರಾರಂಭದಲ್ಲಿಯೇ ಹೇಳಿದೆ. ಆ ಸಣ್ಣ ಭಾಗವು ದೇಹದ ತೊಡಕಿನಿಂದ ಬಿಡುಗಡೆಯಾದಾಗ ಆಧ್ಯಾತ್ಮಿಕ ಗಗನದಲ್ಲಿ, ಆಧ್ಯಾತ್ಮಿಕ ಲೋಕದಲ್ಲಿ ತನ್ನ ಮೂಲ ಆಧ್ಯಾತ್ಮಿಕ ದೇಹವನ್ನು ಮತ್ತೆ ಪಡೆಯುತ್ತದೆ. ಅದು ಪರಮಪ್ರಭುವಿನ ಸಹವಾಸವನ್ನು ಅನುಭವಿಸುತ್ತದೆ. ಆದರೆ ಚಿನ್ನದ ವಿಭಿನ್ನಾಂಶಗಳು ಸಹ ಚಿನ್ನವೇ ಆಗಿರುವಂತೆ ಸಣ್ಣ ಭಾಗವು ಪರಮಪ್ರಭುವಿನ ವಿಭಿನ್ನಾಂಶವಾಗಿರುವುದರಿಂದ ಜೀವಿಯು ಗುಣದಲ್ಲಿ ಪ್ರಭುವಿನೊಡನೆ ಒಂದು ಎಂದು ಅರ್ಥ ಮಾಡಿಕೊಳ್ಳಬೇಕು.
ಹಿಂಗೆ ಅಚಿಂತ್ಯ ಭೇದನೂ ಇದೆ, ಅಭೇದನೂ ಇದೆ. ಹರೇ ಕೃಷ್ಣ. ಈಗ ಪ್ರಶ್ನೆಗಳಿಗೆ ಸಮಯ ಇಲ್ಲ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ನನಗೆ ವಾಟ್ಸಪ್ ಮಾಡ್ಬೋದು. ನಾಳೆ ಚರ್ಚೆ ಬೇಕಿದ್ರೆ ಮಾಡ್ಬೋದು. ಹರೇ ಕೃಷ್ಣ. ಏನಾದ್ರು ವಿಶೇಷ ದಿನ ಇದೆಯಾ ಶ್ವೇತಾ ಮಾತಾಜಿ? ಇಲ್ಲ ಪ್ರಭುಜಿ, ಏನು ಹೇಳಿಲ್ಲ. ಇವರು ದರ್ಶಿನಿ ಮಾತಾಜಿ ಅವ್ರದ್ದು ಇವತ್ತು ಎಕ್ಸಾಮ್ ಇದೆ ಅಂತೆ, ಪ್ರೇಯರ್ ಮಾಡಿ ಅಂತ ಹೇಳಿ. ದರ್ಶಿನಿ ಮಾತಾಜಿ ಅವರಿಗೆ ಎಕ್ಸಾಮ್ಗೆ ನಾವೆಲ್ಲ ಪ್ರಾರ್ಥನೆ ಮಾಡೋಣ. ಹಾಗೆ ಪೆರುಮಾಳ್ ಪ್ರಭು ಅವರ ಆರೋಗ್ಯ ಬಗ್ಗೆ ಕೂಡ ನಾವು ಪ್ರಾರ್ಥನೆ ಮಾಡೋಣ. ಹಾಗೆಯೇ ನಮ್ಮ ಒಬ್ಬರು ಫ್ರೆಂಡ್ ಭಕ್ತರಿದ್ದಾರೆ, ಅನುಪಮ ಮುಕುಂದ ಪ್ರಭು ಅಂತೇಳಿ. ಅವರ ತಾಯಿ ICU ಇದ್ದಾರೆ, ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತೇಳಿ ನಾವು ಪ್ರಾರ್ಥನೆ 3 ಸತಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ. ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ ರಾಮ ಹರೇ ರಾಮ, ಹರೇ ರಾಮ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ರಾಮ ಹರೇ ರಾಮ ರಾಮ ಹರೇ ರಾಮ ಹರೇ. ಈ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲರಿಗೂ ಧನ್ಯವಾದಗಳು. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ದಯವಿಟ್ಟು ನಾಳೆ ಕೇಳಿ. ಪಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ, ಸರ್ವವೇದ ಭಕ್ತ ವೃಂದ ಕಿ ಜೈ, ಹರೇ ಕೃಷ್ಣ ಕಿ ಜೈ, ಹರೇ ಕೃಷ್ಣ, ಶ್ರೀರಾಮ ಹರೇ ರಾಮ, ಹರೇ ಕೃಷ್ಣ. ಎಲ್ಲರಿಗೂ ದಂಡೋತ್ ಪ್ರಣಾಮಗಳು, ಧನ್ಯವಾದಗಳು.